ನಮಸ್ತೆ ಪ್ರಿಯ ವೀಕ್ಷಕರಿಗೆಲ್ಲ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ನಾನು ನಿಮ್ಮ ವಿಜಯ ರಾಜ್. ಈ ದಿನ ನಾವು ಬಹಳ ವಿಶೇಷವಾಗಿ ಮೇಷರಾಶಿಯ ಗುಣಾವಗುಣಗಳು ಏನಿದೆ, ರಹಸ್ಯಗಳು ಏನಿದೆ ಅದರ ಬಗ್ಗೆ ಸ್ವಲ್ಪ ಮಾತಾಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಸೊ ವೆರಿ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದು. ಯಾವುದೇ ಕಾರಣಕ್ಕೂ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಲಿಕ್ಕೆ ಪ್ರಯತ್ನ ಮಾಡಿ. ಅದರ ಜೊತೆಗೆ ಮುಂದೆ ಹೋಗುವುದಕ್ಕಿಂತ ಮುಂಚೆ ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಜೊತೆಗೆ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಜೊತೆಗೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಬಹಳ 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 ಫೇವರೇಬಲ್ ಆಗುತ್ತೆ. ಓಕೆ, ಹಾಗಾದ್ರೆ ಈಗ ಬಂದ್ಮೇಡ ಮೇಷರಾಶಿಯ ವಿಶೇಷತೆಗಳೇನಿರ್ತವೆ. ಓಕೆ, ಅದು ನಿಮ್ಮ ಜಾತಕವನ್ನು ನೋಡ್ಕೊಳ್ಳಿ. ಅದರಲ್ಲಿ ನಂಬರ್ 1 ಅಂತ ಎಲ್ಲಿ ಬರ್ದಿರುತ್ತೆ ಅಲ್ಲಿ ಚಂದ್ರ ಅಂತ ಬರ್ದಿದೆ, ಅದು ನಿಮ್ಮ ಮೇಷರಾಶಿ. ಓಕೆನಾ, ಗೊತ್ತಾಗುತ್ತೆ ನಿಮಗೆ ಮೇಷರಾಶಿ ಅಲ್ವಾ. ನಂಬರ್ 1 ಬರ್ದಿರುತ್ತೆ, ಅಲ್ಲಿ ಚಂದ್ರ ಅಂತ ಬರ್ದಿರ್ತಾರೆ. ಹಾಗಾದ್ರೆ ಅದು ನಿಮ್ಮ ಮೇಷರಾಶಿ ಆಯ್ತು. ಈಗ ಓಕೆ, ಈ ಮೇಷರಾಶಿ ಬಂದು ಅಗ್ನಿ ತತ್ವದ ರಾಶಿ. ಓಕೆ, ಇದು ತತ್ವ ಬಂದು ಅಗ್ನಿ ತತ್ವದ ರಾಶಿ ಅಲ್ವಾ. ಅಂದ್ರೆ ಇವರಲ್ಲಿ ಏನಿರ್ತದೆ, ಅಗ್ನಿ ತತ್ವಕ್ಕೆ ಸಂಬಂಧಪಟ್ಟದ ಗುಣಗಳಿರುತ್ತೆ ಅಂತ ಒಂದು ಇಂಡಿಕೇಶನ್. ಅಗ್ರೆಸಿವ್ ಪರ್ಸನ್ ಆಗಿರ್ತಾರೆ. ಅಗ್ರೆಸಿವ್ ಅಂದ್ರೆ ಕೋಪ ತಾಪಗಳು ಇವರಿಗೆ ತುಂಬಾನೇ ಜಾಸ್ತಿ. ಯಾವುದೇ ಯೋಚನೆ ಮಾಡದೇನೆ ಇವರಿಗೆ ಕೋಪ ಬರುತ್ತೆ. ಇವರಿಗೆ ಅಗ್ರೆಷನ್ ನೋಡಿ ಇವರಲ್ಲಿ ತುಂಬಾ ಅಂದ್ರೆ ತುಂಬಾ ಜಾಸ್ತಿ. ನೋಡಿ, ಅಗ್ರೆಷನ್ ನ ಮಟ್ಟಿಗೆ ಹೇಳ್ಬೇಕಾದ್ರೆ ಮೇಷರಾಶಿಯವರಷ್ಟು ಅಗ್ರೆಷನ್ ಮೇ ಬಿ ಯಾರಿಗೂ ಬರಲ್ಲ. ಆ ರೀತಿ ಅಗ್ರೆಷನ್ ಇರ್ತದೆ. ಬಟ್ ಅದು ಎಷ್ಟು ಕೆಲವೇ ಸೆಕೆಂಡುಗಳು ಅಥವಾ ಕೆಲವೇ ನಿಮಿಷ ಅಂತ ಹೇಳಲಿಕ್ಕಿಲ್ಲ, ಬರೀ ಸೆಕೆಂಡುಗಳಲ್ಲಿ ಇರುತ್ತೆ. ಅದು ಒಮ್ಮೆಲೆ ಮಾತ್ರ, ಅಂದ್ರೆ ಹೇಳ್ತಾರೆ ಬಡ್ಕಾವ್ ಅಂತ. ಅಂದ್ರೆ ಒಮ್ಮೆಲೆನೆ ಎಲ್ಲೋ ಔಟ್ ಬಸ್ಟ್ ಆಗುವಂತದ್ದು ಒಮ್ಮೆಲೆ ಆಗುತ್ತೆ ನಿಮಗೆ. ಮತ್ತೆ ಕೆಲವೇ ಸೆಕೆಂಡ್ಗಳಲ್ಲಿ ಅಷ್ಟೇ ತಣ್ಣಗಾಗುತ್ತೆ. ಯಾಕಂದ್ರೆ ಇದು ಚರತತ್ವದ ರಾಶಿ. ಚರತತ್ವದ ರಾಶಿ ಅಂದ್ರೇನು? ಚರತತ್ವ ರಾಶಿ ಅಂದ್ರೆ ಬಹಳ ವಿಶೇಷವಾಗಿ ಇಲ್ಲಿ ಯಾವುದೇ ವಿಚಾರಗಳು ಅದು ಸ್ಟೇಬಲ್ ಆಗಿರುವುದಿಲ್ಲ. ಅದು ಯಾವಾಗಲೂ ಬದಲಾಗ್ತಾ ಇರ್ತದೆ. ಅಂದ್ರೆ ಇವರ ವಿಚಾರಧಾರೆಗಳೇನಿದೆ ಅದು ಬಾರಿಗೂ ಚೇಂಜ್ ಆಗ್ತಾ ಹೋಗ್ತದೆ. ಒಂದೇ ರೀತಿಯಾಗಿರುವುದಿಲ್ಲ. ಕೋಪ ಬಂದ್ರು ಕೂಡ ಅದು ಸ್ವಲ್ಪ ಸಮಯನೇ, ಪ್ರೀತಿ ಹುಟ್ಟಿದ್ರು ಕೂಡ ಅದು ಸ್ವಲ್ಪ ಸಮಯನೇ, ಯಾವುದೇ ಕೆಲಸ ಮಾಡಿದ್ರು ಕೂಡ ಅದು ಸ್ವಲ್ಪ ಸಮಯನೇ. ಯಾವುದೇ ಕೆಲಸವನ್ನ ಕಾನ್ಸ್ಟೆಂಟ್ಲಿ ಅಂದ್ರೆ ಒಂದು ಸ್ಥಿರವಾಗಿ ಮಾಡ್ಕೊಂಡು ಹೋಗುವಂತಹ ಗುಣಗಳು ಇವರಲ್ಲಿ ತೀರಾ ಕಡಿಮೆ ಅಂತಲೇ ಹೇಳ್ಬೋದು. ಓಕೆನಾ. ಆನಂತರ ಇದು ಕ್ಷತ್ರಿಯ ವರ್ಣದ ರಾಶಿ. ಓಕೆನಾ. ಕ್ಷತ್ರಿಯ ವರ್ಣ ಅಂದ್ರೇನು? ಕ್ಷತ್ರಿಯರು ಏನ್ ಮಾಡ್ತಾರೆ ಬಹಳ ವಿಶೇಷವಾಗಿ ಅವ್ರು ಯಾರಿಗೆಲ್ಲ ಹೆಲ್ಪ್ ಆಗ್ಬೇಕು, ಯಾರಿಗೆಲ್ಲ ಸಹಾಯ ಮಾಡ್ಬೇಕು, ಅವ್ರು ಹಿಂದು ಮುಂದೆ ನೋಡದೆ ಯಾರಿಗೆ ಸಹಾಯ ಮಾಡ್ಬೇಕು ಅಲ್ಲಿ ಓಡಿ ಹೋಗ್ತಾರೆ, ಅಲ್ಲಿಗೆ ಸಹಾಯ ಮಾಡ್ತಾರೆ. ಕ್ಷತ್ರಿಯರಿಂದ ಏನನ್ನ ತಿಳ್ಕೊಳ್ಬಹುದು ನಾವು? ಯುದ್ಧ ಅಂದ್ರೆ ಯಾರಿಗೆ ಕಷ್ಟ ಕಾಲ ಇದೆ, ಯಾರಿಗೆ ತೊಂದರೆ ಇದೆ, ಯಾರು ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದಾರೆ ಅವರಿಗೆ ಯಾವುದೇ ಸಮಯದಲ್ಲಿ ಹೋಗಿ, ಯಾವುದೇ ಸಮಯವನ್ನು ನೋಡದೆ ಹೋಗಿ ಸಹಾಯ ಮಾಡುವಂತವ್ರು ಮೇಷರಾಶಿಯವರು ಆಗಿರ್ತಾರೆ. ಯಾಕಂದ್ರೆ ಇವ್ರಿಗೆ ನೋಡಿ, ಬೇಕಾದ್ರೆ ನೀವು ಎಲ್ಲೊಂದ್ ಕಡೆ ಇವ್ರಿಗೆ ಮನೆಗಿಂತಲೂ ಇವರ ಮನೆ ಏನಿರ್ತದೆ, ಮನೆ ಕುಟುಂಬ ಅದೊಂದು ಸೈಡ್ ಅಲ್ಲಿ ಇರ್ಲಿ, ಬಟ್ ಹೊರಗಿನ ವ್ಯಕ್ತಿಗಳು ಸಮಾಜದಲ್ಲಿ ಯಾರಿಗಾದ್ರೂ ತೊಂದರೆ ಆಯ್ತು, ಯಾರಾದ್ರೂ ಫೋನ್ ಮಾಡಿದಂದಾಗ ಇವ್ರು ಕೂಡ್ಲೆ ಹೋಗಿ ಅವ್ರಿಗೆ ಸಹಾಯ ಮಾಡಿ ಬರ್ತಾರೆ. ಬಹಳ ವಿಶೇಷ ರೀತಿಯಲ್ಲಿ ಮಾಡ್ತಾರೆ, ಬಹಳ ಖುಷಿಯಿಂದ ಮಾಡ್ತಾರೆ. ಈಗ ಮನೆಗೆ ಸಹಾಯ ಮಾಡ್ತಾರೆ ಇಲ್ಲ ಸೆಕೆಂಡರಿ, ಬಟ್ ಸಮಾಜಕ್ಕೆ ಅಂತ ಇವರು 100% ಸಹಾಯ ಅಂತೂ ಮಾಡಿಯೇ ಮಾಡ್ತಾರೆ. ಕ್ಷತ್ರಿಯ ವರ್ಣದ ಗುಣ ಇವರಲ್ಲಿ ಇರುವುದರಿಂದ ಇವರು ಒಂಥರ ಈ ಯೋಧರ ತರ ಇದ್ದುಕೊಂಡು ಅವ್ರಿಗೆ ಹೆಲ್ಪ್ ಮಾಡಿ ಬರ್ತಾರೆ ಒಂದು ಇಂಡಿಗೆ. ಅದಕ್ಕೆ ಕ್ಷತ್ರಿಯ ವರ್ಣದ ರಾಶಿ ಅಂತ ಕರೆದಿದ್ದಾರೆ. ಓಕೆನಾ. ಆನಂತರ ದಿಕ್ಕು ಬಂದು ಪೂರ್ವ, ರಾಜಂತರ ಇರ್ಬೇಕಾಗುತ್ತೆ. ಪೂರ್ವ ದಿಕ್ಕಿಗೆ ಅಧಿಪತಿ ಯಾರು? ಅದು ಸೂರ್ಯನಿಗಿರುವ. ಹಾಗಾದ್ರೆ ರಾಜಂತರ ಇರಬೇಕು ಇವರು ಅಂತ ಒಂದು ಇಂಡಿಕೇಶನ್ ಅಂತೂ ಈ ಒಂದು ರಾಶಿಗೆ ಹೇಳಲ್ಪಟ್ಟಿದೆ. ಅರ್ಥ ಮಾಡ್ಕೊಂಡ್ರೆ ತುಂಬಾ ಚೆನ್ನಾಗಿರ್ತದೆ. ಇನ್ನೇನಿರ್ತದೆ ಇದರ ಗುಣಾವಗುಣಗಳು ನೋಡ್ಕೊಳ್ಳಿ. ಏನಾಗುತ್ತೆ, ಇದಕ್ಕೊಂದು ಸಿಂಬಲ್ ಅನ್ನ ಕೊಟ್ಟಿದ್ದಾರೆ. ಈಗ ಮೇಷರಾಶಿಗೆ ಒಂದು ಸಿಂಬಲ್ ಅನ್ನ ಕೊಟ್ಟಿದ್ದಾರೆ. ಮೇಷರಾಶಿ ಸಿಂಬಲ್ ಬಂದು ಅದನ್ನ ಟಗರು ಅಂತ ಕರಿಬಹುದು, ನಾವು ಶೀಪ್ ಅಂತ ಕರಿಬಹುದು, ಟಗರ್ ಅಂತ ಕರಿಬಹುದು, ಗೋಟ್ ಅಂತ ಕರಿಬಹುದು, ಮೇಕೆ ಅಂತ ಕರಿಬಹುದು, ಕುರಿ ಅಂತ ಕರಿಬಹುದು, ನೀವೇನ್ ಬೇಕಾದ್ರೂ ಕರೀರಿ. ಅದೇ ಜಾತಿ ಅದೇ ಪ್ರಜಾತಿ ಎಲ್ಲವೂ ಕೂಡ. ಅದನ್ನ ಇದಕ್ಕೆ ಸಿಂಬಲ್ ಆಗಿ ಕೊಟ್ಟಿದ್ದಾರೆ. ನೋಡಿ ಆ ಸಿಂಬಲ್ ಹೇಗಿರುತ್ತೆ ಅದನ್ನ ಜಸ್ಟ್ ನಿಮ್ಗೆ ತೋರಿಸ್ಕೊಡ್ತೇನೆ. ಅವಾಗ ಒಂದಷ್ಟು ಐಡಿಯಾ ಕೂಡ ನಿಮ್ಗೆ ಕೂಡ ಬರ್ಲಿಕ್ಕೆ ಶುರುವಾಗುತ್ತೆ. ಇಲ್ಲಿ ನೋಡಿ ಟಗರು ಕಾಣಿಸ್ತಾ ಉಂಟು ನಿಮ್ಗೆ. ಓಕೆನಾ. ಸೊ ಇದರ ಗುಣ ಸ್ವಭಾವ ಹೇಗೆ ಅಂದ್ರೆ ಇದು ಆಕ್ರಮಣಕಾರಿ ಗುಣ ಸ್ವಭಾವ ಹೊಂದತಕ್ಕಂಥದ್ದು. ಸೊ ಆಕ್ರಮಣಕಾರಿ ಅಂದ್ರೆ ಏನಾಗುತ್ತೆ, ಇವ್ರಿಗೆ ಯಾರಾದ್ರೂ ಏನಾದ್ರು ಮಾಡಿದ್ರೆ ಅವ್ರು ಆಕ್ರಮಣ ಮಾಡಿಯೇ ಮಾಡ್ತಾರೆ ಅಂತ ಒಂದಂತೂ ಇಂಡಿಕೇಶನ್ ಇದೆ. ಅಂದ್ರೆ ಆ ಮೂಮೆಂಟ್ ಅಲ್ಲಿ ಜಗಳಕ್ಕೆ ಇಳಿದು ಬಿಡ್ತಾರೆ, ಏನು ಮಾಡಕ್ಕಾಗಲ್ಲ ಅಲ್ವಾ. ಅವ್ರಿಗೆ ಜಗಳದ ಸ್ವಭಾವ ಇದ್ದೇ ಇರುತ್ತೆ. ಹೇಗಾದ್ರೂ ಅಗ್ನಿ ತತ್ವದ ರಾಶಿ ತಾನೆ, ಸೊ ಜಗಳ ಮಾಡುವಂತ ಸ್ವಭಾವ ಇವರಲ್ಲಿ ಇದ್ದೇ ಇರ್ತದೆ. ಬೇಗನೆ ಅಗ್ರೆಸಿವ್ ಪರ್ಸನ್ಗಳಾಗಿರ್ತಾರೆ, ಬೇಗನೆ ಕೋಪಗೊಳ್ತಾರೆ. ಅದಕ್ಕೋಸ್ಕರ ಏನಾಗುತ್ತೆ, ಯಾರ ಮೇಲೆ ಆದ್ರೂ ಕೂಡ ದಾಳಿ ಮಾಡಬಲ್ಲರು ಅಂತ ಒಂದು ಇಂಡಿಕೇಶನ್ ಇದೆ. ಆನಂತರ ವಿಶೇಷವಾಗಿ ಏನಾಗುತ್ತೆ, ಮೇಷರಾಶಿ ಕಾಲಪುರುಷನ ಅಂಗಾಂಗಗಳನ್ನು ನೋಡ್ಲಿಕ್ಕೆ ಹೋದ್ರೆ ಅದು ತಲೆಯ ಪಾಟಿಗೆ ಸಂಬಂಧಪಟ್ಟ ಕೆಲಸ ಮಾಡುತ್ತೆ. ಅದರಿಂದಾಗಿ ಇವ್ರಿಗೆ ತಲೆಯ ಪಾಟಲ್ಲಿ ಏನಿರ್ತದೆ ಬಹಳ ವಿಶೇಷ ರೀತಿಯಲ್ಲಿ ಬಲ ಇರ್ತದೆ. ಅದಕ್ಕೋಸ್ಕರ ಯಾವತ್ತಿದ್ರು ಕೂಡ ಇವರು ಯಾರಾದ್ರೂ ಇಬ್ರು ಜಗಳ ಮಾಡ್ಕೊಳ್ತಾ ಇದ್ದಾರೆ ಅಲ್ಲಿ ತಲೆ ಹಾಕ್ಲಿಕ್ಕೆ ಹೋಗ್ಬಾರ್ದು. ಇಲ್ಲಾಂದ್ರೆ ನಿಮ್ಗೇನೆ ಪ್ರಾಬ್ಲಮ್ ಆಗುತ್ತೆ, ನಿಮ್ಗೆ ಸಮಸ್ಯೆ ಆಗುತ್ತೆ. ಅದಕ್ಕೋಸ್ಕರ ತಲೆ ಹಾಕಬಾರ್ದು. ಮತ್ತೆ ತಲೆಯಲ್ಲಿನೇ ನಿಮ್ಗೆ ತುಂಬಾನೇ ಶಕ್ತಿ ಇರೋದ್ರಿಂದ ಟಗರು ಏನ್ ಮಾಡುತ್ತೆ, ಟಗರು ಈ ರೀತಿಯಾಗಿ ಡಿ ಹೊಡಿತದೆ ಒಂದಕ್ಕೊಂದು. ಅದರಿಂದಾಗಿ ನೀವು ಕೂಡ ಹಾಗೇನೆ ತಲೆಯಿಂದಲೇ ಯಾರಿಗಾದ್ರೂ ಫೈಟ್ ಮಾಡುವಂಥದ್ದು, ತಲೆಯನ್ನು ಹೊಡೆದೇ ಫೈಟ್ ಮಾಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿರ್ತದೆ. ಅದಕ್ಕೆ ಅದರಲ್ಲಿ ನೀವು ಸೇಫ್ ಆಗಿರ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಆನಂತರ ಈ ಒಂದು ಟಗರು ಅಂತ ಏನಿರುತ್ತೆ ಇದು ಯಾವತ್ತು ಹೆಚ್ಚಾಗಿ ಗುಂಪಿನಲ್ಲಿ ಇರುತ್ತೆ. ಇದೆಲ್ಲ ಒಂದಲ್ಲಿ ಗುಂಪಲ್ಲಿ ಹೋಗ್ತಾ ಇರುತ್ತೆ ಅಲ್ವಾ. ಅದು ಒಂದೊಂದೇ ಹೋಗುದು ಸ್ವಲ್ಪ ಕಷ್ಟ, ಇಡೀ ಗುಂಪಲ್ಲಿ ಇದ್ಕೊಂಡು ಹೋಗುತ್ತೆ. ಪರವಾಗಿಲ್ಲ. ಅಂದ್ರೆ ಏನಾಗುತ್ತೆ, ನಿಮ್ಗೆ ಒಂದ್ಸಲ ಫ್ರೆಂಡ್ಸ್ ಲೆವೆಲ್ ಬೇಕಾಗುತ್ತೆ. ನೀವು ಅವ್ರ ಜೊತೆಗೆ ಇದ್ಕೊಂಡು ಹೋಗ್ತೀರಾ, ಒಂದಷ್ಟು ಜನರ ಜೊತೆಗೆ ಬೆರೆತುಕೊಂಡು ಹೋಗ್ತೀರಾ. ನೀವು ಒಬ್ಬರೇ ಇರೋಕೆ ಇಷ್ಟಪಡಲ್ಲ. ಅಂದ್ರೆ ನೀವೆಲ್ಲ ಒಂದ್ ಕಡೆ ಆ ಕ್ಲಬ್ ಆಗಿ ಎಲ್ಲರ ಜೊತೆ ಇದ್ದುಕೊಂಡು ಎಲ್ಲರ ಜೊತೆ ನೀವು ಸಿಂಕ್ ಆಗಿ ಇದ್ದುಕೊಂಡು ಇರ್ಲಿಕ್ಕೆ ಪ್ರಯತ್ನ ಅಂತೂ ಮಾಡಿಯೇ ಮಾಡ್ತೀರಾ. ಅದು
ಅದು ಒಳ್ಳೆ ವಿಷಯ, ಅದೇನು ಸಮಸ್ಯೆ ಅಲ್ಲ. ಆನಂತರ ಏನಾಗುತ್ತೆ, ಟಗರು ಏನ್ ಮಾಡುತ್ತೆ ಎಲ್ಲಾದ್ರೂ ಕೂಡ ಅಲ್ವಾ, ಈ ನಾನು ಹೇಳಿದೆ ನಿಮ್ಗೆ, ಅದು ಕುರಿನೋ ಮೇಕೆನೋ ಅಲ್ವಾ, ಗೋಟೋ ಶೀಪೋ ನೀವೇನ್ ಎಣಿಸ್ಕೊಳ್ತೀರಾ ಅದು ಓಕೆ, ಇಲ್ಲಿ ಚಿತ್ರದಲ್ಲಿ ಕಾಣಿಸ್ತಾ ಉಂಟು ನೋಡಿ. ಸೊ ಇದೇನ್ ಮಾಡುತ್ತೆ, ಎಲ್ಲಾದ್ರೂ ಹೋಗ್ತಾ ಇರ್ಬೇಕಾದ್ರೆ ಹಸಿರನ್ನ ನೋಡುತ್ತೆ, ಹಸಿರು ಎಲ್ಲಿ ಹಸಿರು ನೋಡುತ್ತೆ ಅಲ್ಲಿ ಹೋಗಿ ಬಾಯಿ ಹಾಕುತ್ತೆ. ಓಕೆನಾ, ಎಲ್ಲೇ ಹಸಿರು ನೋಡಿದ್ರೆ ಬಾಯಿ ಹಾಕುತ್ತೆ. ಬಟ್ ಬಾಯಿ ಅಂತೂ ಹಾಕುತ್ತೆ, ಬಟ್ ಅದು ಪೂರ್ತಿ ತಿನ್ನಲ್ಲ, ಆ ಸ್ವಲ್ಪ ಸ್ವಲ್ಪ ತಿನ್ನುತ್ತೆ, ಆ ನಂತರ ವಾಪಸ್ ಬರುತ್ತೆ. ಓಕೆ, ಸೊ ಇದು ಇದರ ಗುಣ. ಅದಕ್ಕೋಸ್ಕರ ಏನಾಗುತ್ತೆ, ಯಾವಾಗ ಮೇಷರಾಶಿಯವರು ಇರ್ತಾರಲ್ವಾ, ಇವರೆಲ್ಲ ಏನ್ ಮಾಡ್ತಾರೆ ಅಂದ್ರೆ ಬಹಳ ವಿಶೇಷ ರೀತಿಯಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಕೈ ಆಡಿಸುವಂತವ್ರು, ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಇವ್ರಿಗೆ ಪರಿಣತಿ ಇರ್ತದೆ, ಬಟ್ ಪರಿಪೂರ್ಣ ಪರಿಣತಿ ಯಾವುದ್ರಲ್ಲಿ ಕೂಡ ಇರುವುದಿಲ್ಲ. ಎಲ್ಲಾ ಕೆಲಸವನ್ನ ಅರ್ಧ ಮಾಡಿ ಬಿಟ್ಟಿರ್ತಾರೆ. ಯಾವುದನ್ನು ಕೂಡ ಪರಿಪೂರ್ಣ ರೀತಿಯಲ್ಲಿ ಮುಂದುವರಿಸಿಕೊಂಡು ಹೋಗುವಂತಹ ಒಂದು ಚಾಕಚಕ್ಯತೆ ಇರ್ಬೋದು ಅಥವಾ ತಾಕತ್ ಇರ್ಬೋದು ಇರುವುದಿಲ್ಲ. ಇಲ್ಲಿ ಒಂದು ವಿಷಯ ಏನಂದ್ರೆ, ಮೇಷರಾಶಿಯ ಒಂದು ವಿಶೇಷತೆ ಏನಿರ್ತದೆ, ಅದರ ಒಂದು ಎನರ್ಜಿ ನೋಡಿ, ಚರತತ್ವದ ಎನರ್ಜಿ. ಅದು ಒಮ್ಮೆ ಎನರ್ಜಿ ಕ್ರಿಯೇಟ್ ಆಗುತ್ತೆ, ಮತ್ತೊಮ್ಮೆ ಟುಸ್ ಆಗುತ್ತೆ, ಮತ್ತೊಮ್ಮೆ ಬರುತ್ತೆ, ಮತ್ತೊಮ್ಮೆ ಹೋಗುತ್ತೆ. ಅದಕ್ಕೋಸ್ಕರ ಯಾವಾಗ ಎನರ್ಜಿ ಬರುತ್ತಲ್ಲ ಆ ಮೂಮೆಂಟ್ ಅಲ್ಲಿ ನಾನು ಹಾಗೆ ಸಾಧನೆ ಮಾಡ್ತೇನೆ, ನಾನು ಹೀಗೆ ಮಾಡ್ತೇನೆ, ಅದು ಮಾಡ್ತೇನೆ, ಇದು ಮಾಡ್ತೇನೆ, ಹುಲಿ ಹೊಡಿತೇನೆ, ಕಾಗೆ ಎಲ್ಲ ಹೋಗ್ತಾರೆ. ಬಟ್ ಸ್ವಲ್ಪ ಸಮಯದಲ್ಲೇ ತಂಡಾಗಿ ಮತ್ತೆ ಕೂತ್ಕೊಳ್ತಾರೆ, ಮತ್ತೆ ಅವ್ರಿಗೆ ಜೋಶ್ ಬಂತು, ಮತ್ತೆ ಹೋದ್ರು, ಮತ್ತೆ ಅದಕ್ಕೋಸ್ಕರ ಇವರು ಯಾವುದೇ ಒಂದು ವಿಚಾರದಲ್ಲಿ ಪರಿಪೂರ್ಣತೆಯನ್ನು ಸಾಧಿಸಬೇಕಾದ್ರೆ ಬಹಳಷ್ಟು ಸಪೋರ್ಟಿವ್ ಬೇಕಾಗುತ್ತೆ. ಅಂದ್ರೆ ಮಾತ್ರ ಹೋಗಿ ಇವರು ಪರಿಪೂರ್ಣತೆಯನ್ನು ಸಾಧಿಸಲಿಕ್ಕೆ ಇವರಿಂದ ಸಾಧ್ಯತೆ ಉಂಟು. ಅನ್ಯಥಾ ಪರಿಪೂರ್ಣತೆ ಅನ್ನೋದು ಈ ಒಂದು ಮೇಷರಾಶಿಯವರಿಗೆ ಸ್ವಲ್ಪ ಕಷ್ಟವಾಗಿಯೇ ಬರುವಂತದ್ದು. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಇನ್ನೊಂದು ವಿಚಾರ ಏನಂದ್ರೆ, ಇದರ ಒಂದು ಸಿಂಬಲ್ ಅನ್ನ ಏನು ಹೇಳಿದ್ದಾರೆ, ಟಗರು, ರೈಟ್. ಇದು ಏನ್ ಮಾಡುತ್ತೆ, ಇದು ಬಹಳ ತಾಕತ್ವರಾಗಿರ್ತದೆ, ಇದು ಬಹಳ ವಿಶೇಷ ರೀತಿಯಲ್ಲಿ ನೀವು ಎಲ್ಲಿ ಹೇಳಿದ್ರು ಕೂಡ ಅಲ್ಲಿ ಹೋಗುತ್ತೆ. ಇದಕ್ಕೆ ಒಬ್ಬರು ಮಾರ್ಗದರ್ಶಕರು ಬೇಕಾಗುತ್ತೆ, ಇದಕ್ಕೆ ಯಾರಾದ್ರೂ ಹೇಳುವವರು ಬೇಕು, ಒಬ್ಬ ಮಾರ್ಗದರ್ಶಕ ಬೇಕು. ಆ ಮಾರ್ಗದರ್ಶಕ ಇದ್ದಾಗ ಏನಾಗುತ್ತೆ, ಇವರು ಯಾವುದೇ ಒಂದು ಕೆಲಸವನ್ನ ಬಹಳ ಪರಿಪೂರ್ಣ ರೀತಿಯಲ್ಲಿ ಅದರ ಜೊತೆಗೆ ಯಾವುದೇ ಕಾರಣ ಕೂಡ ಆಯಾಸ ಇಲ್ಲದೆ ಮಾಡಿ ಮುಗಿಸುವಂತಹ ಒಂದು ಯೋಗ ಭಾಗ್ಯ ಇವ್ರ ಪಾಲಿಗೆ ಒಂದು 100% ಇದೆ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ಎಲ್ಲೋ ಒಂದ್ ಕಡೆ ಈ ಒಂದು ಟಗರ್ ಇದೆ, ಅದೇನ್ ಮಾಡುತ್ತೆ, ಅದು ಎಷ್ಟೇ ಬೆಟ್ಟದ ಎತ್ತರಕ್ಕೆ ಹೋಗಿ ಕೂಡ ಅಲ್ಲಿ ಏನು ಹುಲ್ಲಿದೆ ಅಥವಾ ಅಲ್ಲಿ ಏನು ಹಸಿರು ಇದೆ ಅದನ್ನ ತಿಂದು ವಾಪಸ್ ಬರಬಲ್ಲದು. ಅದಕ್ಕೆ ಅದು ಆಯಾಸ ಅಂತ ಆಗುವುದೇ ಇಲ್ಲ, ಅದಕ್ಕೆ ಗೊತ್ತು ಕೂಡ ಇರುವುದಿಲ್ಲ ನಾನು ಎಷ್ಟು ಎತ್ತರಕ್ಕೆ ಹೋಗಿದ್ದೇನೆ ಅಂತ. ಸೊ ಅದೇ ರೀತಿ ಇವರು ಕೂಡ ಹಾಗೇನೆ, ಯಾರಾದ್ರೂ ಮಾರ್ಗದರ್ಶಕರು ಇರಬೇಕು, ಯಾರಾದ್ರೂ ಹಿಂದ್ಗಡೆ ಇರ್ಬೇಕು ಇವ್ರಿಗೆ, ಅವರು ತುಂಬಾನೇ ಇವ್ರನ್ನ ಪುಷ್ ಮಾಡಬೇಕು. ಆ ಮೂಮೆಂಟ್ ಅಲ್ಲಿ ಏನಾಗುತ್ತೆ, ಇವರು ಯಾವುದೇ ಒಂದು ವಿಚಾರದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಸಾಧನೆಯನ್ನ ಮಾಡುವಂತಹ ಯೋಗ ಭಾಗ್ಯ ಇವ್ರ ಪಾಲಿಗೆ 100% ಅದು ಕ್ರಿಯೇಟ್ ಅಂತೂ ಆಗಿ ಆಗುತ್ತೆ. ಈ ಮೇಷರಾಶಿ ಕುಜನಿಗೆ ಅದು ತನ್ನ ಓನ್ ರಾಶಿ ಅದು. ಓಕೆ, ಅದಕ್ಕೋಸ್ಕರ ಏನಿದೆ, ಅಗ್ರೆಷನ್ ಅಂತೂ ಇದ್ದೇ ಇರ್ತದೆ, ಡಿಸಿಷನ್ ಮೇಕಿಂಗ್ ಅಂತೂ ಮಾಡ್ತಾರೆ, ಜವಾಬ್ದಾರಿ ಕೂಡ ತಗೊಳ್ತಾರೆ, ಎಲ್ಲರನ್ನ ತುಂಬಾ ಪ್ರೀತಿಸ್ತಾರೆ, ಎಲ್ಲರನ್ನ ಪ್ರೀತಿಸ್ತಕ್ಕಂಥವ್ರು ಆಗಿರ್ತಾರೆ. ಸೊ ಇವರು ಒಂಥರ ಏನಂದ್ರೆ, ಏನೇ ಮಾಡಿದ್ ಕೂಡ, ಯಾರು ಏನೇ ಮಾಡಿದ್ರು ಅದನ್ನ ಬಹಳ ಬೇಗನೆ ಮರೆತು ಬಿಡ್ತಾರೆ. ಯಾವುದೇ ಕಾರಣ ಕೂಡ ಅದನ್ನ ತಲೆಯಲ್ಲಿ ಇಟ್ಕೊಂಡು ಕೊರಗುದು ಅದು ಇದು ಯಾವ್ದು ಇರುವುದಿಲ್ಲ. ಇಲ್ಲಿಗೆ ಜಗಳ ಆಯ್ತು, ಒಂದಷ್ಟು ಸೆಕೆಂಡ್ಗಳಲ್ಲಿ ಜಗಳ ಆಯ್ತು, ಅದಾಯ್ತು ಇದಾಯ್ತು, ಕೆಲವೇ ನಿಮಿಷಗಳಲ್ಲಿ ಮರೆತು ಮತ್ತೆ ಅವ್ರ ಜೊತೆ ಹೇಗಿರ್ತಾರೋ ಹಾಗೇನೆ ಮನೆಯಲ್ಲಿ ಕೂಡ ಇರ್ತಾರೆ, ಹಾಗೇನೆ ಹೊರಗಡೆ ಕೂಡ ಇರ್ತಾರೆ. ಅದರಿಂದಾಗಿ ತುಂಬಾ ತಲೆಗೆ ಹಚ್ಚಿಕೊಳ್ಳುವಂತ ವಿಚಾರಗಳು ಇಲ್ಲಿ ಇರುವುದೇ ಇಲ್ಲ. ಕುಜನ ಆಧಿಪತ್ಯ ಇರುವುದರಿಂದ ಒಂದಷ್ಟು ಜವಾಬ್ದಾರಿಗಳನ್ನ ಪಡ್ಕೊಳ್ಬೇಕಾಗುತ್ತೆ, ಒಂದಷ್ಟು ಜವಾಬ್ದಾರಿ ಇವ್ರ ಪಾಲಿಗೆ ಬರಬೇಕಾಗುತ್ತೆ. ಅದಕ್ಕೋಸ್ಕರ ಇವ್ರು ಯಾವುದೋ ಒಂದು ಕೆಲಸವನ್ನ ಮಾಡಿ ಅದರಲ್ಲಿ ಜವಾಬ್ದಾರಿಯನ್ನು ಪಡ್ಕೊಳ್ಳೋದು ಅಥವಾ ಯಾವುದೋ ಒಂದು ಕೆಲಸದಲ್ಲಿ ಫಿಕ್ಸ್ ಆಗಿರುವಂತದ್ದು ಇವ್ರಿಗೆ ಬೇಕಾದಂತಹ ವಿಚಾರ. ಅದರಲ್ಲಿ ಇದ್ದಾಗ ಏನಾಗುತ್ತೆ, ಈ ಮೇಷರಾಶಿಯವರು ಬಹಳಷ್ಟು ದೊಡ್ಡ ಮಟ್ಟಿಗೆ ಸಾಧನೆಗಳನ್ನ ಮಾಡುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಅದರ ಜೊತೆಗೆ ಏನಾಗುತ್ತೆ, ಈ ರಾಶಿಯಲ್ಲಿ ಸೂರ್ಯನಿಗೆ ಉಚ್ಚ ಫಲ ಹೇಳಿದ್ದಾರೆ. ಅಂದ್ರೆ ಸೂರ್ಯ ಬಂದು ಆತ್ಮಕಾರಕ ಸೂರ್ಯನಿಗೆ ಮೇಷರಾಶಿಯಲ್ಲಿ ಉಚ್ಚ ಫಲ. ಅದರಿಂದ ಏನಾಗುತ್ತೆ, ಇವರಿಗೆ ಬಹಳ ವಿಶೇಷ ರೀತಿಯಲ್ಲಿ ನಾಯಕತ್ವದ ಗುಣಗಳಿರ್ತವೆ, ಅಧಿಕಾರ ವರ್ಗಕ್ಕೆ ಹೋಗುವಂತ ಗುಣಗಳಿರ್ತವೆ, ನಾಯಕತ್ವವನ್ನು ಹೊಂದತಕ್ಕಂಥವ್ರು ಆಗಿರ್ತಾರೆ. ಕೆಲವರೆಲ್ಲ ರಾಜಕೀಯದಲ್ಲಿ ಇರ್ತಾರೆ, ಕೆಲವರೆಲ್ಲ ಫಿಲ್ಮ್ ಇಂಡಸ್ಟ್ರಿಯಲ್ಲಿ ಇರ್ತಾರೆ, ದೊಡ್ಡ ಮಟ್ಟಿಗೆ ಬೆಳೆಯುವಂತ ವ್ಯಕ್ತಿಗಳು ಇವರೇ ಆಗಿರ್ತಾರೆ. ಬಟ್ ಅಲ್ಲಿ ಏನಾಗುತ್ತೆ, ಯಾವಾಗ ಸೂರ್ಯನಿಗೆ ಅದು ಉಚ್ಚ ಫಲ ಅಂದಾಗ ನೀವು ಅಷ್ಟೇ ದೊಡ್ಡ ಮಟ್ಟದಲ್ಲಿ ಸಮಾಜ ಸೇವೆ ಕೂಡ ಮಾಡಬೇಕಾಗುತ್ತೆ. ಆವಾಗ ನಿಮ್ಗೆ ಮಾನ ಸಮ್ಮಾನ ಏನುಂಟು ಅದೆಲ್ಲವೂ ಕೂಡ ಎಲ್ಲಾ ಕಡೆಯಿಂದ ಕೂಡ ಹರಿದು ಬರುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಇದನ್ನ ಅರ್ಥ ಮಾಡ್ಕೊಳ್ಳಿ. ನೋಡಿ, ಸೂರ್ಯ ಯಾರು? ಸೂರ್ಯ ಬಂದು ಈಗ ಮೇಷರಾಶಿ ಜಾತಕಕ್ಕೆ ಸೂರ್ಯ ಬಂದು 5th ಲಾರ್ಡ್, 5ನೇ ಮನೆ ಅಧಿಪತಿ. 5ನೇ ಮನೆ ಅಧಿಪತಿ ಲಗ್ನದಲ್ಲಿ ಉಚ್ಚನಾಗ್ತಾನೆ, ಅಂದ್ರೆ ರಾಶಿಯಲ್ಲಿ ಉಚ್ಚನಾಗ್ತಾನೆ, ಅಂದ್ರೆ ಮೇಷರಾಶಿಯಲ್ಲಿ ಉಚ್ಚನಾಗ್ತಾನೆ ಅಂದಾಗ ನೀವು ಸಮಾಜಕ್ಕೆ ಆ ರೀತಿ ಕೊಡುಗೆಗಳನ್ನ ಕೊಡಬೇಕಾದೀತು, ನೀವು ಏನಂತ ಆದೀತು. ಯಾಕಂದ್ರೆ ಅದು ಎಲ್ಲೋ ಒಂದ್ ಕಡೆ ಉನ್ನತ ಮಟ್ಟದಲ್ಲಿದೆ, ಸೂರ್ಯನಿಗೆ ಉನ್ನತ ಮಟ್ಟದ ಸ್ಥಾನ ಅದು. ಅದರಿಂದಾಗಿ ನೀವು ಏನ್ ಬಯಸ್ತೀರಾ, ನಾನು ದೊಡ್ಡ ಮಟ್ಟದಲ್ಲಿರ್ಬೇಕು, ಜನರು ನನ್ನನ್ನು ಆ ರೀತಿಯಾಗಿ ನೋಡ್ಬೇಕು, ರಾಜನನ್ನ ನೋಡಿದ ತರ ನೋಡ್ಬೇಕು, ಅಥವಾ ಅಧಿಕಾರ ವರ್ಗದಲ್ಲಿ ಇರುವಂತವ್ರನ್ನ ಹೇಗೆ ನೋಡ್ತಾರೆ ಆ ತರ ನನ್ನನ್ನು ನೋಡ್ಬೇಕು ಅಂತ ಒಂದು ಥಾಟ್ಸ್ ನಿಮ್ಮಲ್ಲಂತೂ ಬಂದೇ ಬರ್ತದೆ. ಬಟ್ ಅದಕ್ಕೆ ಬೇಕಾಗಿನೇ ನಿಮ್ಗೆ ಒಂದಷ್ಟು ಜನರ ಜೊತೆಗೆ ಜನರಿಗೆ ಹೆಲ್ಪ್ ಮಾಡಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಯಾರಿಗೆಲ್ಲ ಆ ಒಂದು ಕ್ಲಪ್ತ ಸಮಯದಲ್ಲಿ ಆ ಸಮಯದಲ್ಲಿ ಹೆಲ್ಪ್ ಬೇಕು. ಕ್ಷತ್ರಿಯ ವರ್ಣ ತಾನೇ,
ಅದಕ್ಕೋಸ್ಕರ ಆ ಸಮಯದಲ್ಲಿ ಹೆಲ್ಪ್ ಬೇಕಂದಾಗ ನೀವು ಅದನ್ನ ಖಂಡಿತ ಮಾಡಿದ್ರೆ ಏನಾಗುತ್ತೆ, ಅದು ಬಹಳ ಫೇವರಬಲ್ ಇಂಪ್ಯಾಕ್ಟ್ ಅನ್ನು ನಿಮ್ಮ ಪಾಲಿಗೆ ಕೊಟ್ಟೇ ಕೊಡುತ್ತೆ. ಓಕೆ, ಆನಂತರ ಇವ್ರು ನೋಡೋಕೆ ಸಾಧಾರಣ ಹೈಟ್ ಅಲ್ಲಿ ಇರ್ತಾರೆ, ತುಂಬಾ ಹೈಟ್ ಅಂತ ನಾನು ಹೇಳಕ್ ಹೋಗಲ್ಲ, ಯಾಕಂದ್ರೆ ನಮ್ಮ ಅದಕ್ಕೆ ಕೊಟ್ಟಂತಹ ಸಿಂಬಲ್ ಏನಿರ್ತದೆ, ಟಗರ್ ಕೊಟ್ಟಿದ್ದಾರೆ, ಟಗರ್ಗೆ ತುಂಬಾ ಹೈಟ್ ಇರುವುದಿಲ್ಲ ಆಕ್ಚುಲಿ, ಬಟ್ ಅದು ಬಹಳ ಚುರುಕಾಗಿರುವಂತಹ ಪ್ರಾಣಿ ಅಂತ ಹೇಳ್ತೇವೆ, ಬಹಳ ಚುರುಕಾಗಿರ್ತದೆ, ಅದು ಹೈಟ್ ಇರುವುದಿಲ್ಲ. ಬಟ್ ಇವರ ಮುಖ ಹೇಗಿರುತ್ತೆ, ಟ್ರಯಾಂಗಲ್ ಶೇಪ್ ಅಲ್ಲಿ ಇರ್ತದೆ ಮುಖ ಹೆಚ್ಚಾಗಿ ಅಲ್ವಾ. ಒಂದು ವೇಳೆ ಮೇಷರಾಶಿ ನಿಮ್ಗೆ ಕಂಫರ್ಟ್ ಆಗಿ ಬಂದಾಗ ಅಥವಾ ಮೇಷರಾಶಿ ಎಕ್ಸಾಕ್ಟ್ ಆಗಿ ಕೆಲಸ ಮಾಡಿದ್ರೆ ಅದು ಟ್ರಯಾಂಗಲ್ ಶೇಪ್ ಅಲ್ಲಿ ನಿಮ್ಮ ಮುಖ ಇರ್ತದೆ, ಅಥವಾ ನೀವು ಗಡ್ಡ ಗಿಡ್ಡ ಇಟ್ಕೊಂಡು ಅದನ್ನ ಟ್ರಯಾಂಗಲ್ ಶೇಪ್ ಮಾಡ್ಕೊಳ್ತೀರಾ. ಅದಕ್ಕೋಸ್ಕರ ಆ ಮೇಷರಾಶಿ ಅಂತ ಏನುಂಟು ಅದು ಅದರ ವ್ಯಕ್ತಿತ್ವ ಯಾರಿಗುಂಟು, ಅವ್ರದ್ದು ಮುಖ ಸ್ವಲ್ಪ ಮಟ್ಟಿಗೆ ಅಂದ್ರೆ ಆ ನಮ್ಮ ಈ ಟಗರ್ನ ಮುಖ ಹೇಗಿರ್ತದೆ ಟ್ರಯಾಂಗಲ್ ಶೇಪ್, ಅದೇ ರೀತಿ ಟ್ರಯಾಂಗಲ್ ಶೇಪ್ ಅಲ್ಲಿ ಇರ್ತದೆ. ಆದ ಕಣ್ಣುಗಳು ಯಾವತ್ತಿದ್ದು ಕೆಂಪು ಕೆಂಪಾದ ಕಣ್ಣುಗಳು, ಕೆಂಪು ಕೆಂಪಾಗಿ ಕಣ್ಣುಗಳು ಬಹಳ ಕೆಂಪು ಕೆಂಪಾಗಿ, ಹುಬ್ಬು ಇದು ಬಹಳ ವಿಶೇಷವಾಗಿರ್ತದೆ. ಕನ್ನಡಕ, ಕೆಲವರೆಲ್ಲ ಕನ್ನಡಕ ಕೂಡ ಹಾಕೊಂಡಿರ್ತಾರೆ, ಚಿಕ್ಕ ವಯಸ್ಸಿನಲ್ಲಿ ಕನ್ನಡಕ ಹಾಕೊಳ್ಳೋರು ಇರ್ತಾರೆ, ಯಾಕಂದ್ರೆ ಎಲ್ಲೊಂದ್ ಕಡೆ ಕುಜನ ಎಫ್ಲಿಕ್ಷನ್ ಬಂದಾಗ ಕಣ್ಣಿನ ದೃಷ್ಟಿಯಲ್ಲಿ ಪ್ರಾಬ್ಲಮ್ ಆಗುವಂತ ಸಾಧ್ಯತೆಗಳನ್ನು ತಳ್ಳಿ ಹಾಕುವಂತಿಲ್ಲ, ಆ ಮೂಮೆಂಟ್ ಅಲ್ಲಿ ಅವರು ಕನ್ನಡಕಗಳನ್ನು ಕೂಡ ಹಾಕೊಳ್ಳುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಆಗಿರ್ತದೆ. ಕೆಲವರಿಗೆ ಮೈಯಲ್ಲೆಲ್ಲ ರೋಮ ಬಂದಿರ್ತದೆ, ನೀವು ಅನಿಲ್ ಕಪೂರ್ ನೋಡಿರ್ಬೋದು, ಅನಿಲ್ ಕಪೂರ್ ರೈಟ್ ತಾನೆ. ಸೊ ಮೈಯಲ್ಲೆಲ್ಲ ರೋಮಗಳು ಬಂದಿರುವಂತದ್ದು ಅಂದ್ರೆ ನೋಡಿ, ರೋಮ ಎದೆಯಲ್ಲಿ ಬೆನ್ನಲ್ಲಿ ಇರ್ತದೆ ಸಾಧಾರಣವಾಗಿ, ನಾನು ಇಲ್ಲ ಅಂತ ಹೇಳಲ್ಲ, ಆದ್ರೂ ಕೂಡ ಕೆಲವರಿಗೆಲ್ಲ ಮೈಯಲ್ಲಿ ವಿಪರೀತ ರೀತಿಯಲ್ಲಿ ರೋಮಗಳು, ಎಲ್ಲೋ ತಲೆಗೂದಲ ತರ ರೋಮಗಳು ಬರುವಂತ ಸಾಧ್ಯತೆಗಳು ಕೂಡ ತೀರಾ ಜಾಸ್ತಿ, ಅದನ್ನು ಕೂಡ ತಳ್ಳಿ ಹಾಕುವಂತಿಲ್ಲ. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಮೇಷಲಗ್ನ ಮೇಷರಾಶಿಯವರು, ನಾನು ಹೇಳ್ತೀನಿ ಮೇಷರಾಶಿಯನ್ನೇ ನೋಡ್ಕೊಳ್ಳಿ, ನೀವು ಲಗ್ನಕ್ಕೆ ಹೋದ್ರೆ ಮತ್ತೆ ಕನ್ಫ್ಯೂಸ್ ಆಗಿಬಿಡ್ತೀರಾ. ಮೇಷರಾಶಿಯವರು ಬಹಳ ವಿಶೇಷವಾಗಿ ನಿಮ್ಮ ಒಂದು ಕೋಪವನ್ನ ಹದ್ದು ಬಸ್ತಿನಲ್ಲಿ ಇಟ್ಟುಕೊಂಡ್ರೆ ಡೆಫಿನೆಟ್ ಆಗಿ ಲೈಫ್ ಅಲ್ಲಿ ಒಂದಷ್ಟು ದೊಡ್ಡ ಮಟ್ಟಿಗೆ ಸಾಧನೆ ಮಾಡುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ 100% ಕ್ರಿಯೇಟ್ ಆಗುತ್ತೆ. ಇನ್ನು ಮೇಷರಾಶಿಯಲ್ಲಿ ಶನಿಗೆ ನೀಚ ಫಲ ಹೇಳಿದ್ದಾರೆ ಅಲ್ವಾ. ಶನಿ ಬಂದು ಯಾರು, ಮೇಷರಾಶಿಗೆ ಶನಿ ಬಂದು ದಶಮಾಧಿಪತಿ ಮತ್ತೆ 11ನೇ ಮನೆ ಅಧಿಪತಿ, ಆತನಿಗೆ ಅಲ್ಲಿ ನೀಚ ಫಲ ಹೇಳಿದ್ದಾರೆ. ಅದರ ಅರ್ಥ ಏನು ಅಂದ್ರೆ, ಎಲ್ಲೋ ಒಂದ್ ಕಡೆ ನಿಮ್ಗೆ ಅಲ್ಲಿ ಸೂರ್ಯ ಉಚ್ಚನಾಗ್ತಾ ಇರ್ತಾರೆ, ನೀವು ಆ ಮಟ್ಟದಲ್ಲಿ ಇರ್ತೀರಿ, ಆ ಒಂದು ಅಧಿಕಾರ ವರ್ಗದಲ್ಲಿ ಇರ್ತೀರಿ, ಅಥವಾ ಆ ಮಟ್ಟದಲ್ಲಿ ಇರ್ತೇನೆ ಅಂತ ನೀವು ಪ್ರಯತ್ನ ಮಾಡ್ತೀರಿ, ಏನಾದ್ರು ಕೂಡ ಅಂದ್ರೆ ನೀವೇನ್ ಮಾಡ್ತೀರಿ, ಮೆಂಟಾಲಿಟಿ ಹೇಗಿರುತ್ತೆ ಅಂದ್ರೆ ನಾನು ಎಲ್ಲರಿಗಿಂತ ಉನ್ನತ ಮಟ್ಟದಲ್ಲಿರುವವ, ಅದಕ್ಕೋಸ್ಕರ ಶನಿಗೆ ನೀವು ಮರ್ಯಾದೆ ಕೊಡ. ಶನಿ ಆದ್ರೇನು, ಸಾಧಾರಣ ವ್ಯಕ್ತಿಗಳು, ನಿಮ್ಗಿಂತ ಕೆಳಗಿನ ವ್ಯಕ್ತಿಗಳು, ಅಥವಾ ಒಂಥರ ನೌಕರ ವರ್ಗ, ಕಾರ್ಮಿಕ ವರ್ಗ, ಸೇವಕ ವರ್ಗ ಅಂತ ಇಟ್ಕೊಳ್ಬಹುದು. ನೀವು ಅವ್ರಿಗೆ ರೆಸ್ಪೆಕ್ಟ್ ಅನ್ನ ಕೊಡುದಿಲ್ಲ ಅಂತ ಉಂಟು. ಅದಕ್ಕೋಸ್ಕರ ಶನಿಗೆ ಅಲ್ಲಿ ನೀಚ ಫಲ ಹೇಳಿದೆ, ರೆಸ್ಪೆಕ್ಟ್ ಅನ್ನ ಕೊಡುದಿಲ್ಲ, ಅವ್ರನ್ನ ಕಡೆಗಣಿಸ್ತೀರಾ, ಅವ್ರಿಗೆ ಯಾವುದೇ ರೀತಿಯಲ್ಲಿ ಕೂಡ ನೀವು ಅವ್ರ ಜೊತೆಗೆ ಮಾತಾಡುದಿರ್ಬೋದು, ಆಯ್ತಾ ಮಾತಾಡುದೇ ನನಗೆ ಒಂಥರ ಇರಿಟೇಟ್ ಅಪ್ಪ ಬೇಡ, ಅಂತಹ ಪರಿಸ್ಥಿತಿ ಕೆಲವರಲ್ಲಿ ಇರುತ್ತದೆ. ಅದರಲ್ಲಿ ನಿಮಗೆ ಸುಧಾರಣೆ ತರಬೇಕಾದಂತ ಅನಿವಾರ್ಯತೆ ಉಂಟು. ಎಲ್ಲರ ಜೊತೆಗೂ ಕೂಡ ಒಂದು ಒಳ್ಳೆಯ ಬಾಂಧವ್ಯವನ್ನು ಮೇಂಟೈನ್ ಮಾಡಬೇಕಾದಂತ ಅಗತ್ಯ ಉಂಟು. ಅದು ನಿಮ್ಮ ಸೇವಕ ವರ್ಗ ಇರ್ಬೋದು, ಕಾರ್ಮಿಕ ವರ್ಗ, ನಿಮ್ಮ ಮನೆಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಗಳೇ ಇರ್ಬೋದು, ಅಥವಾ ಹಿರಿಯ ವ್ಯಕ್ತಿಗಳಿರ್ಬೋದು, ಅಥವಾ ನಿಮ್ಮ ಅಜ್ಜ ಇರ್ಬೋದು, ನಿಮ್ಮ ಅಜ್ಜಿನೇ ಇರ್ಬೋದು, ಅಥವಾ ಯಾರು ಬೇಕಾದ್ರೂ ಇರ್ಬೋದು, ಅವ್ರಿಗೆ ತುಂಬಾನೇ ರೆಸ್ಪೆಕ್ಟ್ ಅನ್ನ ಕೊಡ್ಬೇಕಂತ ಒಂದು ಇಂಡಿಕೇಶನ್ ಖಂಡಿತ ಇದೆ. ಈಗ ನಾನೊಂದು ಎಕ್ಸಾಂಪಲ್ ಕೊಡ್ತೇನೆ. ಈಗ ಮೇಷರಾಶಿಯವರಿಗೆ ಶನಿ ಚೆನ್ನಾಗಿಲ್ಲ, ಹೇಗೆ ಗೊತ್ತಾಗುತ್ತೆ? ಒಂದೇ ಒಂದು ವಿಚಾರ ನೆನ್ಪಿಟ್ಕೊಳ್ಳಿ, ಶನಿ ಚೆನ್ನಾಗಿಲ್ಲದಾಗ ನೀವು ನಿಮ್ಮ ಮನೆಯಲ್ಲಿ ನಿಮ್ಮ ಚಪ್ಪಲ್ ಮತ್ತೆ ಶೂಸ್ ಏನಿದೆ ಅಂದ್ರೆ ಪಾದರಕ್ಷೆ, ಅದನ್ನ ಆರ್ಗನೈಸ್ ಮಾಡಿ ಇಟ್ಟಿರುವುದಿಲ್ಲ, ಎಲ್ಲೋ ಒಂದ್ ಕಡೆ ಅಲ್ಲಲ್ಲಿ ಬಿಸಾಡಿರ್ತೀರಾ. ಕೆಲವರೆಲ್ಲ ಬೆಡ್ರೂಮ್ ಅಲ್ಲಿ ಹೋಗಿ ಏನ್ ಮಾಡ್ತಾರೆ, ಶೂಸ್ ಅನ್ನ ತೆಗೆದು ಬಿಸಾಡಿರ್ತಾರೆ. ಸೊ ಈ ಪರಿಸ್ಥಿತಿಯನ್ನು ನೋಡ್ಕೊಂಡಾಗ ಏನಾಗುತ್ತೆ, ಎಲ್ಲೋ ಒಂದ್ ಕಡೆ ನಿಮ್ಮ ಜಾತಕದಲ್ಲಿ ಶನಿ ಮಹಾರಾಜನಿಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ ಇದೆ. ನೀವೇ ಅಲ್ಲೋ ಒಂದ್ ಕಡೆ ನೋಡಿ, ಇಲ್ಲಿ ನೀವು ಪಾದರಕ್ಷೆಗೆ ಗೌರವ ಕೊಟ್ರೆ ಅಂದ್ರೆ ಅದನ್ನ ಒಂದು ಬದ್ಧವಾಗಿ ನೀವು ಇಡ್ತಾ ಬಂದ್ರೆ ಏನಾಗುತ್ತೆ, ಅಲ್ಲಿ ಅದರ ಇಂಪ್ಯಾಕ್ಟ್ ಏನಿರ್ತದೆ, ನೀವು ಸಾಧಾರಣ ಮಟ್ಟಿಗೆ ಯಾರೆಲ್ಲ ವ್ಯಕ್ತಿಗಳಿರ್ತಾರೆ, ಸೇವಕ ವರ್ಗ, ಕಾರ್ಮಿಕ ವರ್ಗ, ಹಿರಿಯ ವ್ಯಕ್ತಿಗಳು, ನಿಮ್ ಜೊತೆ ಕೆಲಸ ಮಾಡೋರು, ಕಲೀಗ್ಸ್ ಯಾರು, ಅವರಿಗೆಲ್ಲ ಒಳ್ಳೆ ಮರ್ಯಾದೆ ಕೊಡ್ತೀರಾ ಅಂತ ಇಂಡಿಕೇಶನ್. ಒಂದು ವೇಳೆ ನಿಮ್ಮ ಮನೆಯಲ್ಲಿನೇ ಎಲ್ಲಾ ಪಾದರಕ್ಷೆಗಳು ಏನುಂಟು ಅದೆಲ್ಲ ಅಸ್ತವ್ಯಸ್ತವಾಗಿದೆ ಅಂದಾಗ, ಅಥವಾ ಪಾದರಕ್ಷೆನ ಎಲ್ಲೊಂದ್ ಕಡೆ ಒಂದು ಕೆಲವರು ಏನ್ ಮಾಡ್ತಾರೆ, ಹೀಗೆ ನಡ್ಕೊಂಡು ಬರ್ತಾರೆ, ಪಾದರಕ್ಷೆ ಬೇರೆ ಟಕ್ ಅಂತ ಹೀಗೆ ಬಿಸಾಡ್ತಾರೆ, ಕೆಲವರೆಲ್ಲ ಟಕ್ ಅಂತ ಹೀಗೆ ಬಿಸಾಡ್ತಾರೆ, ಅದೆಲ್ಲೋ ಹೋಗಿ ಬಿದ್ದಿರ್ತದೆ. ಸೊ ಈ ಪರಿಸ್ಥಿತಿ ಅಹಂಕಾರವನ್ನ ಸೂಚಿಸ್ತದೆ, ಬಹಳ ವಿಶೇಷ ಇದೆ. ಅದರ ಅರ್ಥ ಏನು ಅಂದ್ರೆ, ನಿಮ್ಗೆ ಅಂತಹ ವ್ಯಕ್ತಿಗಳನ್ನಂದ್ರೆ ತುಂಬಾ ಕೆಳಮಟ್ಟದ ವ್ಯಕ್ತಿಗಳನ್ನು ನೋಡಿದ್ರೇನ ಆಗಲ್ಲ, ಅಥವಾ ಅದಕ್ಕೋಸ್ಕರ ನೀವೇನ್ ಮಾಡ್ತೀರಾ, ಪಾದರಕ್ಷೆ ತೆಗೆದು ಬಿಸಾಡಿರ್ತೀರಿ. ಕೆಲವರೆಲ್ಲ ಬೆಡ್ರೂಮ್ ಅಲ್ಲಿ ಹೋಗಿ ಬಿಸಾಡಿರ್ತಾವೆ. ನಾನು ಹೇಳ್ತೀನಿ, ಪಾದರಕ್ಷೆಯನ್ನು ಮೊದಲು ಮೇಂಟೈನ್ ಮಾಡಿ, ಆಂದ ಪಾದರಕ್ಷೆಯನ್ನು ಬಹಳ ಸುಸ್ಥಿತಿಯಲ್ಲಿ ಇಡಿ, ಪಾದರಕ್ಷೆಯನ್ನು ಎಲ್ಲಾ ರೀತಿಯಲ್ಲಿ ಆರ್ಗನೈಸ್ ಮಾಡಿಡಿ. ಎಲ್ಲೋ ಯಾವುದೇ ಕಾರಣಕ್ಕೂ ಬೆಡ್ರೂಮ್ ಅಲ್ಲಿ ಹೋಗಿ ಪಾದರಕ್ಷೆಯನ್ನು ತೆಗೆದು ಬೇಡ ಅಂತ ಹೇಳಿದ್ರೆ ಅದು ಪ್ರಾಬ್ಲಮ್ ಅನ್ನ ಕ್ರಿಯೇಟ್ ಮಾಡುತ್ತೆ ನಿಮಗೆ. ಪಾದರಕ್ಷೆಯನ್ನು ಮನೆಯಿಂದ ಹೊರಗಡೆನೇ ಇಡ್ಲಿಕ್ಕೆ ಪ್ರಯತ್ನ ಮಾಡಿ. ಆ ಮೂಮೆಂಟ್ ಅಲ್ಲಿ ನೀವು ಕೂಡ ಅಂದುಕೊಳ್ಬಹುದು, ಎಲ್ಲೋ ಒಂದ್ ಕಡೆ ಆ ಒಂದು ಮೇಷರಾಶಿಯವರಿಗೆ ಹೇಳ್ತಾ ಇದ್ದೀನಿ ಬಹಳ ವಿಶೇಷವಾಗಿ, ಆ ಒಂದು ವಿಚಾರದಲ್ಲಿ ಶನಿ ಮಹಾರಾಜನಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆ, ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ. ಯಾಕಂದ್ರೆ ಅದರ ಒಂದು ಇಂಪ್ಯಾಕ್ಟ್ ಎಲ್ಲಿರ್ತದೆ ಅದನ್ನೇ ನೀವು ಆರ್ಗನೈಸ್ ಮಾಡಿಲ್ಲ ಅಂದಾಗ ಏನಾಗುತ್ತೆ, ಅದಕ್ಕೆ ಸಂಬಂಧಪಟ್ಟ ವ್ಯಕ್ತಿಗಳ ಜೊತೆಗೆ ಕೂಡ ನಿಮ್ಮ ಒಂದು ಬಾಂಧವ್ಯ ಅಷ್ಟು ಮಧುರವಾಗಿ ಇರುವುದಿಲ್ಲ, ಮತ್ತೆ ಅವ್ರು ನಿಮಗೆ ಸಪೋರ್ಟ್ ಕೂಡ ಮಾಡಲ್ಲ ಅಂತ ಇಂಡಿಕೇಶನ್. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ, ನೀವು ಒಂದು ಹೋಟೆಲ್ ನ ಓನರ್ ಅಂತ ಹೇಳ್ಕೊಳ್ಳೋಣ, ಕ್ಯಾಂಟೀನ್ ನ ಓನರ್, ಯಾವುದೇ ಕಂಪನಿಯ ಓನರ್, ನೀವು ಏನೇ ಇರಲಿ, ಸೊ ಅಲ್ಲಿ ನಿಮ್ಮ ಜೊತೆ ಕೆಲಸ ಮಾಡೋರು ಯಾರಿರ್ತಾರೆ, ಕಾರ್ಮಿಕ ವರ್ಗ, ಅದು ಶನಿಗೆ ಸಂಬಂಧಪಟ್ಟದ್ದು. ಹಾಗಾದ್ರೆ ನಿಮ್ಗೆ ನಿಮ್ಮ ಬಿಹೇವಿಯರ್ ಈ ರೀತಿ ಇದ್ದಾಗ ಮೇ ಬಿ ನೀವು ಅಲ್ಲಿ ಕೂಡ ಅವ್ರ ಜೊತೆಗೆ ಒಳ್ಳೆ ಬಿಹೇವಿಯರ್ ಅನ್ನ
ಹೊಂದಿಲ್ಲ ಅಂತ ಅರ್ಥ. ಅದಕ್ಕೋಸ್ಕರ ನಾನು ಹೇಳ್ತೀನಿ, ಮೊದಲು ನಿಮ್ಮ ಪಾದರಕ್ಷೆಯನ್ನು ಮೇಂಟೈನ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ. ನಂತರ ಮೇ ಬಿ ನಿಮ್ಗೆ ಅಲ್ಲಿ ಕೂಡ ಒಳ್ಳೆ ರೆಸ್ಪೆಕ್ಟ್ ಕೂಡ ಬರ್ಬೋದು, ಅವ್ರನ್ನ ಚೆನ್ನಾಗಿ ನೀವು ನೋಡ್ಕೊಳ್ಬಹುದು, ಒಳ್ಳೆ ಇಂಪ್ಯಾಕ್ಟ್ ಬರ್ಬೋದು, ಬಿಸ್ನೆಸ್ ಕೂಡ ಮುಂದುವರಿಬಹುದು. ಅದರಿಂದ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ನಿವಾರಣೆ ಆಗ್ತವೆ. ಇಲ್ಲಾಂದ್ರೆ ಏನಾಗುತ್ತೆ, ನಿಮ್ಗೆ 10,000 ಅಲ್ಲಿ ತಾನೇ ಶನಿಯ ಇಂಪ್ಯಾಕ್ಟ್ 10,000 ಏನಾಗುತ್ತೆ, ನಿಮ್ಗೆ ಎಲ್ಲೋ ಒಂದ್ ಕಡೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ. ಬಿಸ್ನೆಸ್ ಅಲ್ಲಿ, ಕೆಲಸದಲ್ಲಿ, ಮತ್ತೆ ಸ್ಯಾಲರಿಯಲ್ಲಿ, ಮತ್ತೆ ತಂದೆಯ ಕುಟುಂಬದಲ್ಲಿ, ಆನಂತರ ನಿಮ್ಮ ಒಡ ಹುಟ್ಟಿದವರ ಆರೋಗ್ಯದಲ್ಲಿ, ನಿಮ್ಮ ಮದುವೆಯ ಸುಖದಲ್ಲಿ, ಮಕ್ಕಳ ಆರೋಗ್ಯದಲ್ಲಿ, ತಾಯಿಯ ಆರೋಗ್ಯದಲ್ಲಿ, ಇದನ್ನೆಲ್ಲ ನೋಡ್ಬೇಕಾದಂತಹ ಅನಿವಾರ್ಯತೆ ಬರ್ಬೋದು ನಿಮ್ಗೆ, ಯಾವಾಗ ಶನಿ ಮಹಾರಾಜನನ್ನ ನೀವು ಕೆಡಿಸಿಕೊಂಡಾಗ. ಅರ್ಥ ಆಯ್ತು ಅಂತ ಇಟ್ಕೊಳ್ತೇನೆ. ಇನ್ನು ಮೇಷರಾಶಿಯವರಿಗೆ ಬಹಳ ವಿಶೇಷವಾಗಿ ಅದು ಅಗ್ನಿತತ್ವ ರಾಶಿ ಆಗಿರುವುದರಿಂದ, ಮತ್ತೆ ಅದರಲ್ಲಿ ಸೂರ್ಯ ಉಚ್ಚನಾಗುವುದರಿಂದ ಮೇಷರಾಶಿಯಲ್ಲಿ, ಓಕೆ, ಅವಾಗ ಏನಾಗುತ್ತೆ, ಇವರು ಸರ್ಕಾರಿ ಅಧಿಕಾರಿಗಳಾಗ್ಬೋದು, ಸರ್ಕಾರಿ ಕೆಲಸ ಕಾರ್ಯಗಳನ್ನು ಮಾಡ್ಕೊಳ್ಬಹುದು, ಬಿಸ್ನೆಸ್ ಮ್ಯಾನ್ ಆಗ್ಬೋದು, ಶಸ್ತ್ರಚಿಕಿತ್ಸೆಯಲ್ಲಿ ಹೋಗ್ಬೋದು, ಮೆಡಿಸಿನ್ಗೆ ಸಂಬಂಧಪಟ್ಟದ ಕೆಲಸ ಕಾರ್ಯಗಳನ್ನು ಮಾಡ್ಬೋದು, ಇಂಜಿನಿಯರಿಂಗ್ ಆಗ್ಬೋದು, ಸೈಕಾಲಜಿಯಲ್ಲಿ ಹೋಗ್ಬೋದು, ವಿದ್ಯುತ್ಗೆ ಸಂಬಂಧಪಟ್ಟದ ಕೆಲಸ ಕಾರ್ಯಗಳನ್ನು ಮಾಡ್ಬೋದು, ಇನ್ನಿತರ ಯಾವುದೇ ಕೆಲಸಗಳು ಮಾಡೋದ್ರಲ್ಲಿ ತೊಂದರೆ ಇಲ್ಲ ಅಂತ ಹೇಳ್ತೇನೆ. ಬಟ್ ಇಲ್ಲಿ ಏನಾಗುತ್ತೆ ಅಂದ್ರೆ, ಇವರಲ್ಲಿ ಒಂದು ಸ್ಥಿರತೆ ಅಂತ ಇರುವುದಿಲ್ಲ, ಅದು ದೊಡ್ಡ ಸಮಸ್ಯೆ. ಓಕೆನಾ? ಸೊ ಅದರ ಬಗ್ಗೆ ಕೂಡ ನಾನು ಮಾತಾಡ್ತೇನೆ. ಅದು ಹೇಗೆ ಸ್ಥಿರತೆ ಬರುತ್ತೆ, ಏನ್ ಮಾಡ್ಕೊಳ್ಬೇಕಾದ್ರೆ, ಓಕೆ, ಸ್ಥಿರತೆ ಅಂತ ಇರೋದು ಅದು ದೊಡ್ಡ ಸಮಸ್ಯೆಯಾಗಿ ಇವರಿಗೆ ಕಾಡುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಇದು ಬಹಳ ವಿಶೇಷವಾಗಿರುವಂತ. ನೋಡಿ, ಸರ್ಕಾರಿ ನೌಕರಿಗೆ ನೀವು ಪ್ರಯತ್ನ ಪಟ್ಟಾಗ ಅದು ಆಗುವಂತ ಸಾಧ್ಯತೆಗಳು, ಉನ್ನತ ಮಟ್ಟಕ್ಕೆ ಹೋಗುವಂತ ಯೋಗ ಭಾಗ್ಯ ಭಗವಂತ ಆಲ್ರೆಡಿ ನಿಮಗೆ ಕೊಟ್ಟಿದ್ದಾನೆ. ನೋಡಿ, ಉನ್ನತ ಮಟ್ಟ ಅಂದ್ರೆ ಬರೀ ಸರ್ಕಾರಿ ನೌಕರಿ ಇಟ್ಟುಕೊಂಡೇ ಉನ್ನತ ಮಟ್ಟ ಬೇಕಂತ ಏನಿಲ್ಲ. ನೀವು ಯಾವ ಫೀಲ್ಡ್ ಅಲ್ಲಿ ಇದ್ದೀರಾ ಅಲ್ಲಿನೇ ಉನ್ನತ ಮಟ್ಟಕ್ಕೆ ಹೋಗುವಂತ ಯೋಗ ಭಾಗ್ಯನ ಆಲ್ರೆಡಿ ಭಗವಂತ ಕರುಣಿಸಿದ್ದಾನೆ. ಇರುವಂತ ಏಕೈಕ ಉಪಾಯ ಕೋಪವನ್ನ ಕಡಿಮೆ ಮಾಡುವುದು, ಆನಂತರ ಕಾರ್ಮಿಕ ವರ್ಗವನ್ನ ಚೆನ್ನಾಗಿ ಇಟ್ಕೊಳ್ಳುವುದು, ಅಥವಾ ಅಂತಹ ವ್ಯಕ್ತಿಗಳನ್ನ ಒಳ್ಳೆ ರೀತಿಯಲ್ಲಿ ಅವರಿಗೆ ಒಂಥರ ಅವ್ರ ಜೊತೆಗೆ ಬಾಂಧವ್ಯವನ್ನು ಮೇಂಟೈನ್ ಮಾಡುದು. ಆ ಮೂಮೆಂಟ್ ಅಲ್ಲಿ ಡೆಫಿನೆಟ್ ಆಗಿ ನಿಮಗೆ ಲೈಫ್ ಅಲ್ಲಿ ಬರ್ತಕ್ಕಂಥ ಒಂದಷ್ಟು ತೊಂದರೆಗಳು, ಒಂದಷ್ಟು ಸಮಸ್ಯೆಗಳು ದೂರ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಇದರ ಒಂದು ಸಿಂಬಲ್ ಬಂದು ಪ್ರಾಣಿ ಏನ್ ಕೊಟ್ಟಿದ್ದಾರೆ, ಟಗರು. ಹಾಗಾದ್ರೆ ಟಗರಿಗೆ ತಲೆಯಲ್ಲಿ ಬಲ ಜಾಸ್ತಿ. ಹಾಗಾದ್ರೆ ಗೊತ್ತಾಗಿದೆ, ಹಾಗಾದ್ರೆ ತಲೆಯಲ್ಲಿ ಬಲ ಜಾಸ್ತಿ ಇದೆ ಅಂದ್ರೆ ಬುದ್ಧಿಯನ್ನ ಯೂಸ್ ಮಾಡ್ಕೊಂಡು ಹೋಗ್ಬೇಕಂದ್ರೆ, ಬುದ್ಧಿಯನ್ನ ಉಪಯೋಗಿಸಿಕೊಂಡು ಹೋಗಿ, ಬುದ್ಧಿಯನ್ನ ಉಪಯೋಗಿಸಿ ಎಲ್ಲಿ ಬೇಕಾದ್ರೂ ಕೂಡ ಆ ಬುದ್ಧಿಯನ್ನ ಕೂತ್ಕೊಂಡು ಯೋಚನೆ ಮಾಡಿ, ಆ ಐಡಿಯಾಸ್ ಅನ್ನ ತೆಗೆದುಕೊಳ್ಳಿ. ಏನ್ ಐಡಿಯಾ ಬರುತ್ತೆ ನೋಡಿ, ಏನ್ ಇಂಟ್ಯೂಷನ್ ಬರುತ್ತೆ ನೋಡಿ, ಅಥವಾ ಅಂತಹ ಕೆಲಸ ಕಾರ್ಯಗಳಲ್ಲಿ ಮುಂದುವರಲಿಕ್ಕೆ ಪ್ರಯತ್ನ ಮಾಡಿ. ಬುದ್ಧಿಯನ್ನ ಯೂಸ್ ಮಾಡಿ ಕೆಲಸ ಮಾಡಿದಾಗ ಮೇ ಬಿ ಮೇಷರಾಶಿಯವರು ಬಹಳ ಉನ್ನತ ಮಟ್ಟಕ್ಕೆ ಹೋಗುವಂತ ಯೋಗ ಬಗ್ಗೆ ಅಂದ್ರೆ ಅದರ ಅರ್ಥ ಏನಂದ್ರೆ, ಎಲ್ಲೊಂದ್ ಕಡೆ ಶ್ರಮಿಕ ವರ್ಗದಲ್ಲಿ ನೀವು ಹೋಗುವುದಿಲ್ಲ. ಈಗ ಒಂದು ರಿಕ್ಷಾ ಓಡಿಸುವುದಿರ್ಬೋದು, ಇನ್ನೊಂದು ಕಡೆ ಈ ಕಲ್ಲು ಹೊರುದು, ಮಣ್ಣು ಹೊರುದು ಅಲ್ವಾ, ದೈಹಿಕ ರೀತಿಯಲ್ಲಿ ನೀವು ತುಂಬಾನೇ ಸಮಸ್ಯೆಯನ್ನ ಅನುಭವಿಸ್ಕೊಂಡು ದೈಹಿಕ ರೀತಿಯಲ್ಲಿ ಶ್ರಮ ಪಟ್ಟುಕೊಂಡು ಕೆಲಸ ಮಾಡಿ, ಅದು ಮೇ ಬಿ ನಿಮ್ಮಿಂದ ಆಗದ ಕೆಲಸ. ಒಂದು ಆಫೀಸಲ್ಲಿ ಇದ್ಕೊಂಡು ತಲೆಯನ್ನ ಖರ್ಚು ಮಾಡಿ ಕೆಲಸ ಮಾಡುವಂಥದ್ದು ನಿಮ್ಗೆ ಬಹಳ ಫೇವರಬಲ್ ಆಗುತ್ತೆ, ಅದನ್ನು ಮಾಡಿಕೊಳ್ತೀರಿ ಕೂಡ. ಸೊ ಆ ರೀತಿಯಾಗಿರುವಂತ ಸಾಧ್ಯತೆ ತೀರಾ ಜಾಸ್ತಿ. ಅದಕ್ಕೆ ಬೇಕಾಗಿ ಎಲ್ಲೆಲ್ಲ ಕೆಲಸ ಮಾಡಬೇಕಾದಂತಹ ಒಂದು ಅನಿವಾರ್ಯತೆ ಬಂತು, ಕೂತ್ಕೊಂಡು ತಲೆಯನ್ನ ಖರ್ಚು ಮಾಡಿ ಕೆಲಸ ಮಾಡುವಂತದ್ದು ಏನಿದೆ ಅದನ್ನ ಮಾಡ್ಕೊಂಡಾಗ ಬಹಳ ಫೇವರಬಲ್ ಇಂಪ್ಯಾಕ್ಟ್ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಯಾಕಂದ್ರೆ ಇರುವುದಲ್ಲಿ ಮೇಷರಾಶಿ ಪಾರ್ಟ್ ಒಂದು ಇಷ್ಟು ಪಾರ್ಟ್, ಓಕೆನಾ? ಆನಂತರ ಅದರ ಕೆಳಗೆ ಬಂದು ಎಲ್ಲವೂ ಕೂಡ ವೃಷಭ ರಾಶಿಗೆ ಸಂಬಂಧಪಟ್ಟದ್ದು ಕೆಲಸ ಮಾಡಿ. ಕೆಲವರೆಲ್ಲ ಇಡೀ ಮುಖವನ್ನೇ ಮೇಷರಾಶಿ ಅಂತ ಇಟ್ಕೊಳ್ತಾರೆ. ನೋ ಅಲ್ಲಿವರೆಗೆ ಬರುವುದಿಲ್ಲ. ನಿಮ್ಗೆ ಈ ಹಣೆ ಇದೆಯಲ್ಲ, ಇಲ್ಲಿಂದ ಈ ಪಾರ್ಟ್ ಏನಿದೆ ಇದು ಮಾತ್ರ ಮೇಷರಾಶಿ. ನಿಮ್ಮ ಮೆದುಳಿನ ಪಾರ್ಟ್ ಏನು ಅದೆಲ್ಲವೂ ಕೂಡ ಮೇಷರಾಶಿ. ಆನಂತರ ಸ್ಕಲ್ ಏನುಂಟು ಇಲ್ಲಿ ನೋಡಿ, ಇದು ತಲೆಬುರುಡೆ ಅಂತ ಏನುಂಟು ನೋಡಿ, ಅದು ಬಂದು ಮೇಷರಾಶಿ, ಓಕೆನಾ? ಅಥವಾ ಇದನ್ನ ಅರ್ಥ ಮಾಡ್ಕೊಳ್ಬೇಕು. ಅಲ್ಲಿಂದ ಕೆಳಗೆ ಪಂಚೇಂದ್ರಿಯಗಳೇನುಂಟು, ಕಿವಿ ಇರ್ಬೋದು, ಕಣ್ಣು ಇರ್ಬೋದು, ಮೂಗಿರ್ಬೋದು, ಬಾಯಿ ಇರ್ಬೋದು, ನಾಲಿಗಿರ್ಬೋದು, ಇದೆಲ್ಲ ಪಂಚೇಂದ್ರಿಯಗಳೇನು ಅದು ನಿಮ್ಮ ಎರಡನೇ ಮನೆ ವೃಷಭ ರಾಶಿಯಲ್ಲಿ ಬರುವಂತದ್ದು, ಓಕೆನಾ? ಅದಕ್ಕೆ ಈ ಒಂದು ಡಿಫರೆನ್ಸ್ ಗೊತ್ತಿರಬೇಕು. ತುಂಬಾ ಜನಕ್ಕೆ ಅದು ಈಗಲೂ ಗೊತ್ತಿಲ್ಲ. ಜ್ಯೋತಿಷ ಕಲ್ತವರಿಗೂ ಕೆಲವರಿಗೂ ಗೊತ್ತಿಲ್ಲ. ಅವರೆಲ್ಲರೂ ಇದನ್ನೇ ಮೇಷರಾಶಿ ಅಂತ, ಇದನ್ನೇ ಮೇಷರಾಶಿ. ವೃಷಭ ರಾಶಿಗೆ ಎಲ್ಲಿ ಹೋಗುದು ನೀವು? ವೃಷಭ ರಾಶಿಗೆ ಎಲ್ಲಿ ಹೋಗ್ತೀರಾ? ಯಾಕಂದ್ರೆ ವೃಷಭ ರಾಶಿಯಲ್ಲಿ ಏನಿರ್ತದೆ ಬಹಳ ವಿಶೇಷ ರೀತಿಯಲ್ಲಿ ಅದು ನಿಮ್ಮ ಪಂಚೇಂದ್ರಿಯಗಳಿಗೆ ಸಂಬಂಧಪಟ್ಟದ್ದು ವೃಷಭ ರಾಶಿ ಕೆಲಸ ಮಾಡ್ತದೆ. ಇದು ಪಂಚೇಂದ್ರಿಯಗಳು ಏನು ಅದೆಲ್ಲವೂ ಕೂಡ ವೃಷಭ ರಾಶಿ, ಇಲ್ಲಿವರೆಗೆ ಕೂಡ ವೃಷಭ ರಾಶಿಯಲ್ಲೇ ಬರುವಂತದ್ದು. ಮತ್ತೆ ಮೇಷರಾಶಿ ಇಷ್ಟು ಪಾರ್ಟ್ ಮಾತ್ರ. ಅದಕ್ಕೋಸ್ಕರ ಜಾತಕದಲ್ಲಿ ನೋಡ್ಕೊಳ್ಳಿ, ಮೇಷರಾಶಿ ಎಲ್ಲೆಲ್ಲ ಬಂದಿದೆ ನಿಮ್ಗೆ, ಎಲ್ಲಿ ಮೇಷರಾಶಿ ಇದೆ ಅಲ್ಲಿ ಥಾಟ್ಸ್ ಜಾಸ್ತಿ ಇರ್ತದೆ, ಅದರ ಬಗ್ಗೆ ಚಿಂತೆ ಜಾಸ್ತಿ ಇರ್ತದೆ, ಅಲ್ಲಿನೇ ನೀವು ಬಹಳ ಚಿಂತಿತರಾಗಿರ್ತೀರ, ಓಕೆನಾ? ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ತುಲಾ ಲಗ್ನದ ಜಾತಕ ಮೇಷರಾಶಿ 7ನೇ ಮನೆಯಲ್ಲಿ ಬಂತು, ಅಥವಾ ನಿಮ್ಮ ಪಾರ್ಟ್ನರ್ ಬಗ್ಗೆ ಬಹಳ ಚಿಂತೆ ಬರುತ್ತೆ. ಮಕರ ಲಗ್ನ ಜಾತಕ 4ನೇ ಮನೆಯಲ್ಲಿ ಮೇಷರಾಶಿ ಇದೆ, ಭೂಮಿ ವಿಚಾರ, ಮನೆ ವಿಚಾರ, ಮತ್ತೆ ವಾಹನದ ವಿಚಾರ, ತಾಯಿಯ ವಿಚಾರ, ಯಾವಾಗಲೂ ಚಿಂತೆ ಬರ್ಲಿಕ್ಕೆ ಶುರುವಾಗುತ್ತೆ. ಕರ್ಕಾಟಕ ಲಗ್ನ ಜಾತಕ 10ನೇ ಮನೆಯಲ್ಲಿ ಮೇಷರಾಶಿ, ನಿಮ್ಗೆ ಯಾವಾಗ್ಲೂ ಕೂಡ ಕೆಲಸದ ವಿಚಾರ, ಕೆಲಸದ ಒತ್ತಡ ವಿಚಾರ ಇದೇ ನಿಮ್ಮ ತಲೆಗೆ ಬರ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಮೀನ ಲಗ್ನ ಜಾತಕ 2ನೇ ಮನೆಯಲ್ಲಿ ಮೇಷರಾಶಿ, ಅವಾಗ ಏನಾಗುತ್ತೆ, ಎಲ್ಲೊಂದ್ ಕಡೆ ದುಡ್ಡಿನ ವಿಚಾರ, ಕುಟುಂಬದ ವಿಚಾರ, ಮಾತುಕತೆ ವಿಚಾರ ಇದೇ ನಿಮ್ಮ ತಲೆಗೆ ಬರ್ಲಿಕ್ಕೆ ಸ್ಟಾರ್ಟ್ ಬೇಕು. ಟ್ರೈ ಮಾಡಿ ನೋಡಿ ಅಂತ ಹೇಳ್ತೇನೆ. ಆವಾಗ ನಿಮ್ಗೆ ಕನ್ಫರ್ಮ್ ಆಗಿದೆ, ಹಾ ಮೇಷರಾಶಿ ಅಂದ್ರೆ ಹೀಗೇನೆ ಕೆಲಸ ಮಾಡುತ್ತೆ. ಆವಾಗ ನಿಮ್ಗೆ ಅದರ ವಿಚಾರಗಳು ಬಹಳಷ್ಟು ವಿಶೇಷ ರೀತಿಯಲ್ಲಿ ಬರ್ಲಿಕ್ಕೆ ಶುರುವಾಗ್ತವೆ. ಅದನ್ನು ರಿಪೇರಿ ಮಾಡ್ಲಿಕ್ಕೂ ಕೂಡ ಈ ಟೆಕ್ನಿಕ್ ಗೊತ್ತಿದ್ದಾಗ ಅದನ್ನು ರಿಪೇರಿ ಮಾಡ್ಲಿಕ್ಕೆ ಕೂಡ ಸಾಧ್ಯತೆ ಉಂಟು, ಓಕೆನಾ? ನೋಡಿ, ಯಾವಾಗ ಮೇಷರಾಶಿ ಜಾತಕದಲ್ಲಿ ಆಕ್ಟಿವೇಟ್ ಆಗುತ್ತೆ ಅವಾಗ ಏನಾಗುತ್ತೆ, ನಿಮ್ಗೆ ಏನಾದ್ರು ಹೊಸತನ ಬರುತ್ತೆ, ಯಾವುದೋ ಒಂದು ರೂಪದಲ್ಲಿ ಹೊಸತನ ಬರುತ್ತೆ. ಹೊಸ ಕೆಲಸ ಇರ್ಬೋದು, ಹೊಸ ಮನೆ ಇರ್ಬೋದು, ಹೊಸ ಗಾಡಿ ಇರ್ಬೋದು, ಮದುವೆ ಇರ್ಬೋದು, ಮಕ್ಕಳಿರ್ಬೋದು, ಏನಾದ್ರೂ ಕೂಡ ಒಂದು ಹೊಸತನ ನಿಮ್ಮ ಪಾಲಿಗೆ ಬರುತ್ತೆ ಅನ್ನೋ ಇಂಡಿಕೇಶನ್ ಇರ್ತದೆ ಯಾವಾಗ ಮೇಷರಾಶಿ ಜಾತಕದಲ್ಲಿ ಆಕ್ಟಿವೇಟ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕುಜ ದಶೆ ನಡೆದಾಗ, ಆನಂತರ ಮೇಷರಾಶಿಯಲ್ಲಿ ಇರುವಂತಹ ಗ್ರಹದ ದಶೆ ನಡೆದಾಗ
ಕೂಡ ಕೆಲವೊಂದ್ ಕಡೆ ಮೇಷರಾಶಿ ಆಕ್ಟಿವೇಟ್ ಆಗಿಬಿಡ್ತು ಅಂದಾಗ ಡೆಫಿನೆಟ್ ಆಗಿ ನಿಮಗೆ ಆ ಸಮಯದಲ್ಲಿ ಅದೇನಾದ್ರೂ ಬರ್ಲಿಕ್ಕೆ ಶುರುವಾಗುತ್ತೆ, ಅದೇನಾದ್ರೂ ಹೊಸತನ ನಿಮ್ಮ ಪಾಲಿಗೆ ಬರ್ಲಿಕ್ಕೆ ಶುರುವಾಗುತ್ತೆ. ಒಂದೊಂದು ನೆನ್ಪಿಟ್ಕೊಳ್ಬೇಕು, ಜಾತಕದಲ್ಲಿ ಏನಾಗುತ್ತೆ, ಮೇಷರಾಶಿಯನ್ನ ಬಹಳ ವಿಶೇಷ ರೀತಿಯಲ್ಲಿ ಬಡತನದ ರಾಶಿ ಅಂತ ಕರೆದಿದ್ದಾರೆ. ಓಕೆನಾ? ಬಡತನ ಅಂದ್ರೆ ಅಲ್ಲಿ ಏನಿರ್ತದೆ ಅಂದ್ರೆ ಬರುತ್ತೆ ಹೋಗುತ್ತೆ, ಸ್ಥಿರವಾಗಿ ಯಾವ್ದು ಕೂಡ ಇಲ್ಲ, ಬರುತ್ತೆ ಹೋಗುತ್ತೆ ಬರುತ್ತೆ ಹೋಗುತ್ತೆ. ಅದೇ ರೀತಿ ಅಲ್ಲಿ ಯಾವ್ದು ಪ್ಲಾನೆಟ್ಸ್ ಬರುತ್ತಲ್ವಾ, ಆ ಪ್ಲಾನೆಟ್ಸ್ ಕೂಡ ಹಾಗೇನೆ ಕೆಲಸ ಮಾಡ್ತದೆ, ಅದು ಸ್ಥಿರವಾಗಿ ನಿಮ್ಗೆ ರಿಸಲ್ಟ್ ಅನ್ನ ಕೊಡುವಂತದ್ದಲ್ಲ. ಮೇ ಬಿ ಬರುತ್ತೆ, ಮೇ ಬಿ ಹೋಗುತ್ತೆ, ಯಾವಾಗ ಬರುತ್ತೆ ಯಾವಾಗ ಹೋಗುತ್ತೆ ಒಂದು ಕೂಡ ಗೊತ್ತಿರಲ್ಲ. ಸ್ಥಿರವಾಗಿರುವಂತಹ ಸಾಧ್ಯತೆಗಳನ್ನ ತಳ್ಳಿ ಹಾಕಬೇಕಾಗುತ್ತೆ ಮೇಷರಾಶಿಯಲ್ಲಿ ಬಂದಂತಹ ಪ್ಲಾನೆಟ್ಸ್ಗೆ ಸಂಬಂಧಪಟ್ಟಂತೆ. ಅದಕ್ಕೋಸ್ಕರ ಏನಾಗುತ್ತೆ, ಅದನ್ನ ಬಡತನದ ರಾಶಿ ಅಂತ ಕರೆದೆ. ಜೋಡಿ ಜಾತಕದಲ್ಲಿ ಬಹಳ ಬಡತನ ಅಂದ್ರೆ ಹೇಳುವುದಕ್ಕೆ ಅದು ತುಂಬಾ ವೀಕ್ ಅಂತ ಅಲ್ಲ, ಅಂದ್ರೆ ಅಲ್ಲಿ ಏನು ಕೂಡ ಸ್ಥಿರವಾಗಿ ಇರುವುದಿಲ್ಲ ಅಂತ. ಈಗ ಬಡವರು ಇರ್ತಾರಲ್ವ, ಈಗ ಬಡವರು ಅವ್ರು ಏನ್ ಮಾಡ್ತಾರೆ, ಸ್ವಲ್ಪ ಇನ್ಕಮ್ ಅಂತೆಲ್ಲ ಖರ್ಚು ಮಾಡಿಬಿಟ್ರು ಅಲ್ವಾ, ಎಲ್ಲಿ ಅದನ್ನು ಉಳಿಸಿಡ್ಬೇಕು, ನಾಳೆಗೆ ಬೇಕು, ಆ ಬುದ್ಧಿನೇ ಇರಲ್ಲ ಅವ್ರಿಗೆ. ಈ ಪರಿಸ್ಥಿತಿ ಬಡತನವನ್ನು ಅವರೇ ತಂದ್ಕೊಳ್ತಾರೆ. ಅದೇ ರೀತಿ ಇಲ್ಲಿ ಕೂಡ ಆ ಒಂದು ಪ್ಲಾನೆಟ್ಸ್ ಏನಿದೆ ಅಲ್ಲಿ, ಆ ಪ್ಲಾನೆಟ್ಸ್ಗೆ ಸಂಬಂಧಪಟ್ಟಂತೆ ಯಾವ ಇಂಪ್ಯಾಕ್ಟ್ ಅಲ್ಲಿ ಕ್ರಿಯೇಟ್ ಆಗ್ಬೇಕು ಅದೆಲ್ಲೋ ಚರತತ್ವದಲ್ಲಿ ಇರುತ್ತೆ. ಚರತತ್ವ ಅಂದ್ರೆ ಅದು ಬದಲಾಗ್ತಾ ಇರ್ತದೆ ಹೊರತು ಒಂದೇ ರೀತಿಯಾಗಿರೋಕೆ ಅದು ಬಿಡುದಿಲ್ಲ. ಓಕೆನಾ? ಸೊ ಇದು ವಿಚಾರ ಅಂತ ಹೇಳ್ತೇನೆ. ಇದನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ತುಂಬಾನೇ ಚೆನ್ನಾಗಿರ್ತದೆ. ಅದರ ಜೊತೆಗೆ ಅದಕ್ಕೋಸ್ಕರ ಇದನ್ನ ಬಡತನದ ರಾಶಿ ಅಂತ ಕರೆದಿದ್ದಾರೆ. ರಿಚ್ ರಾಶಿ ಯಾವುದು, ಅದರ ಅಪೋಸಿಟ್ ರಾಶಿ ತುಲಾ ರಾಶಿ ಏನುಂಟು, ಇಡೀ ಜಾತಕದಲ್ಲಿನೇ ಬಹಳ ರಿಚ್ ರಾಶಿ ಅಂದ್ರೆ ಅದು ಬಂದು ಶುಕ್ರನ ರಾಶಿ, ಅದು ಬಂದು ತುಲಾ ರಾಶಿ. ತುಲಾ ರಾಶಿಯಲ್ಲಿ ಏನಿರ್ತದೆ, ಎಲ್ಲ ಧನ್ ದೌಲತ್, ಲಕ್ಸುರಿ, ಫ್ಲೆಕ್ಸಿಬಿಲಿಟಿ, ಕಂಫರ್ಟಬಿಲಿಟಿ ಎಲ್ಲವೂ ಕೂಡ ಅದರಲ್ಲಿ ಇರುವಂತದ್ದು. ನಿಮ್ಮ ಪಾರ್ಟ್ನರ್, ನಿಮ್ಮ ಬಿಸ್ನೆಸ್, ನಿಮ್ಮ ಟ್ರಾವೆಲಿಂಗ್ ಅಲ್ವಾ, ಎಲ್ಲವೂ ಕೂಡ ಅದರಲ್ಲಿ ಇರುವಂತದ್ದು ನಿಮ್ಗೆ. ಓಕೆನಾ? ಸೊ ಅದು ಬಹಳ, ಅದು ಕೂಡ ಚರತತ್ವದ ರಾಶಿನೇ, ಬಟ್ ಲಕ್ಸುರಿ ಎಲ್ಲ ಅಲ್ಲಿನೇ ಕೊಟ್ಟಿದ್ದಾರೆ. ಓಕೆನಾ? ಅದರ ಆಪೋಸಿಟ್ ಸೈಡ್ ಅಲ್ಲಿ ಇರುವಂತದ್ದು ರಾಶಿ ಚರತತ್ವದ ರಾಶಿನೇ ತುಲಾ ರಾಶಿ ಕೂಡ, ಬಟ್ ಅದು ಎಕ್ಸಾಕ್ಟ್ ಆಗಿ ಕೆಲಸ ಮಾಡುತ್ತೆ. ಅದರ ವಿಷಯನೇ ಬೇರೆ ಇದೆ. ಯಾಕಂದ್ರೆ ಮೇಷರಾಶಿ ಬಂದು ಧರ್ಮಕ್ಕೆ ಸಂಬಂಧಪಟ್ಟದ ರಾಶಿ ಆದ್ರೆ, ಅದರ ಆಪೋಸಿಟ್ ಇರುವಂತ ತುಲಾ ರಾಶಿ ಬಂದು ಅದು ಕಾಮಕ್ಕೆ ಸಂಬಂಧಪಟ್ಟದ ರಾಶಿಯಾಗಿರ್ತದೆ. ಮೇಷರಾಶಿಯಲ್ಲಿ ಯಾವುದೇ ಪ್ಲಾನೆಟ್ಸ್ ಇದ್ರೆ ಅದಕ್ಕೆ ಸಂಬಂಧಪಟ್ಟಿದೆ ಧರ್ಮದಲ್ಲಿ ನಡಿಬೇಕಾಗುತ್ತೆ. ಅದೇ ನಿಮ್ಮ ತುಲಾ ರಾಶಿಯಲ್ಲಿರುವ ಪ್ಲಾನೆಟ್ಸ್ ಎಲ್ಲವೂ ಕೂಡ ಕಾಮ ಅಂದ್ರೆ ನಿಮ್ಮ ಇಚ್ಛೆಗಳನ್ನ ಪೂರೈಕೆ ಮಾಡುವಂತಹ ಸಾಧ್ಯತೆಗಳಿಗೆ ಸಂಬಂಧಪಟ್ಟಂತೆ ಅದು ಕೆಲಸ ಮಾಡ್ತದೆ. ಅಂದ್ರೆ ಧರ್ಮ, ಅರ್ಥ, ಕಾಮ, ಮೋಕ್ಷದಲ್ಲಿ ನಮ್ಮ ಮೇಷರಾಶಿ ಏನಿದೆ ಅದು ಧರ್ಮಕ್ಕೆ ಸಂಬಂಧಪಟ್ಟಂತೆ ಅದು ಬಹಳ ವಿಶೇಷವಾಗಿ. ಅದಕ್ಕೋಸ್ಕರ ಮೇಷರಾಶಿಯ ಪ್ಲಾನೆಟ್ಸ್ ನ ದಶೆ ನಡೆದಾಗ ನೀವು ಧರ್ಮದಲ್ಲಿ ನಡಿಬೇಕಾಗುತ್ತೆ. ಅಧರ್ಮ ಅಲ್ಲಿ ಬಂದಾಗ ಮೇ ಬಿ ಸಮಸ್ಯೆಗಳಾಗುವಂತಹ ಸಾಧ್ಯತೆಗಳು ತೀರಾ ಜಾಸ್ತಿ. ಯಾಕಂದ್ರೆ ಮೊದಲೇ ಹೇಳಿದ್ದೇನೆ ನಿಮ್ಗೆ, ಇದು ಪೂರ್ವ ದಿಕ್ಕಿನ ರಾಶಿ, ಕ್ಷತ್ರಿಯ ವರ್ಣದ ರಾಶಿ, ಚರತತ್ವದ ರಾಶಿ, ಅಗ್ನಿತತ್ವದ ರಾಶಿ, ಆಲ್ಮೋಸ್ಟ್ ನಿಮ್ಗೆ ಗೊತ್ತಿರುತ್ತೆ. ಸೊ ಅವ್ರು ಧರ್ಮದಲ್ಲಿ ಹೋಗ್ಬೇಕಾಗುತ್ತೆ, ಕ್ಷತ್ರಿಯರು ಧರ್ಮದಲ್ಲಿ ನಡಿಬೇಕಾಗುತ್ತೆ. ಆ ಧರ್ಮದಲ್ಲಿ ನಡೆದಾಗ ಮಾತ್ರ ಅವ್ರಿಗೆ ಲೈಫಲ್ಲಿ ಉನ್ನತ ಮಟ್ಟದ ಸಕ್ಸಸ್ ಬರುವಂತಹ ಎಲ್ಲಾ ಸಾಧ್ಯತೆಗಳಿರುತ್ತೆ. ಒಂದು ವೇಳೆ ಅಧರ್ಮವನ್ನ ನಿಮ್ಮಲ್ಲಿ ಇಟ್ಕೊಂಡಾಗ ಮೇ ಬಿ ದೊಡ್ಡ ಮಟ್ಟಿಗೆ ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಕ್ರಿಯೇಟ್ ಆಗುತ್ತೆ. ಇನ್ನು ಬಂದ್ಬೇಡ ಮೇಷರಾಶಿಯವರ ಭವಿಷ್ಯ ಹೇಗಿರುತ್ತೆ ಅಲ್ವಾ, ಏನ್ ಮಾಡ್ತಾರೆ ಇವರಲ್ವಾ. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ನಾನು ಹೇಳ್ತೀನಿ ನಿಮ್ಗೆ, 20ರಿಂದ 29 ಏಜ್ ಸೀರೀಸ್ ಇಲ್ಲಿ ಯಾವುದೇ ಕಾರಣಕ್ಕೂ ದಶಾಭುಕ್ತಿಗಳನ್ನ ನಾನು ಪರಿಗಣಿಸ್ತಾ ಇಲ್ಲ. ಯಾಕಂದ್ರೆ ಜನರಲ್ ಆಗಿ ನಿಮ್ಗೆ ಎಲ್ಲ ಹೇಳ್ಬೇಕಾಗುತ್ತೆ. 20ರಿಂದ 29 ಏಜ್ ಸೀರೀಸ್. ಈಗ ನೀವು ಮೇಷರಾಶಿಯವರೇ ಅಂತ ಆದಾಗ ನೀವು ಇದನ್ನು ನೋಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಅದು ಇರುತ್ತಾ ಇಲ್ವಾ, ಹೌದಾ ಅಲ್ವಾ ಗೊತ್ತಾಗುತ್ತೆ ನಿಮ್ಗೆ. ಓಕೆನಾ? ಗೊತ್ತಾಯ್ತು ಅಂತ ಇಟ್ಕೊಳ್ತೇನೆ. ಸೊ ಏನಾಗುತ್ತೆ ಇಲ್ಲಿ 20ರಿಂದ 29 ಏಜ್ ಸೀರೀಸ್ ಅಲ್ಲಿ ಅಲ್ವಾ, ಬಹಳ ವಿಶೇಷ ರೀತಿಯಲ್ಲಿ ಹೇಳ್ಬೇಕಾದ್ರೆ ದುಡ್ಡು ಮಾಡ್ಲಿಕ್ಕೆ ಬಹಳಷ್ಟು ಪ್ರಯತ್ನ ಮಾಡ್ತಾರೆ. ದುಡ್ಡು ಮಾಡ್ಬೇಕು, ಹಣ ಮಾಡ್ಬೇಕು ಅಂತ ಬಹಳ ಪ್ರಯತ್ನ ಮಾಡ್ತಾರೆ. ಮೇ ಬಿ ಕೆಲವರಿಗೆಲ್ಲ ಆಗ್ಬೋದು, ಇಲ್ಲ ಅಂತ ಹೇಳಲ್ಲ. ಅವರ ಓದು ಮುಗಿದ ನಂತರ ಒಳ್ಳೆ ಕಡೆ ಕೆಲಸಕ್ಕೂ ಸೇರ್ಬೋದು, ಅವ್ರಿಗೆ ಒಳ್ಳೆ ದುಡ್ಡು ಕೂಡ ಬರ್ಬೋದು. ಬಟ್ ಅದು ಆಗ್ಬೇಕಾದ್ರೆ ನಾನೊಂದು ಟೆಕ್ನಿಕ್ ಹೇಳಿದ್ದೇನೆ. ಅದು ಏನ್ ಟೆಕ್ನಿಕ್? ಪಾದರಕ್ಷೆಯ ಟೆಕ್ನಿಕ್ ಹೇಳಿದೆ. ಆ ಟೆಕ್ನಿಕ್ ಅನ್ನ ನೀವು ಫಾಲೋ ಮಾಡಿದಾಗಲೇ ಎಲ್ಲೋ ಒಂದ್ ಕಡೆ ಒಳ್ಳೆ ಕೆಲಸನೂ ಸಿಗುತ್ತೆ, ಒಳ್ಳೆ ಸ್ಯಾಲ್ರಿನೂ ಸಿಗುತ್ತೆ. ಒಂದು ವೇಳೆ ನಿಮ್ಮ ಅಹಮ್ಮನ್ನ ನೀವು ಮುಂದುವರ್ಸ್ಕೊಂಡು ಹೋಗ್ತೀರಂದಾಗ ಇದ್ದದ್ದು ಕೂಡ ಡೆಸ್ಟ್ರಾಯ್ ಆಗುತ್ತೆ. ಸೊ ಇದನ್ನ ಅರ್ಥ ಮಾಡ್ಕೊಂಡಾಗ ಎಲ್ಲೋ ಒಂದ್ ಕಡೆ ಮೇಷ ಲಗ್ನದವರು 20ರಿಂದ 29ರಲ್ಲೇ ಒಳ್ಳೆ ಸಾಧನೆ ಮಾಡ್ಲಿಕ್ಕೆ ನಿಮ್ಗೆ ಭಗವಂತ ಒಳ್ಳೆಯ ಒಂದು ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುವಂತ ಇಟ್ಟಿದ್ದಾನೆ ಅದನ್ನ. ಸೊ ಅದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಓಕೆನಾ? ಅದಕ್ಕೆ 20ರಿಂದ 29 ಏಜ್ ಸೀರೀಸ್ ಅಲ್ಲಿ ದೊಡ್ಡ ಮಟ್ಟಿಗೆ ಪರಿವರ್ತನೆಯನ್ನ ತರಬೇಕು, ದೊಡ್ಡ ಮಟ್ಟಿಗೆ ಪರಿವರ್ತನೆ ಆಗ್ಬೇಕು ನನ್ಗೆ ಅನ್ನುವಂತ ತೀವ್ರ ಇಚ್ಛೆಯನ್ನು ಇಟ್ಟುಕೊಂಡು ನೀವು ಹೋಗ್ತೀರಿ ಅಂತ ಇಂಡಿಕೇಶನ್ ಇದೆ ಅಲ್ವಾ. ಇದನ್ನ ಅರ್ಥ ಮಾಡ್ಬೇಕು. ದುಡ್ಡು ಮಾಡ್ಬೇಕಂತ ಒಂದು ಇಂಡಿಕೇಶನ್ ಇರ್ತದೆ, ಒಳ್ಳೆ ಕೆಲಸದಲ್ಲಿ ಸಿಗ್ತೀರಾ, ಕೆಲಸ ಸಿಗುತ್ತೆ ನಿಮ್ಗೆ, ಅದ್ರಲ್ಲಿ ಡೆಫಿನೆಟ್ ಆಗಿ ಪ್ರಾಬ್ಲಮ್ ಇಲ್ಲ. ಬಟ್ ಕೆಲಸದಲ್ಲಿ ಕೆಲವರಿಗೆ ಒಳ್ಳೆ ಸಂಬಳ ಸಿಗ್ಬೋದು, ಕೆಲವರಿಗೆ ಸಿಗದೆ ಕೂಡ ಹೋಗ್ಬೋದು, ಆ ವಿಚಾರ ಬೇರೆ. ಇನ್ನೇನಾಗುತ್ತೆ, ಯಾವಾಗ ನಿಮ್ಮ 20ರಿಂದ 29 ಏಜ್ ಸೀರೀಸ್ ನಡೆಯುವಾಗ ನಿಮ್ಗೆ ಎಲ್ಲೊಂದ್ ಕಡೆ 4ನೇ ಮನೆಯಲ್ಲಿ ಶುಕ್ರ ಇದ್ದಾನೆ ಅಂತ ಇಟ್ಕೊಳ್ಳೋಣ. ಅವಾಗ ಏನಾಗುತ್ತೆ, ಮೇ ಬಿ ನಿಮ್ಗೆ 20ರಿಂದ 29 ಏಜ್ ಸೀರೀಸ್ ಅಲ್ಲಿ ಮದುವೆ ಆಗುವಂತ ಯೋಗ ಕ್ರಿಯೇಟ್ ಆಗುತ್ತೆ, ರಿಲೇಶನ್ಶಿಪ್ ಬರುವಂತ ಯೋಗ ಕ್ರಿಯೇಟ್ ಆಗುತ್ತೆ. ಅಥವಾ ಶುಕ್ರ ಬಂದು ದ್ವಿತೀಯ ಮತ್ತೆ 7th ಲಾರ್ಡ್ ಆತ, ಹಾಗಾದ್ರೆ ವಿದೇಶ ಪ್ರಯಾಣ ಮಾಡುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ, ಬಿಸ್ನೆಸ್ ಮಾಡುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ, ಪಾರ್ಟ್ನರ್ಶಿಪ್ ಬಿಸ್ನೆಸ್ ಮಾಡುವಂತಹ ಯೋಗ ಭಾಗ್ಯ ಕೂಡ ನಿಮ್ಮ ಪಾಲಿಗೆ ಕ್ರಿಯೇಟ್ ಆಗುತ್ತೆ. ಯಾವಾಗ 4ನೇ ಮನೆಯಲ್ಲಿ ಶುಕ್ರ ಇರ್ತಾನೆ, 20ರಿಂದ 29 ಏಜ್ ಸೀರೀಸ್ ನಡೆಯುತ್ತೆ. ಮೇಷರಾಶಿಯ ಜಾತಕ ಡೆಫಿನೆಟ್ ಆಗಿ ಶುಕ್ರನಿಗೆ ಸಂಬಂಧಪಟ್ಟಂತಹ ಕೆಲವು ಘಟನೆಗಳು, ಶುಕ್ರನಿಗೆ ಸಂಬಂಧಪಟ್ಟಂತಹ ಕೆಲವು ವಿಶೇಷವಾದ
ಶುಕ್ರನ ರಿಲೇಟೆಡ್ ಏನೆಲ್ಲ ಆಗ್ಬೇಕು ಅದೆಲ್ಲ ಆಗ್ಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ವಿಶೇಷವಾಗಿ ರಿಲೇಶನ್ಶಿಪ್ ಮತ್ತೆ ಮದುವೆ ವಿಚಾರಗಳು. ಹಾಗಾದ್ರೆ ಒಂದು ಹೆಣ್ಣಿನ ಜಾತಕ, ಒಂದು ಸ್ತ್ರೀ ಜಾತಕ ಅಂದಾಗ ಡೆಫಿನೆಟ್ ಆಗಿ ಮದುವೆ ಆಗುತ್ತೆ. ಪುರುಷರು ಏನ್ ಮಾಡ್ತಾರೆ, ಕೆಲವೊಮ್ಮೆ ರಿಲೇಶನ್ಶಿಪ್ ಇಟ್ಕೊಂಡು ಮತ್ತೆ ಮ್ಯಾರೇಜ್ ಆಗ್ತೇನೆ ಅಂತ ಕೂಡ ಇರ್ಬೋದು, ಇಲ್ಲ ಅಂತ ಹೇಳಲ್ಲ. ಆದ್ರೂ ಕೂಡ ನಾವು ನೋಡ್ಕೊಳ್ಬೇಕಾಗುತ್ತೆ, ಯಾವಾಗ 4ನೇ ಮೇಲೆ ಶುಕ್ರ ಬರ್ತಾನೆ ಆ ಮೂಮೆಂಟ್ ಅಲ್ಲಿ ನಿಮ್ಗೆ ಮದುವೆ ಮತ್ತೆ ಟ್ರಾವೆಲಿಂಗ್ ಮಾಡುವಂಥದ್ದು, ವಿದೇಶ ಪ್ರಯಾಣ ಮಾಡುವಂಥದ್ದು 100% ಅದು ಇರುತ್ತೆ. ಬೇಕಾದ್ರೆ ನಿಮ್ಮ ಜಾತಕವನ್ನ ಚೆಕ್ ಮಾಡಿ ನೋಡಿ. ಇನ್ನು ಕೆಲವರಿಗೆಲ್ಲ ಏನಾಗುತ್ತೆ, 20 ರಿಂದ 29 ಎ ಸೀರೀಸ್ ಅಲ್ಲಿ ಮನೆಯಿಂದ ದೂರ ಹೋಗುವಂಥದ್ದು, ಕೆಲಸಕ್ಕೆ ಬೇಕಾಗಿ ದೂರ ಹೋಗುವಂತ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗುತ್ತೆ. ಖಂಡಿತ ನೀವು ಹೋಗ್ಬೋದು, ಅದೇನು ದೊಡ್ಡ ಸಮಸ್ಯೆ ಅಂತೂ ಖಂಡಿತ ಅಲ್ಲ. ಒಳ್ಳೆ ಕೆಲಸ ಸಿಕ್ಕಿದೆ, ಹೋಗೋದ್ರಲ್ಲಿ ಏನು ಸಮಸ್ಯೆ ಇಲ್ಲ. ಕೆಲವರಿಗೆ 4ನೇ ಮೇಲೆ ಶುಕ್ರ ಇದ್ದಾಗ ಮೇ ಬಿ ವಿದೇಶ ಯಾತ್ರೆ ಕೂಡ ಮಾಡುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಅದೇ 4ನೇ ಮೇಲೆ ಶನಿ ಇದ್ದಾನೆ ಅಂದಾಗ ನಿಮಗೆ ಒಳ್ಳೆ ಕೆಲಸ ಸಿಗುವಂತ ಯೋಗ ಭಾಗ್ಯ 20 ರಿಂದ 29 ಕ್ರಿಯೇಟ್ ಆಗುತ್ತೆ. ಬಟ್ ಏನಾಗುತ್ತೆ, ಬಹಳ ಕಂಫರ್ಟ್ ಜಾಬ್ ಸಿಗ್ಬೇಕಂತ ತುಂಬಾನೇ ಪ್ರಯತ್ನ ಮಾಡ್ತೀರಾ. ಯಾಕೋ ಗೊತ್ತೆ, ಯಾವುದೇ ಜಾಬ್ ಅಲ್ಲಿ ಹೋಗ್ತೀರಾ ಇರಿಟೇಷನ್ ಇರ್ತದೆ, ಕಿರಿಕಿರಿ ಮಾಡಿರ್ತಾರೆ. ಕಂಫರ್ಟ್ ಜಾಬ್ ಸಿಗ್ಬೇಕು, ನಂಗೆ ಕಂಫರ್ಟ್ ಜಾಬ್ ಅಲ್ಲಿ ಹೋಗ್ಬೇಕಂತ ತೀವ್ರಗತಿಯಲ್ಲಿ ಪ್ರಯತ್ನ ಅಂತೂ ನೀವು ಮಾಡಿಯೇ ಮಾಡ್ತೀರಾ. ಅದು ಯಾವಾಗ ನಿಮ್ಮ 20 ರಿಂದ 29 ಎ ಸೀರೀಸ್ ನಡೀತದೆ, ಅದೇ ಸಂದರ್ಭದಲ್ಲಿ ನಿಮ್ಮ ಜಾತಕದಲ್ಲಿ 4ನೇ ಮನೆಯಲ್ಲಿ ಶನಿ ಇರ್ತಾನೆ. ಆ ಮೂಮೆಂಟ್ ಅಲ್ಲಿ ಈ ಘಟನೆಗಳು ಘಟಿಸುವಂತ ಸಾಧ್ಯತೆಗಳು ತೀರಾ ಜಾಸ್ತಿ. ಅದೇ ನಿಮ್ಮ 4ನೇ ಮನೆಯಲ್ಲಿ ಗುರು ಇದ್ದಾನೆ ಅಂತ ಇಟ್ಕೊಳ್ಳೋಣ, 20 ರಿಂದ 29 ಹೈಯರ್ ಎಜುಕೇಶನ್ ಮಾಡುವಂತದ್ದು, ಇಲ್ಲಿ ಕೂಡ ವಿದೇಶಕ್ಕೆ ಹೋಗುವಂತ ಯೋಗ ಭಾಗ್ಯ, ಒಳ್ಳೆ ಗುರುಗಳು ದೊರೆಯುವಂತ ಯೋಗ ಭಾಗ್ಯ, ಎಜುಕೇಶನ್ ತುಂಬಾ ಚೆನ್ನಾಗಿ ಮುಂದುವರಿದ ಯೋಗ ಭಾಗ್ಯ, ಒಳ್ಳೆ ಕೆಲಸ ಸಿಗುವಂತ ಯೋಗ. ಯಾಕಂದ್ರೆ ಗುರು ಏನ್ ಮಾಡ್ತಾನೆ, 10ನೇ ಮೇಲೆ ದೃಷ್ಟಿ ಇಟ್ಟಿದೆ, ಒಳ್ಳೆ ಕೆಲಸ ಸಿಗುವಂತ ಯೋಗ ಭಾಗ್ಯ ಕೂಡ ಕ್ರಿಯೇಟ್ ಆಗುತ್ತೆ. ಯಾವಾಗ 4th ಹೌಸ್ ಅಲ್ಲಿ ಗುರು ಬಂದ್ಬಿಡ್ತಾನೆ, ಇದು ಬಹಳ ಫೇವರಬಲ್ ಆಗುವಂತ ಒಂದು ವಿಚಾರ ಅಲ್ಲಿ ಡೆಫಿನೆಟ್ ಆಗಿ ಇದ್ದೇ ಇರುತ್ತೆ. ಇನ್ನು 4ನೇ ಮೇಲೆ ಕುಜ ಬಂದಾಗ, ಆಕ್ಚುಲಿ ಕುಜ ಇಲ್ಲಿ ನೀಚನಾಗ್ಬಿಡ್ತಾನೆ 4ನೇ ಮೇಲೆ ಕುಜ. ಆದ್ರೂ ಕೂಡ ಏನಾಗುತ್ತೆ, ನಾನು ನೋಡಿದ ಪ್ರಕಾರ ಮೇಷರಾಶಿಯವರಿಗೆ 20 ರಿಂದ 29 ಏಜ್ ಸೀರೀಸ್ ಅಲ್ಲಿ ಮನೆ ಮಾಡುವಂತದ್ದು, ಜಾಗ ತಗೊಳ್ಳುವಂತದ್ದು, ವಾಹನ ಮಾಡುವಂತಹ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ. ಕುಜ ಇದ್ರೂ ಆಗುತ್ತೆ, ಕುಜ ಇಲ್ಲದಿದ್ರೂ ಆಗುತ್ತೆ. ಕುಜ ಇದ್ರೆ ಸ್ವಲ್ಪ ಸ್ಟ್ರಗಲ್ ಮಾಡಿ ಮಾಡ್ಬೇಕಾಗುತ್ತೆ. ಕುಜ ಇಲ್ಲ ಅಂದ್ರೂ ಕೂಡ ಶುಕ್ರ ಇದ್ದಾನಂದ ಕೂಡ ಮನೆ, ಆನಂತರ ಜಾಗ, ವಾಹನ ಖರೀದಿ ಮಾಡುವಂತ ಯೋಗ ಕ್ರಿಯೇಟ್ ಆಗುತ್ತೆ. ಕೆಲವರು 4 ವೀಲರ್ ಆದ್ರೂ ಖರೀದಿ ಮಾಡ್ತಾರೆ, ಇಲ್ಲ 2 ವೀಲರ್ ಆದ್ರೂ 100% ಖರೀದಿ ಮಾಡಿಯೇ ಮಾಡ್ತಾರೆ. ಆ ಯೋಗ ಭಾಗ್ಯವನ್ನ ಭಗವಂತ ಅವರಿಗೆ 20 ರಿಂದ 29 ಎ ಸೀರೀಸ್ ಅಲ್ಲಿ ಕ್ರಿಯೇಟ್ ಮಾಡಿ ಬಿಟ್ಟಿದ್ದಾನಂದಾಗ ಅದು ಅಂತಹ ಪ್ರಾಬ್ಲಮ್ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತೇನೆ. ಓಕೆನಾ? ಸೊ ಇದು ಗೊತ್ತಾಯ್ತು ನಿಮ್ಗೆ. ಆನಂತರ ನಿಮ್ಮ 4ನೇ ಮನೆಯಲ್ಲಿ ಯಾವುದೇ ಕಾರಣಕ್ಕಲ್ಲಿ ಬುಧ ಬಂದ್ಬಿಟ್ಟ. ಓಕೆನಾ? ಬುಧ ಓಕೆನಾ? ಈ ಜಾತಕಕ್ಕೆ ಬುಧ ಒಳ್ಳೆ ರಿಸಲ್ಟ್ ಅಲ್ಲ. ಯಾಕಂದ್ರೆ ಬುಧ ಯಾರು ಈ ಜಾತಕಕ್ಕೆ, ಬುಧ ಬಂದು ತೃತೀಯಾಧಿಪತಿ, ಮತ್ತೆ ಆತ ಬುಧ ಬಂದು 3ನೇ ಮನೆ ಅಧಿಪತಿ, ಆನಂತರ ಆತ ಬಂದು 3ನೇ ಮನೆ 6ನೇ ಮನೆ ಅಧಿಪತಿ, ಬಟ್ ಉಪಚಯ ಸ್ಥಾನದ ಅಧಿಪತಿ. ಅದರಿಂದ ಏನಾಗುತ್ತೆ, ಈಗ 4ನೇ ಮನೆಯಲ್ಲಿ ಬುಧ ಇದ್ದಾನೆ, 20 ರಿಂದ 29 ಎ ಸೀರೀಸ್ ನಡೀತೆ. ನೀವೇನ್ ಮಾಡ್ತೀರಾ, ಅಷ್ಟು ಸ್ಟ್ರಗಲ್ ಮಾಡ್ತೀರಾ, ಮನೆ ಆಗ್ಲೇಬೇಕು ಅಂತ, ಇಲ್ಲ ನನಗೆ ಮನೆ ಮಾಡ್ಲೇಬೇಕು, ಇಲ್ಲ ನನಗೆ ವಾಹನ ಬೇಕೇ ಬೇಕು, ಇಲ್ಲ ಜಾಗ ಬೇಕೇ ಬೇಕು ನನಗೆ, ಈ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಮೇ ಬಿ ನಿಮ್ಗೆ ಸಫಲತೆ ಸಿಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಇದ್ದೇ. ಬಟ್ ಮಾಡಿದ್ರೆ ಎರಡೆರಡು, ಒಂದು ಮನೆ ಒಂದು ವಾಹನ, ಅಥವಾ ಒಂದು ಮನೆ ಒಂದು ಜಾಗ, ಅಥವಾ ಡ್ಯುವೆಲ್ ಅಂದ್ರೆ ಮೇಲೆ ಕೆಳಗೆ ಮನೆ, ಇಂಥದಕ್ಕೆಲ್ಲ ತೀವ್ರಗತಿಯಲ್ಲಿ ಪ್ರಯತ್ನ ಮಾಡ್ತೀರಿ ಅಂತ ಒಂದು ಇಂಡಿಕೇಶನ್ ಇರ್ತದೆ. ತಪ್ಪಂತೂ ಖಂಡಿತ ಅಲ್ಲ, ಮಾಡ್ಬೋದು. ಬಟ್ ಸ್ಟ್ರಗಲ್ ಮಾಡಿಸ್ತಾನೆ ನಿಮ್ಮನ್ನ ಬುಧ, ತುಂಬಾ ಸುಲಭ ಅಲ್ಲ. ಇಲ್ಲಿ ನಿಮ್ಮ ವಾಣಿಯನ್ನ ಮತ್ತೆ ನಿಮ್ಮ ಒಂದು ಕಮ್ಯುನಿಕೇಶನ್ ನ ಬಹಳ ಚೆನ್ನಾಗಿ ಇಟ್ಕೊಳ್ಬೇಕಾದಂತ ಅನಿವಾರ್ಯತೆ ಉಂಟು. ಅನ್ಯಥಾ ಬುಧ ಕೆಲವೊಂದು ಬಾರಿ ನಿಮ್ಗೆ ಸಮಸ್ಯೆಗಳನ್ನು ಕೂಡ ಕ್ರಿಯೇಟ್ ಮಾಡಬಲ್ಲ. ಇನ್ನು ನಿಮ್ಗೆ 20 ರಿಂದ 29 4ನೇ ಮೇಲೆ ರಾಹು ಬಂದ್ಬಿಟ್ಟ ಅಂದ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಇಂಡಿಕೇಶನ್ ಇದೆ. ದೂರ ಹೋಗ್ತೀರಾ, ವಿದೇಶ ಪ್ರಯಾಣ ಮಾಡ್ಬೋದು, ಮನೆಯಿಂದ ದೂರ ಹೋಗ್ಬೋದು. ಆದ್ರೂ ಕೂಡ ಅದ್ಯಾಕೋ ಮೆಂಟಲ್ ಟೆನ್ಷನ್ ಇರ್ತದೆ, ತಾಯಿ ಕಷ್ಟಪಡ್ತಾರೆ, ಕೆಲವೊಮ್ಮೆ ಮೋಸ ಆಗ್ಬೋದು, ಪ್ರೀತಿ ಪ್ರೇಮ ಮೋಸ ಆಗ್ಬೋದು, ಸ್ನೇಹಿತರಿಂದ ಮೋಸ ಆಗ್ಬೋದು, ಹಣಕಾಸು ಕೂಡ ಫ್ರಾಡ್ ಆಗ್ಬೋದು. ಬಹಳ ಜಾಗೃತರಾಗಿರ್ಬೇಕಾದ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಉಂಟು. ಅಲ್ಲಿ ಕೇತು ಬಂದ್ರು ಕೂಡ ನಿಮ್ಗೆ ಎಲ್ಲೋ ಒಂದ್ ಕಡೆ ಮನೆಯಿಂದ ಡಿಟ್ಯಾಚ್ಮೆಂಟ್ ಮಾಡಿಸ್ತಾನೆ, ದೂರ ಹೋಗುವಂತೆ ಮಾಡಿಯೇ ಮಾಡ್ತಾನೆ. ಈ ಪರಿಸ್ಥಿತಿ ಕೂಡ ಕ್ರಿಯೇಟ್ ಆಗುತ್ತೆ. ಆನಂತರ ಅಲ್ಲಿ ಸೂರ್ಯ ಬಂದಾಗ ಕೂಡ, ರವಿ ಬಂದಾಗ ಕೂಡ ನೀವು ಮನೆಯಿಂದ ದೂರ ಹೋಗ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗಂತೂ ಖಂಡಿತ ಬರುತ್ತೆ. ನೀವು ಹೋಗ್ಬೋದು, ಅಂತದ್ದೇನು ತೊಂದರೆ ಇಲ್ಲ. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ನಾನು ಹೇಳುವ ಪ್ರಕಾರ ನಮ್ಮ ಒಂದು ಮೇಷರಾಶಿಯವರಿಗೆ 20 ರಿಂದ 29 ಏಜ್ ಸೀರೀಸ್ ಏನಿದೆ ಅದು ಒಂದು ಒಳ್ಳೆ ಇಂಪ್ಯಾಕ್ಟ್ ಅನ್ನ ಕೊಡುವಂತದ್ದೇ ಆಗಿರ್ತದೆ. ತುಂಬಾ ನೆಗೆಟಿವ್ ಅಂತ ಇರುವುದಿಲ್ಲ. ಬದುಕಿನಲ್ಲಿ ಪರಿವರ್ತನೆ ತರಲಿಕ್ಕೆ ನೀವು ಇನ್ನಿಲ್ಲದ ಪ್ರಯತ್ನವನ್ನ 100% ಮಾಡ್ತೀರಾ, ಬಟ್ ಅದು ಸಕ್ಸಸ್ ಅನ್ನು ಕೂಡ ಕೊಡುವ ಸಾಧ್ಯತೆಗಳು ತೀರಾ ಜಾಸ್ತಿ. ಹಾಗಾದ್ರೆ ಹೇಗೆ ಇಂಪ್ಯಾಕ್ಟ್ ಕ್ರಿಯೇಟ್ ಆಗಿದೆ 20 ರಿಂದ 29 ಹೇಳಿಕೊಟ್ಟಿದ್ದೇನೆ, ಅರ್ಥ ಮಾಡ್ಕೊಳ್ಳಿ, ಅಪ್ಲೈ ಮಾಡಿ ನೋಡಿ, ಖಂಡಿತ ಗೊತ್ತಾಗುತ್ತೆ ನಿಮ್ಗೆ. ಓಕೆನಾ? ಗೊತ್ತಾಯ್ತು. ಈಗ ನೆಕ್ಸ್ಟ್ ಏನಾಗುತ್ತೆ ನೋಡಿ, ಇನ್ನು 4ನೇ ಮನೆಯಲ್ಲಿ ಬಹಳಷ್ಟು ಗ್ರಹಗಳ ಕಂಜಕ್ಷನ್ ಇದೆ ಅಂದಾಗ ಕೂಡ ಏನಾಗುತ್ತೆ, ಅದಕ್ಕೆ ಸಂಬಂಧಪಟ್ಟ ಇಂಪ್ಯಾಕ್ಟ್ ಅಂತೂ ಕ್ರಿಯೇಟ್ ಆಗುತ್ತೆ ಆಯ್ತಾ. ಸೊ ಇದನ್ನ ನೆನಪಲ್ಲಿ ಇಟ್ಕೊಳ್ಬೇಕಾದಂತ ಅನಿವಾರ್ಯತೆ ಉಂಟು. ಓಕೆ, ನೆಕ್ಸ್ಟ್ ಬಂದ್ಬಿಡ 30 ರಿಂದ 39 30 to 39 ಎ ಸೀರೀಸ್ ಅಲ್ಲಿ ಏನಾಗುತ್ತೆ, 30 to 39 ಎ ಸೀರೀಸ್ ಅಂತ ತೆಗೆದುಕೊಂಡಾಗ ಇವ್ರಿಗೆ ಒಳ್ಳೆ ಪೀರಿಯಡ್ ಅಂತ ಹೇಳ್ತೀನಿ ನಾನು. ಕಾರ್ಯಕ್ಷೇತ್ರದಲ್ಲಿ ಬದಲಾವಣೆ ಆಗುತ್ತೆ, ಇಲ್ಲಿ ಕೂಡ ಮನೆಯಿಂದ ದೂರ ಹೋಗುವಂತ ಯೋಗ ಭಾಗ್ಯ ಕ್ರಿಯೇಟ್ ಆಗುತ್ತೆ, ಒಳ್ಳೆ ಗುರುಗಳು ಸಿಗ್ತಾರೆ, ಹೈಯರ್ ಎಜುಕೇಶನ್ ಮಾಡುವಂತ ಯೋಗ, ವಿದೇಶ ಪ್ರಯಾಣ ಮಾಡುವಂತ ಯೋಗ, ತಂದೆ ಜೊತೆಗೆ ಕೂಡ ಒಳ್ಳೆ ಬಾಂಧವ್ಯ ಇರ್ತದೆ. ಒಟ್ಟಾರೆ ನೋಡ್ಲಿಕ್ಕೆ ಪ್ರಾಸ್ಪರಿಟಿ ಕೊಡುವಂತ ಯೋಗ ಅಂತ ಹೇಳ್ಬೋದು. 30 to 39 ಏಜ್ ಸೀರೀಸ್ ಅಲ್ಲಿ ಬಹಳ ಫೇವರಬಲ್ ಆಗುತ್ತೆ 30 to 39. ಓಕೆನಾ? ಬಟ್ ಪ್ಲಾನೆಟರಿ ಪೊಸಿಷನ್ ಸ್ವಲ್ಪ ನೋಡ್ಕೊಳ್ಬೇಕು, ನಾನು ಬ್ಲಾಂಕ್ ಚಾರ್ಟ್ ಮುಖಾಂತರ ಹೇಳ್ತಾ ಇದ್ದೇನೆ.
ಇದ್ದೀನಿ. ಓಕೆನಾ, ಪ್ಲಾನೆಟರಿ ಪೊಸಿಷನ್ ನೋಡ್ಕೊಳ್ಳಿ, ಪರವಾಗಿಲ್ಲ. ಬಟ್ 32-39 ಅಲ್ಲಿ ಎಲ್ಲೊಂದ್ ಕಡೆ ನಿಮಗೆ ಕೆಲಸದಲ್ಲಿ ಕೂಡ ಉನ್ನತ ಮಟ್ಟಕ್ಕೆ ಹೋಗುವಂಥದ್ದು, ಬಾಸ್ ಲೆವೆಲ್ಗೆ ಹೋಗುವಂಥದ್ದು, ಅಧಿಕಾರ ವರ್ಗಕ್ಕೆ ಹೋಗುವಂಥದ್ದು, ತಂದೆ ಜೊತೆಗೆ ಒಳ್ಳೆ ಬಾಂಧವ್ಯವನ್ನ ಇಲ್ಲಿ ಇಡಬೇಕಾಗುತ್ತೆ, ನಿಮ್ಮ ಗುರುಗಳ ಜೊತೆಗೆ ಒಳ್ಳೆ ಬಾಂಧವ್ಯವನ್ನು ಇಡಬೇಕಾಗುತ್ತೆ. ಆ ಮೂಮೆಂಟ್ ಅಲ್ಲಿ ನೋಡಿ ಮೇಷರಾಶಿಯವರಿಗೆ 30-39 ಎ ಸೀರೀಸ್ ಏನುಂಟು ಇಸ್ ದ ಮಸ್ಟ್ ಫೇವರೇಬಲ್ ಮತ್ತೆ ಜಿಂಗಾಲಾಲ ಅಂತ ಹೇಳ್ಬೋದು. ಇದೇ ಮೂಮೆಂಟ್ ಅಲ್ಲಿ ಯಾರಿಗೆಲ್ಲ ಮದುವೆ ಆಗಿಲ್ಲ, ಮದುವೆ ಆಗುವಂಥದ್ದು, ಮಕ್ಕಳಾಗುವಂಥದ್ದು, ಪ್ರಾಸ್ಪರಿಟಿ ಬರುವಂಥದ್ದು, ಮನೆ ಚೇಂಜ್ ಆಗುವಂಥದ್ದು, ಮನೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವಂಥದ್ದು, ಆನಂತರ ಹೈಯರ್ ಎಜುಕೇಶನ್ ಮಾಡುವಂಥದ್ದು, ಡಿಗ್ರಿ ಡಬಲ್ ಡಿಗ್ರಿ ಪಡೆಯುವಂಥದ್ದು, ಎಲ್ಲಾ ಯೋಗ ಭಾಗ್ಯ ಕೂಡ 32-39 ಏಜ್ ಸೀರೀಸ್ ಅಲ್ಲಿ ಇವರಿಗೆ ಪಕ್ಕಾ ನಡೆಯುತ್ತೆ ಅಲ್ವಾ. ನೋಡ್ಕೊಳ್ಳಿ, ಅಲ್ಲಿ ಅಲ್ಲಿ ಬಹಳ ಇಂಪ್ಯಾಕ್ಟ್ ಯಾರ್ದಿರ್ತದೆ, ಬುಧ ಮತ್ತೆ ಗುರುವಿನ ಇಂಪ್ಯಾಕ್ಟ್ ಇರ್ತದೆ. ಹಾಗಾದ್ರೆ ಬುಧ ಮತ್ತೆ ಗುರು ಎಲ್ಲಿ ಪ್ಲೇಸ್ಮೆಂಟ್ ಆಗಿದ್ದಾರೆ ಅದರ ಮೇಲಿಂದ ನಿಮ್ಗೆ ಅದ್ರ ರಿಸಲ್ಟ್ ಡಿಪೆಂಡ್ ಆಗಿ ಬರ್ಲಿಕ್ಕೆ ಶುರು ಆಗುತ್ತೆ. ಓಕೆನಾ, ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಿ. ಆದ್ರೂ ಕೂಡ ನಾರ್ಮಲ್ ಆಗಿ ಹೇಳ್ಬೇಕಾದ್ರೆ 32-39 ಎ ಸೀರೀಸ್ ಅಲ್ಲಿ ಭಾಗ್ಯೋದಯ ಅಂತ ಹೇಳ್ಬೋದು. ಯಾರಿಗೆ ಮೇಷ ರಾಶಿಯವರಿಗೆ 32-39 ಅಂದ್ರೆ ನಾನು ಹೇಳ್ತೀನಿ ನಿಮ್ಗೆ 32ರಿಂದ ಹಿಡಿದು 39ನೇ ವಯಸ್ಸಿನವರೆಗೆ ನಿಮ್ಗೆ ಭಾಗ್ಯೋದಯ ಆಗುತ್ತೆ. ಮದುವೆ ಆಗಿಲ್ಲ, ಮಕ್ಕಳಾಗ್ಲಿಲ್ಲ, ಮನೆ ಆಗ್ಲಿಲ್ಲ, ಎಜುಕೇಶನ್ ಬೇಕು, ಅಭಿವೃದ್ಧಿ ಬೇಕು, ವಿದೇಶ ಪ್ರಯಾಣ ಬೇಕು, ಓಕೆ, ನೋ ಪ್ರಾಬ್ಲಮ್, ನೀವು ತುಂಬಾ ಚೆನ್ನಾಗಿ ಹೋಗುವಂತ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಇರ್ತದೆ. ಓಕೆನಾ, ಬಟ್ ಅದೇ ಸಂದರ್ಭದಲ್ಲಿ ನಾವು ಹೇಳ್ಬೇಕಾದ್ರೆ ನಿಮ್ಗೆ 40-49 ಓಕೆನಾ, ನಾರ್ಮಲ್ ಆಗಿ ಹೇಳ್ಬೇಕಾದ್ರೆ ಮನೆ ಮಾಡುವಂತ ಯೋಗ ನಿಮ್ಗೆ ಕ್ರಿಯೇಟ್ ಆಗುತ್ತೆ 40-49 ಎ ಸೀರೀಸ್ ಅಲ್ಲಿ. ಅದು ಪರವಾಗಿಲ್ಲ, 40-49 ಎ ಸೀರೀಸ್ ಅಲ್ಲಿ ಮನೆ ಮಾಡುವಂತ ಯೋಗ ಕ್ರಿಯೇಟ್ ಆಗುತ್ತೆ. ಇಲ್ಲಿ ಕೂಡ ಕೆಲಸದಲ್ಲಿ ಚೇಂಜಸ್ ಬರುತ್ತೆ, ಕೆಲಸದಲ್ಲಿ ಬದಲಾವಣೆ ಬರುತ್ತೆ, ಕಂಫರ್ಟ್ ಆದ ಕೆಲಸವನ್ನು ಹುಡುಕ್ತೀರಾ, ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುವ ಯೋಗ ಭಾಗ್ಯ ಇಲ್ಲಿ ಕೂಡ ಇದೆ. ಕೆಲಸದಲ್ಲಿ ಇದ್ದುಕೊಂಡೇ ಟ್ರಾನ್ಸ್ಫರ್ ತಗೊಂಡು ಕೂಡ ನೀವು ಹೋಗ್ಬೋದು, ಒಂದು ಕೆಲಸದಿಂದ ಮತ್ತೊಂದು ಕೆಲಸಕ್ಕೆ ಹೋಗ್ಬೋದು. ಟ್ರಾವೆಲಿಂಗ್ ಮಾಡೋದು ಶತಸಿದ್ಧ ಅಂತ ಉಂಟು 40-49 ಎ ಸೀರೀಸ್ ಅಲ್ಲಿ ಮೇಷರಾಶಿಯವರು ಟ್ರಾವೆಲಿಂಗ್ ಅಂತೂ ಖಂಡಿತ ಮಾಡಿಯೇ ಮಾಡ್ತೀರಾ. ಇದೆಲ್ಲ ಒಂದು ಇಂಪ್ಯಾಕ್ಟ್ ಕ್ರಿಯೇಟ್ ಆಗುತ್ತೆ. ಈ ಸಂದರ್ಭದಲ್ಲಿ ತಾಯಿಯ ಆರೋಗ್ಯವನ್ನು ನೋಡ್ಕೊಳ್ಬೇಕಾಗುತ್ತೆ. ಬಟ್ ದೊಡ್ಡ ಮಟ್ಟಿಗೆ ಸಮಸ್ಯೆ ಏನಿರ್ತದೆ ಅಂದ್ರೆ ಎಲ್ಲೋ ಒಂದ್ ಕಡೆ ನಿಮ್ಮ ಜಾತಕದಲ್ಲಿ 11ನೇ ಮನೆಯಲ್ಲಿ ಗುರು ಇದ್ದಾನೆ ಅಂತ ಇಟ್ಕೊಳ್ಳೋಣ. ಓಕೆನಾ, ಮೇಷರಾಶಿ ಜಾತಕ 11ನೇ ಮನೆಯಲ್ಲಿ ಗುರು ಇದ್ದಾನೆ ಅಂದಾಗ ಎಲ್ಲೊಂದ್ ಕಡೆ ನಿಮ್ಮ ತಂದೆ ತುಂಬಾನೇ ಸ್ಟ್ರಗಲ್ ಅನುಭವಿಸ್ತಾರೆ. ನಿಮ್ಮ 40-49 ಏಜ್ ಸೀರೀಸ್ ಅಂದ್ರೆ ವಯಸ್ಸು ನಡೀತಾ ಉಂಟು, ನಿಮ್ಮ 11ನೇ ಮನೆ ಗುರು ಇದ್ದಾನೆ. ಅವಾಗ ನಿಮ್ಮ ತಂದೆ ತುಂಬಾನೇ ಸ್ಟ್ರಗಲ್ ಅನುಭವಿಸ್ತಾರೆ, ತಂದೆ ತುಂಬಾನೇ ಸಮಸ್ಯೆಗಳನ್ನು ಎದುರಿಸ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ. ತಂದೆಯ ಮಟ್ಟಿಗೆ ಬಹಳ ಗಮನ ಕೊಡಿ, ತಂದೆಯನ್ನ ಚೆನ್ನಾಗಿ ನೋಡ್ಕೊಳ್ಳಿ. ಅಥವಾ ಅಲ್ಲಿ ಏನಾಗುತ್ತೆ, ನಿಮ್ಗೆ 11ನೇ ಮೇಲೆ ರಾಹು ಇದ್ದಾನೆ ಅಂದಾಗ ತಂದೆ ತನ್ನ ಒಡ ಹುಟ್ಟಿದವರಿಂದ ಮೋಸಕ್ಕೊಳಗಾಗ್ತಾರೆ, ಸಮಸ್ಯೆಗೊಳಗಾಗ್ತಾರೆ, ತೊಂದರೆಗೊಳಗಾಗ್ತಾರೆ ಅಂತ ಒಂದು ಇಂಡಿಕೇಶನ್ ಇದೆ. ಅದನ್ನು ನೀವು ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಉಂಟು. ಒಂದು ವೇಳೆ ನಿಮ್ಮ 11ನೇ ಮನೆಯಲ್ಲಿ 40-49 ಎ ಸೀರೀಸ್ ನಡೀತುಂಟು, ಜಾತಕದ 11ನೇ ಮನೆ ಮೇಷರಾಶಿಯಿಂದ 11ನೇ ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ಅಲ್ಲಿ ಬುಧ ಕೂತಿದ್ದಾನೆ ಅಂದಾಗ ನಿಮ್ಮ ತಂದೆಗೆ ಅವರ ವ್ಯವಹಾರದಲ್ಲಿ ಲಾಸ್ ಆಗುವಂಥದ್ದು, ಆರೋಗ್ಯದಲ್ಲಿ ಸಮಸ್ಯೆ ಆಗುವಂಥದ್ದು, ಶೋಲ್ಡರ್ ಮತ್ತೆ ಕೈ ಮತ್ತೆ ಶೋಲ್ಡರ್ ನಲ್ಲಿ ತೊಂದರೆಗಳಾಗುವಂತ ಸಾಧ್ಯತೆಗಳು ತಳ್ಳಿ ಹಾಕುವಂತಿಲ್ಲ. ತಾಯಿಯ ಆರೋಗ್ಯ ಸಮೇತ ಈ ಸಂದರ್ಭದಲ್ಲಿ ಕೈ ಕೊಡುವಂತ ಸಾಧ್ಯತೆ ಇದೆ. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಮೇಷರಾಶಿಯವರಿಗೆ 40-49 ಏಜ್ ಸೀರೀಸ್ ಏನಿದೆ ಅದು ಎಲ್ಲೋ ಒಂದ್ ಕಡೆ ಸ್ವಲ್ಪ ಮಟ್ಟಿಗೆ ನಿಮ್ಗೆ ಎಲ್ಲ ಒಳ್ಳೇದೆ, ಆದ್ರೂ ಕೂಡ ಸ್ವಲ್ಪ ಮಟ್ಟಿಗೆ ನಿಮ್ಗೆ ತಂದೆ ತಾಯಿ ಮತ್ತೆ ಲಾಭ ಮತ್ತೆ ಟ್ರಾವೆಲಿಂಗ್ ಮತ್ತೆ ವಿದೇಶ, ಇಲ್ಲಿಂದ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳನ್ನು ಎದುರಿಸಬೇಕಾದೀತು. ಮನೆ ವಿಚಾರದಲ್ಲಿ ಕೆಲವು ಸಮಸ್ಯೆಗಳನ್ನು ಎದುರಿಸಬೇಕಾದಂತಹ ಅನಿವಾರ್ಯತೆ ಬರ್ಬೋದು ಅಂತ ಒಂದು ಇಂಡಿಕೇಶನ್ ಇದೆ. ಇದನ್ನ ಅರ್ಥ ಮಾಡ್ಕೊಂಡಾಗ ತುಂಬಾ ಫೇವರೇಬಲ್ ಆಗುತ್ತೆ. ಇನ್ನೊಂದು ವೇಳೆ ಎನ್ಸ್ಕೊಳ್ಳಿ, ನಿಮಗೆ 11ನೇ ಮನೆಯಲ್ಲಿ ಶುಕ್ರ ಬಂದ್ಬಿಟ್ಟ, 40-49 ಎ ಸೀರೀಸ್ ನಡೆದು ಮೇ ಬಿ ನಿಮ್ಮ ಮದುವೆ ಜೀವನದಲ್ಲಿ ಮೋಸ ಆಗುವಂಥದ್ದು, ಡಿವೋರ್ಸ್ಗೆ ಬರುವಂಥದ್ದು, ಸಮಸ್ಯೆಗಳಾಗುವಂತ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ ಅಂತ ಹೇಳ್ತೇನೆ. ಇದನ್ನು ನಾವು ನೋಡ್ಕೊಳ್ಬೇಕಾದಂತಹ ಅನಿವಾರ್ಯತೆ ಖಂಡಿತ ಉಂಟು. ಆನಂತರ ಅಲ್ಲಿ ಕೇತು ಬಂದ್ಬಿಟ್ಟ, ಸ್ಯಾಲರಿಯಲ್ಲಿ ಪ್ರಾಬ್ಲಮ್ ಆಗುವಂಥದ್ದು, ಏನು ಲಾಭ ಕೈಗೆ ಬರಬೇಕಾದ ಬರದೇ ಇರುವಂಥದ್ದು, ಈ ಒಂದು ಪರಿಸ್ಥಿತಿ ಕೂಡ ನಿರ್ಮಾಣ ಆಗುತ್ತೆ ಮೇಷರಾಶಿಯವರಿಗೆ 40-49 ಏಜ್ ಸೀರೀಸ್ ಅಲ್ಲಿ. ಓಕೆನಾ, ಅರ್ಥ ಆಯ್ತು ಅಂತ ಇಟ್ಕೊಳ್ತೀನಪ್ಪ. ನೋಡಿ, ನೀವು ಇದನ್ನ ಅಪ್ಲೈ ಮಾಡಿ ನೋಡಿ, ಹೌದಾ ಅಲ್ವಾ ಅಂತ ನಿಮ್ಗೂ ಕೂಡ ಗೊತ್ತಾಗುತ್ತೆ ಈ ಬ್ಲಾಂಕ್ ಚಾರ್ಟ್ ಯಾವ ರೀತಿ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ ಅಂತ. ಓಕೆ, ಒಂದಷ್ಟು ವಿಚಾರಗಳು ನಿಮಗೆ ಮೇಷರಾಶಿ ಬಗ್ಗೆ ಗೊತ್ತಾಯ್ತು. ಈಗ ನೆಕ್ಸ್ಟ್ ಇವರ ಮದುವೆ ಜೀವನ. ಓಕೆನಾ, 7th ಹೌಸ್ ಅಲ್ಲಿ ಯಾವ ರಾಶಿ ಇದೆ? ತುಲಾ ರಾಶಿ ಇದೆ. ಇವರು ಏನನ್ನ ಬಯಸ್ತಾರೆ? ನನಗೆ ಅಂತ ಪಾರ್ಟ್ನರ್ ಬೇಕು, ಅವ್ರು ನ್ಯಾಯಯುತವಾಗಿ ನಡಿಬೇಕು. ಓಕೆನಾ, ಅವ್ರಿಗೆ ನ್ಯಾಯಯುತವಾಗಿರ್ಬೇಕು, ನ್ಯಾಯಯುತವಾಗಿ ನಡಿಬೇಕು ಅಂತ ಪಾರ್ಟ್ನರ್ ಬೇಕು, ಸುಂದರವಾಗಿರ್ಬೇಕು, ಲಕ್ಸುರಿ ಇರ್ಬೇಕು ಅವರಲ್ಲಿ. ಅಂತಹ ಪಾರ್ಟ್ನರ್ ನನಗಿದ್ರೆ ನಾನು ಇಷ್ಟಪಡ್ತೇನೆ. ಹಾಗಾದ್ರೆ ಅಂತಹ ಪಾರ್ಟ್ನರ್ ಅನ್ನೇ ನೀವು ಬಯಸ್ತೀರಿ ಅಂತ ಇಂಡಿಕೇಶನ್ ಇದೆ. ಲಕ್ಸುರಿ ಕೂಡ, ನ್ಯಾಯ ಕೂಡ. ಯಾಕೆ ನ್ಯಾಯ? ಯಾಕಂದ್ರೆ ರಾಶಿ ಇರುವುದೇ ನ್ಯಾಯದ ರಾಶಿ. ಯಾವ ರಾಶಿ? ತುಲಾ ರಾಶಿ. ತುಲಾ ರಾಶಿ ಶನಿ ಹುಚ್ಚನಾಗ್ಬಿಡ್ತಾನೆ. ತುಲಾ ರಾಶಿ ಸಿಂಬಲ್ ಎಂತ ತಕ್ಕಡಿ, ಅದು ನ್ಯಾಯಕ್ಕೆ ಸಂಬಂಧಪಟ್ಟಂತೆ ಕೆಲಸ ಮಾಡುತ್ತೆ. ಹಾಗಾದ್ರೆ ಪಾರ್ಟ್ನರ್ನ ಹೇಗೆ ಚಾಯ್ಸ್ ಮಾಡ್ತೀರಾ? ನ್ಯಾಯಕ್ಕೆ ಸಂಬಂಧಪಟ್ಟಂತ ಪಾರ್ಟ್ನರ್ ನನಗೆ ಬೇಕು. ಯಾವುದೇ ಕಾರಣಕ್ಕೂ ಎಲ್ಲೋ ಒಂದ್ ಕಡೆ ಡುವೆಲ್ ಮೆಂಟಾಲಿಟಿ ಅವ್ರು ಬಂದಾಗ ಅಲ್ವಾ, ಡುವೆಲ್ ಮೆಂಟಾಲಿಟಿ ಅಲ್ವಾ, ಅಥವಾ ಎಕ್ಸ್ಟ್ರಾ ಮೆರಿಟಲ್ ಅಫೇರ್ ಉಂಟು ಅಂತವ್ರು ಬಂದ. ಈಗ ಒಂದು ಮದುವೆಗಿಂತ ಮುಂಚೆ ಏನೋ ಆಗುತ್ತೆ ಏನೋ ಹೋಗುತ್ತೆ ವಿಷಯ ಬೇರೆ, ಮದುವೆ ಆದ ನಂತರ ಕೂಡ ಅವರವರ ಚಾಳಿಯನ್ನ ಬೆಳೆಸ್ಕೊಂಡು ಹೋದಾಗ ಮೇ ಬಿ ನೀವು ಅವ್ರಿಗೆ ಡಿವೋರ್ಸ್ ಕೊಡುವಂಥದ್ದು, ಡಿವೋರ್ಸ್ ಆಗುವಂತ ಸಾಧ್ಯತೆಗಳು ತೀರಾ 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 ಜಾಸ್ತಿ ಅಂತ ಹೇಳಿ. ಇದೆಲ್ಲ ಇಂಪ್ಯಾಕ್ಟ್ ಯಾವಾಗ ಕ್ರಿಯೇಟ್ ಆಗುತ್ತೆ ನಿಮ್ಗೆ? 50-59 ಏಜ್ ಸೀರೀಸ್ ಅಲ್ಲಿ ಕ್ರಿಯೇಟ್ ಆಗುತ್ತೆ. ಒಂದು ನಾರ್ಮಲ್ ಆಗಿ ಹೇಳ್ಬೇಕಾದ್ರೆ, ನಾರ್ಮಲ್ ಆಗಿ ಅಥವಾ ಬುಧ ದೇಶ ನಡೆದಾಗ, ಬುಧ ದೇಶ ನಡೀತಾ ಉಂಟು ಅಂತಾದಾಗ ಎಲ್ಲೋ ಒಂದ್ ಕಡೆ ನಿಮ್ಮ ಮದುವೆ ಆಗಿದೆ, ಬಟ್ ನಿಮ್ಮ ಪಾರ್ಟ್ನರ್ ಸರಿ ಇಲ್ಲ, ಪಾರ್ಟ್ನರ್ಗೆ ಇನ್ನೇನೋ ಅಫೇರ್ಸ್
ಅಫೇರ್ಸ್ ಇದೆ, ಅಥವಾ ಅವರು ಹೊರಗಡೆ ಎಲ್ಲೋ ಹೋಗ್ತಾರೆ, ಏನೋ ಮಾಡ್ತಾರೆ, ಯಾರ ಜೊತೆ ಮಾತಾಡ್ತಾರೆ, ನ್ಯಾಯಯುತವಾಗಿಲ್ಲ, ನನ್ನ ಜೊತೆ ಯಾವುದನ್ನು ಹಂಚಿಕೊಳ್ತಾ ಇಲ್ಲ, ಅವ್ರಿಗೆ ನಾನು ಬೇಕಾಗಿಲ್ಲ. ಅಥವಾ ಇಂಥ ಸಂದರ್ಭದಲ್ಲಿ ಬುಧ ದಶೆ ಬಂದ್ಬಿಡ್ತು ಅಥವಾ ಬುಧ ಭುಕ್ತಿ ಬಂದ್ಬಿಡ್ತು, ಅಥವಾ 50ರಿಂದ 59 ಏಜ್ ಸೀರೀಸ್ ನಡೀತಾ ಅಂದಾಗ ಮೇ ಬಿ ನಿಮ್ಮ ಮ್ಯಾರಿಡ್ ಲೈಫ್ ಕೂಡ ಡಿಸ್ಟರ್ಬೆನ್ಸ್ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ. ಆದ್ರೂ ಕೂಡ ನೀವೊಂದು ಪ್ರಯತ್ನ ಅಂತೂ ಮಾಡ್ಬೋದು, ಬಟ್ ನೀವು ಸೌಂದರ್ಯವನ್ನ ನೋಡಿ ಮದುವೆ ಆಗ್ತೀರಾ. ಯಾಕಂದ್ರೆ ಶುಕ್ರನ ಇಂಪ್ಯಾಕ್ಟ್ ಇದೆ ಅಲ್ಲಿ, ಶುಕ್ರ ಬರ್ತಾನೆ. ಹಾಗಾದ್ರೆ ಶುಕ್ರ ಬಂದಾಗ ಸೌಂದರ್ಯವನ್ನ ನೋಡ್ತೀರಾ, ಎಲ್ಲಾ ರೀತಿಯಲ್ಲಿ ಒಂದು ಸೌಂದರ್ಯವನ್ನ ನೋಡ್ತೀರಾ, ಅವ್ರನ್ನ ನ್ಯಾಚುರಲ್ ಬ್ಯೂಟಿ ಅಂತ ಹೇಳ್ತಾರ, ನ್ಯಾಚುರಲ್ ಬ್ಯೂಟಿಯನ್ನ ನೋಡ್ತೀರಾ ಅಲ್ವಾ. ಅರ್ಧಂಬರ್ಧ ಬಟ್ಟೆ ತೊಟ್ಟವರಲ್ಲ, ಅದೆಲ್ಲ ಆಗುದಿಲ್ಲ, ಶುಕ್ರನಿಗೆ ಸಂಬಂಧಪಟ್ಟದ್ದು, ಅದು ಕೆಲಸನೇ ಮಾಡಲ್ಲ. ನ್ಯಾಚುರಲ್ ಬ್ಯೂಟಿ ಯಾರ್ದಿದೆ, ನ್ಯಾಚುರಲ್ ಬ್ಯೂಟಿ ಅಂತವ್ರನ್ನ ತುಂಬಾನೇ ಇಷ್ಟಪಡ್ತೀರಾ. ಅದು ಗಂಡಿರ್ಬೋದು ಹೆಣ್ಣಿರ್ಬೋದು ಯಾರು ಕೂಡ ಅಂತವ್ರನ್ನ ತುಂಬಾನೇ ಇಷ್ಟಪಡ್ತೀರಾ, ಅಂತವ್ರು ನಿಮ್ಗೆ ಬೇಕಾಗುತ್ತೆ, ಅಂತವ್ರನ್ನ ಇಟ್ಕೊಂಡು ನೀವು ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ತೀರಾ ಜಾಸ್ತಿ ಅಂತ ಹೇಳ್ತೇನೆ. ಇದನ್ನ ಅರ್ಥ ಮಾಡ್ಕೊಳ್ಬೇಕು. ನನಗೆ ಗೊತ್ತಾಯ್ತು. ಈಗ ಒಟ್ಟಾರೆ ಮ್ಯಾರೇಜ್ ಲೈಫ್ ಮುಂದುವರಿಬೇಕಾದ್ರೆ ನೀವು ಅಂದ ಚಂದಕ್ಕೆ ಮರುಳಾಗಿನೇ ಮ್ಯಾರೇಜ್ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ. ಅಂದ್ರೆ ಶುಕ್ರನ ಪೊಸಿಷನ್ ನೋಡ್ಕೊಳ್ಬೇಕು. ಈಗ ಫಾರ್ ಎಕ್ಸಾಂಪಲ್ ಹೇಳ್ಬೇಕಾದ್ರೆ ಶುಕ್ರ ಬಂದು 10ನೇ ಮನೆಯಲ್ಲಿ ಬಂದ್ಬಿಟ್ಟ, ಅಥವಾ ನೀವು ಯಾರು ಕೆಲಸ ಮಾಡ್ತಾರೆ, ಯಾರು ಕಾರ್ಯಕ್ಷೇತ್ರದಲ್ಲಿದ್ದಾರೆ, ಯಾರು ದೊಡ್ಡ ಹೈಯರ್ ಲೆವೆಲ್ ಅಲ್ಲಿ ಇದೆ, ಅಥವಾ ಅಂತವ್ರನ್ನ ಹುಡುಕ್ಲಿಕ್ಕೆ ಪ್ರಯತ್ನ ಮಾಡ್ತೀರಾ. ಶುಕ್ರ 11ನೇ ಮನೆಯಲ್ಲಿ ಬಂದ ಯಾರಿಗೆಲ್ಲ ಸ್ಯಾಲ್ರಿ ಜಾಸ್ತಿ ಇದೆ, ಯಾರಿಗೆಲ್ಲ ಇನ್ಕಮ್ ಜಾಸ್ತಿ ಇದೆ, ಅವರ ಸ್ಯಾಲ್ರಿ ಅದನ್ನ ನೋಡ್ಕೊಂಡು ನೀವು ಮ್ಯಾರೇಜ್ ಆಗ್ತೀರಾ. ಅದೇ ಶುಕ್ರ 4ನೇ ಮನೆಯಲ್ಲಿ ಬಂದ ನನ್ಗೆ ಬರುವಂತ ಪಾರ್ಟ್ನರ್ಗೆ ಯಾವ ವಾಹನದಲ್ಲಿ ತಿರುಗ್ತಾರೆ, ಯಾವ ಮನೆ ಇದೆ, ಮನೆ ಎಷ್ಟು ದೊಡ್ಡದಿದೆ, ಎಷ್ಟು ಪ್ರಾಪರ್ಟಿ ಇದೆ ಅವ್ರ ಲೆಕ್ಕದಲ್ಲಿ, ಇದನ್ನೆಲ್ಲ ನೋಡ್ತೀರಾ. ಶುಕ್ರ ಒಂದ್ ವೇಳೆ 5ನೇ ಮನೆಯಲ್ಲಿ ಬಂದ ಇಲ್ಲಿ ಅಲ್ವಾ, ಶುಕ್ರ 5ನೇ ಮನೆಯಲ್ಲಿ ಬಂದ್ಬಿಟ್ಟ, ಆವಾಗ ನೀವೇ ನೋಡ್ತೀರಾ ಬರುವಂತ ಪಾರ್ಟ್ನರ್ಗೆ ಎಜುಕೇಶನ್ ಏನಿದೆ, ಎಷ್ಟು ಪ್ರೀತಿ ಮಾಡ್ತಾನೆ, ಇಲ್ಲಿ ಪ್ರೀತಿ ಪ್ರೇಮ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ. ಎಷ್ಟು ಪ್ರೀತಿ ಪ್ರೇಮ, ಎಷ್ಟು ಎಜುಕೇಶನ್, ನನ್ನನ್ನೇ ಪ್ರೀತಿ ಮಾಡ್ಬೇಕು, ಬೇರೆಯವ್ರನ್ನು ಕೂಡ ಕಣ್ಣೆತ್ತಿ ಕೂಡ ನೋಡಬಾರ್ದು, ಈ ಮೆಂಟಾಲಿಟಿಯಲ್ಲಿ ಇರ್ತಾರೆ ಅಲ್ವಾ. ಇನ್ಯಾವಾಗ ಶುಕ್ರ ಬಂದು ಧನುರಾಶಿಯಲ್ಲಿ ಬಂದ್ಬಿಟ್ಟ ಭಾಗ್ಯದಲ್ಲಿ, ಆವಾಗ ನೀವೇನನ್ನ ಚಾಯ್ಸ್ ಮಾಡ್ತೀರಾ. ನಿಮ್ಮ ಪಾರ್ಟ್ನರ್ ಅವ್ರ ಧರ್ಮದಲ್ಲಿ ನಡಿಬೇಕು, ಧಾರ್ಮಿಕತೆಯಲ್ಲಿ ಇರಬೇಕು, ಅಂತ ವ್ಯಕ್ತಿಗಳಿರ್ಬೇಕು, ಹೈಯರ್ ಎಜುಕೇಶನ್ ಮಾಡಿರ್ಬೇಕು, ದೂರದೃಷ್ಟಿ ಇರಬೇಕು, ವಿದೇಶದಲ್ಲಿ ಇರಬೇಕು, ಇಂಥದ್ದೆಲ್ಲ ನೀವು ಚಾಯ್ಸ್ ಮಾಡ್ತೀರಾ. ಯಾಕಂದ್ರೆ ಅದು ಏನಾಗುತ್ತೆ, ಒಂದು ರಾಶಿಯ ಅಧಿಪತಿ ಎಲ್ಲಿರ್ತಾನೆ ಅದರ ಮೇಲಿಂದ ಡಿಪೆಂಡ್ ಆಗಿ ನಿಮ್ಮ ಆಸೆಗಳು ಇಂಗಿತಗಳು ವ್ಯಕ್ತವಾಗ್ಲಿಕ್ಕೆ ಶುರು ಆಗ್ತವೆ. ಓಕೆ, ಗೊತ್ತಾಯ್ತು ಅಂತ ಇಟ್ಕೊಳ್ತೀನಪ್ಪ. ಇದು ಬಹಳ ಫೇವರೇಬಲ್ ಆಗುವಂತ. ಅದಕ್ಕೋಸ್ಕರ ಯಾವಾಗ ನಿಮಗೆ ಪಾರ್ಟ್ನರ್ನ ವಿಷಯ ಬಂದಾಗ ಈ ಎಲ್ಲ ವಿಚಾರಗಳೇನುಂಟು ಮೇಳೈಸಲಿಕ್ಕೆ ಶುರು ಮಾಡ್ತವೆ. ಓಕೆ, ಆನಂತರ ನೋಡಿ, ಆನಂತರ ಏನಾಗುತ್ತೆ, ಈ ಒಂದು ಮೇಷರಾಶಿಯವರಿಗೆ ಹಣಕಾಸಿನ ವಿಚಾರ ಬಂದಾಗ 2ನೇ ಮನೆಯಲ್ಲಿ ಯಾವ ರಾಶಿ ಇದೆ, 2ನೇ ಮನೆಯಲ್ಲಿ ಅಲ್ಲಿ ವೃಷಭ ರಾಶಿ ಬರುತ್ತೆ. ಆನಂತರ ನಿಮ್ಮ ಲಾಭ ಸ್ಥಾನದಲ್ಲಿ ಕುಂಭ ರಾಶಿ ಬರುತ್ತೆ. ಹಾಗಾದ್ರೆ ವೃಷಭ ರಾಶಿ 2ನೇ ಮನೆಯಲ್ಲಿ ಇರುತ್ತೆ, ದುಡ್ಡನ್ನ ಅಕ್ಯುಮುಲೇಟ್ ಮಾಡುವಂತಹ ಯೋಗ ಭಾಗ್ಯ ನಿಮ್ಮ ಪಾಲಿಗೆ ಅಂತೂ ಖಂಡಿತ ಇದೆ. ಆಧಿಪತ್ಯ ಯಾರಿಗುಂಟು 2ನೇ ಮನೆಯಲ್ಲಿ, ಶುಕ್ರನಿಗಿರುವಂಥದ್ದು. ಶುಕ್ರ ಯಾರು, ನಿಮ್ಮ ಪಾರ್ಟ್ನರ್. ಓಕೆನಾ, ಅದು ಗಂಡಾದ್ರೂ ಹೆಣ್ಣಾದ್ರೂ ಪರವಾಗಿಲ್ಲ, ಯಾಕಂದ್ರೆ ಕಳತ್ರಕಾರಕ. ಹಾಗಾದ್ರೆ ಅವರ ಕೈಯಲ್ಲಿ ದುಡ್ಡನ್ನ ಕೊಟ್ಟಾಗ, ಈಗ ನೀವೊಬ್ಬ ಜೆಂಟ್ಸ್ ಅಂತ ಇಟ್ಕೊಳ್ಳೋಣ, ನೀವೊಬ್ಬ ಗಂಡಸು ಅಂತ ಇಟ್ಕೊಳ್ಳೋಣ, ನಿಮ್ಗೆ ದುಡ್ಡನ್ನ ಉಳಿಸ್ಬೇಕು, ಯಾರ ಜೊತೆ ಕೊಡ್ಬೇಕು, ನಿಮ್ಮ ಪಾರ್ಟ್ನರ್ ಯಾರಿದ್ದಾರೆ, ನಿಮ್ಮ ಹೆಂಡತಿ, ಅವರ ಅಕೌಂಟ್ ಅಲ್ಲಿ ದುಡ್ಡನ್ನ ಹಾಕ್ಬೇಕು. ಆವಾಗ ದುಡ್ಡು ಉಳಿಯುತ್ತೆ. ಅವರು ಅಕ್ಯುಮುಲೇಟ್ ಮಾಡಬಲ್ಲರು, ಅವರು ಒಟ್ಟು ಮಾಡಬಲ್ಲರು, ಅವರು ಸಂಗ್ರಹಣೆ ಮಾಡಬಲ್ಲರು. ಇದು ಬಹಳ ಫೇವರಬಲ್ ಇಂಪ್ಯಾಕ್ಟ್ ಅನ್ನ ಕ್ರಿಯೇಟ್ ಮಾಡುತ್ತೆ. ಇಲ್ಲಿ ಬಹಳ ಮುಖ್ಯವಾಗಿರುವಂತದ್ದು, ಅಲ್ಲಿ ಲಗ್ನಾಧಿಪತಿ ಯಾರು, ಕುಜ. 7th ಲಾರ್ಡ್ ಯಾರು, ಶುಕ್ರ. 2ನೇ ಮನೆ ಅಧಿಪತಿ ಯಾರು, ಶುಕ್ರ. ಇವರೆಲ್ಲ ಸಮಭಾವ ಇದೆ. ಇದನ್ನ ನಾವು ಶತ್ರು ಅಂತ ಹೇಳುವ ಹಾಗಿಲ್ಲ, ಇದು ಸಮಭಾವದಲ್ಲಿರುವುದರಿಂದ ಇದು ನಿಮ್ಗೆ ಅಂತ ಪ್ರಾಬ್ಲಮ್ ಅಂತೂ ಖಂಡಿತ ಅಲ್ಲ. 2ನೇ ಮನೆ ಮತ್ತೆ 7ನೇ ಮನೆಯನ್ನ ಮೇಷರಾಶಿಗೆ ಮಾರಕ ಸ್ಥಾನ ಅಂತ ಕರೀತಾರೆ. ಅದಕ್ಕೆ ಬೇಕಾದ ಬೇರೆ ವ್ಯಾಖ್ಯಾನಗಳಿವೆ, ಅದನ್ನ ನಾನು ಹೇಳಕ್ಕೆ ಇಷ್ಟಪಡಲ್ಲ ಈಗ. ಬಟ್ ಏನೇ ಇದ್ರೂ ಕೂಡ ಶುಕ್ರ ಮತ್ತೆ ಕುಜನ ಮಧ್ಯೆ ಆ ಒಂದು ಸಮಭಾವ ಇರುವುದರಿಂದ ಇದು ಬಹಳ ಫೇವರೇಬಲ್ ಆಗುವಂತ ಸಾಧ್ಯತೆ ತೀರಾ ಜಾಸ್ತಿ. ಅದೇ ನೀವು 3rd ಹೌಸ್ ಅನ್ನು ಇಟ್ಕೊಂಡಾಗ ಅಲ್ಲಿ ಏನಾಗುತ್ತೆ, ಅಲ್ಲಿ ಮಿಥುನ ರಾಶಿ ಬರುತ್ತೆ, ಆನಂತರ ಕನ್ಯಾ. ಅದಕ್ಕೆ ನಿಮ್ಗೆ ಎಲ್ಲಿ ಬುಧ ಬರ್ತಾನಲ್ವಾ, ಆತ ಬಹಳ ಸ್ಟ್ರಗಲ್ ಕ್ರಿಯೇಟ್ ಮಾಡ್ತಾನೆ. ಇದನ್ನ ಅರ್ಥ ಮಾಡ್ಕೊಳ್ಳಿ. ಈಗ ಬುಧ ಇಲ್ಲಿ ಬಂದ್ಬಿಟ್ಟ 10ನೇ ಮನೆಯಲ್ಲಿ ಅಲ್ವಾ, 10ನೇ ಮನೆ ಬುಧ ಏನಾಗುತ್ತೆ ನಿಮ್ಗೆ, ಥರ್ಡ್ ಹೌಸ್ ಅಂದ್ರೆ ಪರಾಕ್ರಮ. ನೀವು ಪರಾಕ್ರಮ ಎಲ್ಲಿ ಯೂಸ್ ಮಾಡಬೇಕು, ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಯೂಸ್ ಮಾಡಬೇಕು. ಆನಂತರ ಬುಧ ಯಾರು, ನಿಮ್ಮ 6ನೇ ಮನೆ ಉಪಚಯ ಸ್ಥಾನಾಧಿಪತಿ, 2 ಕಡೆಗಳು ಉಪಚಯ ಸ್ಥಾನಾಧಿಪತಿ. ಹಾಗಾದ್ರೆ ನೀವೇನ್ ಮಾಡ್ತೀರಿ, ಒಳ್ಳೆ ಕೆಲಸ ಬೇಕು, ಒಳ್ಳೆ ಸ್ಯಾಲ್ರಿ ಬೇಕು ಅಲ್ವಾ, ಆನಂತರ ಕಂಫರ್ಟ್ ಆದ ಕೆಲಸ ಬೇಕು ನನಗೆ ಅಂತ ಹೇಳಿ ನೀವು ತೀವ್ರಗತಿಯಲ್ಲಿ ಪ್ರಯತ್ನ ಮಾಡ್ತೀರಾ, ತುಂಬಾನೇ ಎಫರ್ಟ್ ಆಗ್ತೀರಾ. 10ನೇ ಮನೆಯಲ್ಲಿ ಸಕ್ಸಸ್ ಕೂಡ ಆಗ್ತೀರಾ, ಏನೂ ತೊಂದರೆ ಇಲ್ಲ. ಬೇಕೇ ಬೇಕು ನನಗೆ ಅಂತ ನೀವು ಹೋಗ್ತೀರಾ, ಏನೂ ತೊಂದರೆ ಇಲ್ಲ, ನಿಮ್ಗೆ ಸಕ್ಸಸ್ ಅನ್ನ ಕೊಡುತ್ತೆ, ಸಮಸ್ಯೆ ಅಂತೂ ಖಂಡಿತ ಅಲ್ಲ. ಬಟ್ ಇಲ್ಲಿ ಏನಾಗುತ್ತೆ, ಕೆಲಸ ಸಿಕ್ತು, ಬಟ್ ಇನ್ನೇನು ಇಚ್ಛೆ ಬರುತ್ತೆ, ಬಿಸ್ನೆಸ್ ಮಾಡಬೇಕು ಅಲ್ವಾ. 10ನೇ ಮನೆಯಲ್ಲಿ ಬುಧ ಬಿಸ್ನೆಸ್ ಮಾಡಬೇಕು, ನಾನು ಬಿಸ್ನೆಸ್ ಮಾಡಿ ತೋರಿಸ್ತೇನೆ, ನಾನು ಯಾರು ಅಂತ ತೋರಿಸ್ಕೊಡ್ತೇನೆ, ಈ ಪರಿಸ್ಥಿತಿ ಕೂಡ ಅಲ್ಲಿ ನಿರ್ಮಾಣ ಆಗುತ್ತೆ. ಆನಂತರ ಏನಾಗುತ್ತೆ, ಕೆಲಸದಲ್ಲಿದ್ರೆ ಒಂದು ಕೆಲಸ ಸಾಕಾಗಲ್ಲ, ಇನ್ನೇನೋ ಕೆಲಸ ಬೇಕು, ಯಾಕಂದ್ರೆ ಬುಧ ಎಲ್ಲಿರ್ತಾನಲ್ಲಿ ಡ್ಯುಯಾಲಿಟಿ ಇರ್ತದೆ. ಅದಕ್ಕೋಸ್ಕರ ಡ್ಯುಯಾಲಿಟಿ ಬಂದಾಗ ಏನಾಯ್ತು, ಅಲ್ಲಿ ಎರಡೆರಡು ಕೆಲಸವನ್ನ ಮಾಡ್ಕೊಳ್ಳುವಂತ ಸಾಧ್ಯತೆ ತೀರಾ ಜಾಸ್ತಿ ನಮ್ಮ ಮೇಷರಾಶಿಯವರಿಗೆ. ಇದನ್ನ ಅರ್ಥ ಮಾಡ್ಕೊಂಡ್ರೆ ತುಂಬಾನೇ ಚೆನ್ನಾಗಿರ್ತದೆ. ಓಕೆ, ಆನಂತರ ನೋಡಿ, ಆನಂತರ ಬಹಳ ವಿಶೇಷವಾಗಿ ಹೇಳ್ಬೇಕಾದ್ರೆ ಇಲ್ಲಿ ನೋಡಿ, ಆ ಶತ್ರುತ್ವ ಮಿತ್ರತ್ವವನ್ನು ನಾವು ತೆಗೆದುಕೊಂಡಾಗ ಈ ಜಾತಕಕ್ಕೆ ಸೂರ್ಯ ಬಂದು ಯೋಗಕಾರಕ. ಓಕೆನಾ, ಸೂರ್ಯ ಯೋಗಕಾರಕ. ಈಗ ಚಂದ್ರ ಕೂಡ ಇರ್ತಾನೆ, ಬಟ್ ಚಂದ್ರ ಮತ್ತೆ
ನಮ್ಮ ಲಗ್ನಾಧಿಪತಿ ಯಾರು ಕುಜ, ಓಕೆನಾ, ಅವರ ಮಧ್ಯೆ ಒಳ್ಳೆ ಅಭಿಪ್ರಾಯ ಇದ್ದು ಕೂಡ ಒಂದು ಅಗ್ನಿ ತತ್ವದ ಪ್ಲಾನೆಟ್ಸ್ ಇರ್ತದೆ, ಒಂದು ಜಲ ತತ್ವದ ಪ್ಲಾನೆಟ್ಸ್. ಅದಕ್ಕೋಸ್ಕರ ಚಂದ್ರನ ಜೊತೆಗೆ ತುಂಬಾ ಮೇಳ ಮೇಳಿ ಅಲ್ಲ ಅಂತ ಹೇಳ್ಬೋದು. ಬಟ್ ಸೂರ್ಯನ ಜೊತೆಗೆ ಅಗ್ನಿ ತತ್ವ ಪ್ಲಾನೆಟ್ ಸೂರ್ಯ, ಲಗ್ನ ಬಂದು ಸೂರ್ಯನಿಗೆ ಉಚ್ಚ ಸ್ಥಾನ, ಅದರ ಅಧಿಪತಿ ಬಂದು ಯಾರು ಕುಜ, ಇಬ್ಬರಿಗೂ ಮಿತ್ರತ್ವ ಇರುವುದರಿಂದ ಯೋಗಕಾರಕ ಪ್ಲಾನೆಟ್ಸ್ ಯಾವುದು ಮೇಷರಾಶಿಯವರಿಗೆ ಬಹಳ ವಿಶೇಷವಾಗಿ ಅದು ಸೂರ್ಯನೇ. ಅದಕ್ಕೋಸ್ಕರ ತಂದೆಯ ಜೊತೆಗೆ ಇರುವಂತದ್ದು, ತಂದೆಯ ಪಾದ ಸ್ಪರ್ಶ ಮಾಡುವಂಥದ್ದು, ತಂದೆಯಿಂದ ಆಶೀರ್ವಾದ ತೆಗೆದುಕೊಳ್ಳುವಂಥದ್ದು ನಿಮ್ಗೆ ಬಹಳ ಫೇವರಬಲ್ ಆಗುತ್ತೆ. ಆನಂತರ ನೀವು ಮಾಡಬಾರದ ಕೆಲಸ ಏನು ಅಂದ್ರೆ, ಯಾವುದೇ ಕಾರಣಕ್ಕೂ ಕೂಡ ನಿಮ್ಗೆ ಲೈಫಲ್ಲಿ ಉನ್ನತ ಮಟ್ಟ ಬೇಕು ಅಂದ್ರೆ ನೀವು ಯಾವುದೇ ಕಾರಣಕ್ಕೂ ಯಾವುದೇ ರಾಜಕೀಯ ಪಕ್ಷದವ್ರನ್ನ ಬೈಲಿಕ್ಕೆ ಹೋಗ್ಬಾರ್ದು. ಯಾಕಂದ್ರೆ ಅದು ಎಲ್ಲವೂ ಕೂಡ ಸೂರ್ಯನಿಗೆ ಸಂಬಂಧಪಟ್ಟದ್ದು. ರಾಜಕೀಯ ಪಕ್ಷಗಳು ಸೂರ್ಯನಿಗೆ ಸಂಬಂಧ. ರಾಜಕೀಯ ಪಕ್ಷಕ್ಕೆ ಕಾಂಗ್ರೆಸ್ ಸರಿ ಇಲ್ಲ, ಬಿಜೆಪಿ ಸರಿ ಇಲ್ಲ, ಇನ್ಯಾವುದೋ ಸರಿ ಇಲ್ಲ, ಅಥವಾ ಇದನ್ನೆಲ್ಲ ನೀವು ಹೇಳುವ ಹಾಗಿಲ್ಲ, ಅದು ನಿಮ್ಗೆ ಬೇಕಾಗಿ ಕೂಡ ಇಲ್ಲ. ಅಥವಾ ಯಾವುದೇ ಅಧಿಕಾರಿ ವರ್ಗದಲ್ಲಿರುವವರಿಗೆ, ಅಧಿಕಾರದಲ್ಲಿರುವವರಿಗೆ ಕೂಡ ನೀವು ಯಾವುದೇ ಕಾರಣಕ್ಕೂ ಕೂಡ ಅವ್ರನ್ನ ಇನ್ಸಲ್ಟ್ ಮಾಡೋದಾಗ್ಲಿ, ಅವ್ರ ಬಗ್ಗೆ ಗಾಸಿಪ್ ಮಾಡೋದಾಗ್ಲಿ ನೀವು ಮಾಡುವ ಹಾಗಿಲ್ಲ. ಯಾಕಂದ್ರೆ ನಿಮ್ಮ ಸೂರ್ಯ ಕೆಟ್ಟೋದ ಅಂದಾಗ ಮೇ ಬಿ ನಿಮ್ಮ ಜಾತಕನೇ ಉಲ್ಟಾ ಹೊಡಿಲಿಕ್ಕೆ ಶುರು ಮಾಡಬಹುದು, ಪ್ರಾಬ್ಲಮ್ ಆಗುತ್ತೆ. ನಿಮ್ಮ ಜಾತಕದಲ್ಲಿರುವಂತಹ ದೊಡ್ಡ ಎನರ್ಜಿ ಬಂದು ಸೂರ್ಯ, ಮತ್ತೆ ನಿಮ್ಮಲ್ಲಿರುವಂತಹ ದೊಡ್ಡ ಎನರ್ಜಿ ಬಂದೇನು ಅಧಿಕಾರಶಾಹಿ, ಓಕೆನಾ, ಅಥಾರಿಟಿ ಅಂತ ಏನು, ಅದು ನಿಮ್ಮ ದೊಡ್ಡ ಒಂದು ಧೈರ್ಯ ಮತ್ತೆ ಅಥಾರಿಟಿ ಏನು, ಅದು ನಿಮ್ಮ ದೊಡ್ಡ ಗುಣ ಆಗಿರ್ತದೆ. ಅದನ್ನೇ ಇಟ್ಟುಕೊಂಡು ನೀವು ಹೋಗ್ಬೇಕಾದಂತಹ ಅನಿವಾರ್ಯತೆ ಉಂಟು ನಮ್ಮ ಮೇಷರಾಶಿ. ಅದಕ್ಕೆ ಯಾವುದೇ ಕಾರಣಕ್ಕೂ ಸೂರ್ಯನನ್ನ ಕೆಡಿಸ್ಕೊಳ್ಬೇಡಿ. ಅದಕ್ಕೇನು ಹೇಳಿದು, ತಂದೆಯ ಜೊತೆಗಿರಿ, ತಂದೆಯ ಆಶೀರ್ವಾದ ಪಡ್ಕೊಳ್ಳಿ. ಇದು ಬಹಳ ಫೇವರಬಲ್ ಆದಂತಹ ಇಂಪ್ಯಾಕ್ಟ್ ಅನ್ನ ನಿಮ್ಮ ಪಾಲಿಗೆ 100% ಕ್ರಿಯೇಟ್ ಮಾಡದೆ ಬೇಕಾದ್ರೆ ಟ್ರೈ ಮಾಡಿ ನೋಡ್ಬೋದು. ಇನ್ನು ಗುರುವಿನ ಮಟ್ಟಕ್ಕೆ ಬಂದಾಗ ಗುರು ಫ್ರೆಂಡ್ಲಿ ಆಗಿರ್ತಾನೆ, ಅದೊಂದು ಸಮಸ್ಯೆ ಅಂತೂ ಖಂಡಿತ ಅಲ್ಲ. ಲಗ್ನಕ್ಕೆ ಗುರು ಮತ್ತೆ ಲಗ್ನಾಧಿಪತಿ ಜೊತೆಗೆ ಮಿತ್ರತ್ವ ಇರುವುದರಿಂದ ಅದು ತೊಂದರೆ ಅಂತೂ ಖಂಡಿತ ಅಲ್ಲ. ಗುರು ದಶೆ ನಡೆದಾಗ ಮೇ ಬಿ ಒಳ್ಳೇದಾಗುತ್ತೆ. ಬುಧ ದಶೆ ನಡೆದಾಗ ನಿಮಗೆ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಆನಂತರ ಶುಕ್ರ ದಶೆ ನಡೆದಾಗ ಆರೋಗ್ಯ ತುಂಬಾ ನೋಡ್ಕೊಳ್ಬೇಕಂತ ಒಂದು ಇಂಡಿಕೇಶನ್ ಇದೆ. ಶುಕ್ರ ದಶೆ ನಡೆದಾಗ ನಿಮ್ಮ ಪಾರ್ಟ್ನರ್ ಯಾರಿರ್ತಾರೆ ಅವ್ರ ಬಗ್ಗೆ ತುಂಬಾ ಗಮನ ಕೊಡಬೇಕಾಗುತ್ತೆ. ಯಾವುದೇ ರೀತಿಯಲ್ಲಿ ಗಾಸಿಪ್ ಮಾಡುವ ಹಾಗಿಲ್ಲ, ಅಥವಾ ನಿಮ್ಮ ಒಳ ವಿಚಾರಗಳನ್ನ ಅಂದ್ರೆ ನಿಮ್ಮ ದಾಂಪತ್ಯದ ಮಧ್ಯದ ವಿಚಾರ ಎಲ್ಲಾದ್ರೂ ಶೇರ್ ಮಾಡೋದಾಗ್ಲಿ, ದುಡ್ಡಿನ ವಿಚಾರ ಶೇರ್ ಮಾಡೋದಾಗ್ಲಿ, ಕುಟುಂಬದ ವಿಚಾರ ಶೇರ್ ಮಾಡೋದಾಗ್ಲಿ, ಅದನ್ನ ನೀವು ಶುಕ್ರ ದಶೆಯಲ್ಲಂತೂ ಮಾಡುವ ಹಾಗೇನೇ ಇಲ್ಲ, ಅದನ್ನ ಮಾಡಬಾರ್ದು ಅಂತ ಹೇಳ್ತೇನೆ. ಆನಂತರ ಚಂದ್ರ ದಶೆ ನಡೆದಾಗ ನಿಮ್ಗೆ ತುಂಬಾನೇ ಚೆನ್ನಾಗಿರ್ತದೆ. ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗ್ತೀರಾ, ಟ್ರಾವೆಲಿಂಗ್ ಮಾಡ್ತೀರಾ. ಅದ್ರ ಜೊತೆಗೆ ನಿಮ್ಗೆ ಆ ಚಂದ್ರ ದಶೆ ನಡೆದಾಗ ನಿಮ್ಮ ಕೆಲಸ ಚೇಂಜ್ ಆಗುತ್ತೆ, ಕೆಲವರಿಗೆ ಮನೆ ಚೇಂಜ್ ಆಗುತ್ತೆ, ಕೆಲವರು ಮನೆ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಕೆಲವರು ವಿದೇಶ ಪ್ರಯಾಣ ಮಾಡ್ತಾರೆ. ಒಟ್ಟಾರೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಹೋಗುದು ಶತಸಿದ್ಧ ಅಂತ ಹೇಳ್ತೇನೆ. ಚಂದ್ರ ದಶೆ ನಡೆದಾಗ ಬಹಳ ಫೇವರಬಲ್ ಆಗುತ್ತೆ, ಏನು ತೊಂದರೆ ಇಲ್ಲ. ಸೂರ್ಯ ದಶೆ ನಡೆದಾಗ ಹೆಲ್ತ್ ರಿಲೇಟೆಡ್ ಅನ್ನು ನೋಡ್ಕೊಳ್ಬೇಕು, ಆರೋಗ್ಯಕ್ಕೆ ಸಂಬಂಧ ತೊಂದರೆ ಕ್ರಿಯೇಟ್ ಆಗುತ್ತೆ. ಆನಂತರ ಆರೋಗ್ಯಕ್ಕೆ ತೊಂದರೆ ಕ್ರಿಯೇಟ್ ಆದ್ರೆ ಏನಾಗುತ್ತೆ, ನಿಮಗೆ ತಲೆಗೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಗಳು, ಕಣ್ಣಿಗೆ ಸಂಬಂಧಪಟ್ಟ ಪ್ರಾಬ್ಲಮ್ಗಳು, ಹೊಟ್ಟೆಗೆ ಸಂಬಂಧಪಟ್ಟ ಪ್ರಾಬ್ಲಮ್ಗಳು, ಅಜೀರ್ಣಕ್ಕೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಗಳು, ಆನಂತರ ನಿಮ್ಮ ಎದೆ ಇಲ್ಲಿ ಪಕ್ಕೆಲುಬು ಇದೆಯಲ್ಲ, ಪಕ್ಕೆಲುಬು ಅದಕ್ಕೆ ಸಂಬಂಧಪಟ್ಟಂತ ಪ್ರಾಬ್ಲಮ್ಗಳು, ಇಲ್ಲಿ ನೋವಾಗುವಂತದ್ದು, ಕೆಲವೊಮ್ಮೆ ಬ್ರೀತಿಂಗ್ ಪ್ರಾಬ್ಲಮ್ ಆಗುವಂತಹ ಸಾಧ್ಯತೆಗಳನ್ನ ತಳ್ಳಿ ಹಾಕುವಂತಿಲ್ಲ. ಆರೋಗ್ಯಕ್ಕೆ ಸಂಬಂಧಪಟ್ಟದ ಇಲ್ಲೆಲ್ಲ ಪ್ರಾಬ್ಲಮ್ ಅನ್ನ ನೀವು ಅನುಭವಿಸಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು. ಕುಜ ಅಂದ್ರೆ ಕುಜ ಇಲ್ಲಿ ಬಹಳ ವಿಶೇಷ, ಕುಜ ಇದ್ದಾನೆ, ಮತ್ತೆ 6ನೇ ಮನೆ ಅಧಿಪತಿ ಯಾರು ಬುಧ ಇರ್ತಾನೆ. ಹಾಗಾದ್ರೆ ಸ್ಕಿನ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂತದ್ದು, ನರ್ವಸ್ ರಿಲೇಟೆಡ್ ಪ್ರಾಬ್ಲಮ್ ಬರುವಂತದ್ದು ಅಲ್ವಾ. ಎಲ್ಲೊಂದ್ ಕಡೆ ನಿಮ್ಗೆ ಸ್ಕಿನ್ ರಿಲೇಟೆಡ್ ಒಂದು ಬಹಳ ವಿಶೇಷ, ಇದನ್ನ ನೋಡ್ಕೊಳ್ಬೇಕು. ಯಾಕಂದ್ರೆ 6ನೇ ಮನೆಯಲ್ಲಿ ಬುಧ ಇರ್ತಾನೆ, ಬುಧನ ಉಚ್ಚ ರಾಶಿ ಇರ್ತದೆ. ಒಂದು ವೇಳೆ ಆತ ಅಫ್ಲಿಕ್ಷನ್ಗೆ ಒಳಗಾದ ಅಂದಾಗ ಮೇ ಬಿ ನಿಮ್ಗೆ ಸ್ಕಿನ್ ರಿಲೇಟೆಡ್ ಶತಸಿದ್ಧ ಅಂತ ಉಂಟು. ಅದಕ್ಕೂ ನರ ದೌರ್ಬಲ್ಯ ಬರುವಂತದ್ದು, ನಪುಂಸಕತೆ ಬರುವಂತದ್ದು ಕೂಡ ಇರ್ತದೆ ಯಾವಾಗ ಬುಧ ಕೆಟ್ಟೋಗ್ತಾನೆ. ಅದಕ್ಕೆ ಕಮ್ಯುನಿಕೇಶನ್ ಅನ್ನ ಚೆನ್ನಾಗಿ ಇಟ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ, ಎಲ್ಲರ ಜೊತೆಗೆ ಒಳ್ಳೆ ಬಾಂಧವ್ಯವನ್ನ ಕ್ರಿಯೇಟ್ ಮಾಡಿ ಅಂತ ಹೇಳ್ತೇನೆ. ಒಳ್ಳೆ ಇಂಪ್ಯಾಕ್ಟ್ ಅನ್ನ ಅದು ನಿಮ್ಮ ಪಾಲಿಗೆ ಕ್ರಿಯೇಟ್ ಅಂತೂ ಮಾಡಿಯೇ ಮಾಡಿದೆ. ಓಕೆನಾ, ಗೊತ್ತಾಯ್ತು ಈಗ ನಿಮ್ಗೆ. ಹಾಗಾದ್ರೆ ಕುಜ ದಶೆನೇ ನಡೆದಾಗ ಏನಾಗುತ್ತೆ, ನಿಮ್ಗೆ ಹೊಸತ ಏನಾದ್ರು ಬರ್ಲಿಕ್ಕೆ ಶುರುವಾಗುತ್ತೆ. ಆದ್ರೂ ಕೂಡ ಕುಜ ದಶೆ ನಡೆದಾಗ 8ನೇ ಮನೆ ಕೂಡ ಆಕ್ಟಿವೇಟ್ ಆಗಿರುವುದರಿಂದ, ಕುಜನ ಒಂದು ಇಂಪ್ಯಾಕ್ಟ್ ಅಲ್ಲಿ ಇರುವುದರಿಂದ ಡೆಫಿನೆಟ್ ಆಗಿ ಸ್ವಲ್ಪ ಎಲ್ಲೋ ಆಕ್ಸಿಡೆಂಟ್ ಆಗುವಂತದ್ದು, ತಾಗುವಂತದ್ದು, ಕೆಳಗೆ ಬೀಳುವಂತದ್ದು, ಇನ್ಸಲ್ಟ್ ಆಗುವಂತದ್ದು, ಮದುವೆ ಆಗಿದ್ರೆ ನಿಮ್ಮ ಇನ್ಲಾಸ್ ಯಾರಿದ್ದಾರೆ ಅವರ ಮುಖಾಂತರ ಸಮಸ್ಯೆಗಳು ಕ್ರಿಯೇಟ್ ಆಗುವಂತ ಸಾಧ್ಯತೆಗಳು ತಳ್ಳಿ ಹಾಕುವಂತಿಲ್ಲ. ಇದನ್ನ ನೆನ್ಪಿಟ್ಕೊಳ್ಬೇಕಾಗುತ್ತೆ. ಆನಂತರ ಯಾವಾಗ ನಿಮ್ಗೆ ಇಲ್ಲಿ ಗುರು ದಶೆ ನಡೆದಾಗ ಅದು ಫೇವರಬಲ್ ಆಗುತ್ತೆ, ನಿಮ್ಗೆ ಪರವಾಗಿಲ್ಲ. ರಾಹು ದಶೆ ನಡೆದಾಗ ಬಹಳ ಜಾಗೃತರಾಗಿರ್ಬೇಕಾಗುತ್ತೆ. ಮೋಸ ಹೋಗ್ತೀರಾ, ಮೋಸಕ್ಕೊಳಗಾಗ್ತೀರಾ, ಸಂಬಳದಲ್ಲಿ ಮೋಸ ಆಗುತ್ತೆ, ಲಾಭದಲ್ಲಿ ಮೋಸ ಆಗುತ್ತೆ, ತಂದೆಗೆ ಪ್ರಾಬ್ಲಮ್ ಕ್ರಿಯೇಟ್ ಆಗುತ್ತೆ, ತಂದೆಗೆ ಅನಾರೋಗ್ಯ ಬರ್ಲಿಕ್ಕೆ ಬರುವಂತ ತೀರಾ ಜಾಸ್ತಿ. ನಿಮ್ಮ ಒಡ ಹುಟ್ಟಿದವರು ಯಾರಿದ್ದಾರೆ ಅವ್ರು ಎಲ್ಲೋ ಒಂದ್ ಕಡೆ ವಿದೇಶಕ್ಕೆ ಹೋಗಿ ಅವರಲ್ಲಿ ಮೋಸ ಹೋಗಿಕೊಂಡು ಮತ್ತೆ ವಾಪಸ್ ಬರುವಂತ ಸಾಧ್ಯತೆಗಳನ್ನು ಕೂಡ ತಳ್ಳಿ ಹಾಕುವಂತಿಲ್ಲ, ಅದನ್ನ ನೋಡ್ಕೊಳ್ಬೇಕು. ಪ್ರೀತಿ ಪ್ರೇಮದಲ್ಲಿ ಮೋಸ ಆಗುತ್ತೆ, ಮಕ್ಕಳ ವಿಚಾರದಲ್ಲಿ ಮೋಸ ಆಗುತ್ತೆ. ಒಂದು ವೇಳೆ ನಿಮ್ಗೆ ಮದುವೆಗೆ ಸಂಬಂಧ ಮಕ್ಕಳಿದ್ದಾರೆ, ಆ ಮೂಮೆಂಟ್ ಅಲ್ಲಿ ಮದುವೆಗೆ ಸಂಬಂಧ ಮಕ್ಕಳಿದ್ದಾರೆ, ಮದುವೆ ಆಗ್ಬೇಕು. ಈಗ ಮೇಷರಾಶಿಯವರಿಗೆ ಮಕ್ಕಳ ಮದುವೆ ಆಗ್ಬೇಕು, ಬಟ್ ರಾಹು ದಶೆ ಬಂದು ನಿಂತು ಬಿಡ್ತು. ಮೇ ಬಿ ನಿಮ್ಮ ಮಕ್ಕಳ ಮದುವೆ ವಿಚಾರದಲ್ಲಿ ಮೋಸಗಳನ್ನ ನೋಡ್ಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ ಬರ್ಬೋದು. ಓಕೆನಾ. ಕೇತು ದಶೆ ನಡೆದಾಗ ಕೂಡ ನಿಮ್ಮ ಆರೋಗ್ಯ, ಹೆಲ್ತ್ ರಿಲೇಟೆಡ್ ಪ್ರಾಬ್ಲಮೇ ಬರುವಂತದ್ದು. ಬೆನ್ನು ನೋವಿನ ಸಮಸ್ಯೆ ಬಹಳ ವಿಶೇಷವಾಗಿ ನಿಮ್ಮನ್ನ ಕಾಡ್ಲಿಕ್ಕೆ ಶುರು ಮಾಡುತ್ತೆ. ಆನಂತರ ಕೇತು ದಶೆ ನಡೆದಾಗ ನಿಮ್ಗೆ ಎಲ್ಲಿಂದೆಲ್ಲ ಸಮಸ್ಯೆ ಬರ್ತಾ ಉಂಟು ಅದು ನಿಮ್ಗೆ ಆ ಮೆಷಿನರಿ ಮೂಲಕ ಮಾತ್ರ ಗೊತ್ತಾಗುತ್ತೆ, ಅನ್ಯಥಾ ಅದು ಅಷ್ಟು ಸುಲಭದಲ್ಲಿ ಗೊತ್ತಾಗಲ್ಲ. ಅಲ್ಲಿ ನೋವಿದೆ, ಇಲ್ಲಿ ನೋವಿದೆ, ಡಾಕ್ಟರ್ಗೆ ಹೋದ್ರೆ ಏನೂ ಇಲ್ಲ ಅಂತ ಹೇಳ್ಬಿಡ್ತಾರೆ.
ಏನ್ ಮಾಡಬೇಕಂತ ಗೊತ್ತಾಗುದಿಲ್ಲ. ಈ ಪರಿಸ್ಥಿತಿ ಇರ್ತದೆ ಯಾವಾಗ ಕೇತು ದೇಶ ನಡೆದಾಗ. ಆವಾಗ ನೀವೇನ್ ಮಾಡ್ಬೇಕಾಗುತ್ತೆ, ಕೇತುವಿಗೆ ಸಂಬಂಧಪಟ್ಟ ಅಧ್ಯಾತ್ಮದಲ್ಲಿ ಹೋಗುವುದು ಒಂದು ಅತ್ಯುತ್ತಮದ ಲಕ್ಷಣ ಅಂತ ಹೇಳ್ತೇನೆ. ತುಂಬಾ ಚೆನ್ನಾಗಿ ಅದು ಕೆಲಸ ಅಂತೂ ಮಾಡಿ. ಇನ್ನು ಬಹಳಷ್ಟು ಪ್ಲಾನೆಟ್ಸ್ಗೆ ನಾನು ಆಲ್ಮೋಸ್ಟ್ ಇದುವರೆಗೆ ಕೂಡ ಪರಿಹಾರಗಳನ್ನ ಹೇಳಿಕೊಟ್ಟಿದ್ದೇನೆ, ಏನು ತೊಂದರೆ ಇಲ್ಲ. ಸೊ ಅದನ್ನೆಲ್ಲವನ್ನು ಕೂಡ ಉಪಯೋಗ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಓಕೆನಾ? ವಿಡಿಯೋ ಲೆಂತ್ ಆಗುತ್ತೆ, ಏನು ಮಾಡೋಕ್ಕಾಗಲ್ಲ, ಇನ್ನಷ್ಟು ವಿಚಾರಗಳಿವೆ. ಸೊ ನೆಕ್ಸ್ಟ್ ಯಾವತ್ತಾದ್ರೂ ಹಂಚಿಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತೇನೆ. ಈಗ ಶನಿ ದೇಶ ನಡೆದಾಗ ಏನಾಗುತ್ತೆ, ಬಾಧಾಧಿಪತಿಯ ದೇಶ ನಡೆದಿದೆ. ಶನಿ ಬಂದ ಆ ಜಾತಕಕ್ಕೆ ಬಾಧಾಧಿಪತಿ, ಮತ್ತೆ ಲಗ್ನಕ್ಕೆ ನೀಚ ಫಲ, ಆನಂತರ ಕುಜನ ಜೊತೆಗೆ ಶನಿಗೆ ಶತ್ರುತ್ವ ಇರುವುದರಿಂದ ಶನಿ ದೇಶ ನಿಮ್ಮನ್ನ ಒಂಥರ ಮೇಲೆ ಕೆಳಗೆ ಮಾಡಿಬಿಡುತ್ತೆ. ನಿಮಗೆ ಬಹಳ ಸಮಸ್ಯೆಗಳನ್ನು ಕ್ರಿಯೇಟ್ ಮಾಡಬಲ್ಲ, ಅಥವಾ ನಿಮ್ಮ ಹೆಲ್ತ್ ಮತ್ತೆ ನಿಮ್ಮ ಕಾರ್ಯಕ್ಷೇತ್ರಕ್ಕೆ ಸಂಬಂಧಪಟ್ಟ ವಿಚಾರಗಳಲ್ಲಿ ಒಂದಷ್ಟು ತೊಂದರೆಗಳನ್ನ ಕ್ರಿಯೇಟ್ ಮಾಡಬಲ್ಲ. ಶನಿಗೆ ಸಂಬಂಧಪಟ್ಟಿದ ಒಂದಷ್ಟು ಪರಿಹಾರಗಳನ್ನ ಹಿಂದಿನ ಸಂಚಿಕೆಯಲ್ಲಿ ಹೇಳಿಕ್ಕೆ ಪ್ರಯತ್ನ ಮಾಡಿದ್ದೇನೆ. ದಯವಿಟ್ಟು ಅದನ್ನು ಫಾಲೋ ಮಾಡಲಿಕ್ಕೆ ಪ್ರಯತ್ನ ಮಾಡಿ. ಆವಾಗ ನಿಮಗೆ ಅಂತ ಸಮಸ್ಯೆಗಳು ಡೆಫಿನೆಟ್ ಆಗಿ ಕ್ರಿಯೇಟ್ ಆಗಲ್ಲ. ಒಟ್ಟಾರೆ ನೋಡ್ಲಿಕ್ಕೆ ಹೋದ್ರೆ ಮೇಷ ರಾಶಿಯವರಿಗೆ ವಿಶೇಷ ರೀತಿಯಲ್ಲಿ ಬುಧ ಪ್ರಾಬ್ಲಮೆಟಿಕ್ ಆಗಿರ್ತಾನೆ. ಅರ್ಥ ಮಾಡ್ಕೊಳ್ಬೇಕು. ನೋಡಿ, ಬುಧ ಸೂರ್ಯನ ಜೊತೆಗೆ ಬಂದಾಗ ಕುಣಿಬೇಡಿ, ಆಯ್ತಾ? ಅಲ್ಲಿ ಏನಾಗುತ್ತೆ ಗೊತ್ತಾ ನಿಮ್ಗೆ, ಬುಧ ಸೂರ್ಯನ ಜೊತೆ ಬಂದಾಗ, ಸೂರ್ಯ ಯಾರು ಪಂಚಮಾಧಿಪತಿ, ಬುಧ ಯಾರು ತೃತೀಯಾಧಿಪತಿ ಪಂಚಮಾಧಿಪತಿ ಸೇರ್ಕೊಂಡಾಗ ಅದು ಎಲ್ಲಿರ್ತಾರೋ ಅಲ್ಲಿ ಹಠ ಇರ್ಬೇಕಾಗುತ್ತೆ ನಿಮ್ಗೆ. ಅಷ್ಟು ಹಠ ಮಾಡಿ ನೀವು ಮುಂದುವರಿಬೇಕಾದಂತಹ ಅನಿವಾರ್ಯತೆ ನಿಮ್ಮ ಪಾಲಿಗೆ. ಈಗ ಎಕ್ಸಾಂಪಲ್ ಕೊಡ್ತೇನೆ ನೋಡ್ಕೊಳ್ಳಿ. ಬುಧ ಮತ್ತೆ ಸೂರ್ಯನ ಕಾಂಬಿನೇಷನ್ ಆಯ್ತು, ಬುಧಾದಿತ್ಯ ಯೋಗ 7th house ಅಲ್ಲಿ ಬಂದ್ಬಿಟ್ರಿ ಈಗ. ಓಕೆನಾ? ಬುಧಾದಿತ್ಯ ಯೋಗ 7th house ಅಲ್ಲಿ ಇದೆ. ಈಗ ಅಲ್ಲಿ ಏನ್ ಮಾಡ್ತೀರಿ ಗೊತ್ತಾ, ನೀವು ನಿಮ್ಮ ಪಾರ್ಟ್ನರ್ ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿದ್ರು ಕೂಡ ನೀವು ಅವ್ರನ್ನ ಫನಿಶ್ ಮಾಡಿಬಿಡ್ತೀರಾ. ಇಲ್ಲ, ನೀವು ಹೋಗಪ್ಪ, ನನಗೆ ಬೇಕಾಗಿಲ್ಲ. ಯಾಕಂದ್ರೆ ನಿಮ್ಗೆ ಅಷ್ಟು ಸೂಕ್ಷ್ಮ ರೀತಿಯಲ್ಲಿ ಇರಬೇಕಾಗುತ್ತೆ. ಆನಂತರ ನೀವು ಬಹಳಷ್ಟು ಅಲ್ಲಿ ನೀವೇನ್ ಮಾಡ್ತೀರಾ, ಎಲ್ಲ ಪಾರದರ್ಶಕವಾಗಿರ್ಬೇಕಂತ ಬಹಳಷ್ಟು ಪ್ರಯತ್ನ ಮಾಡ್ತೀರಾ. ಒಂದು ವೇಳೆ ಈ ಯೋಗ ಅಲ್ಲಿ ಬಂತು ಅಂತಾದಾಗ ಅವ್ರ ಮೇಲೆ ನಿಗಾ ಇಟ್ಟುಕೊಂಡು ನೀವೇನ್ ಮಾಡ್ತೀರಾ, ಅವರನ್ನ ಡಿಸ್ಟರ್ಬೆನ್ಸ್ ಮಾಡ್ಬೋದು ಅಥವಾ ಡಿವೋರ್ಸ್ ಕೂಡ ಕೊಟ್ಟು ಕಳಿಸೋ ಆ ಪರಿಸ್ಥಿತಿ ಕ್ರಿಯೇಟ್ ಆಗುತ್ತೆ. ಬಟ್ ಬುಧ ಆದಿತ್ಯ ಯೋಗ ಎಲ್ಲೆಲ್ಲ ತುಂಬಾ ಚೆನ್ನಾಗಿ ಕೆಲಸ ಮಾಡ್ತದೆ, 3rd house ಅಲ್ಲಿ ಕೆಲಸ ಮಾಡುತ್ತೆ, 6th house ಅಲ್ಲಿ ಕೆಲಸ ಮಾಡ್ತದೆ, 5th house ಅಲ್ಲಿ ಕೆಲಸ ಮಾಡ್ತದೆ, ಆನಂತರ 10th house ಅಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡುತ್ತೆ, 11th house ಅಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತದೆ, ಭಾಗ್ಯದಲ್ಲಿ ಬಹಳ ಚೆನ್ನಾಗಿ ಕೆಲಸ ಮಾಡ್ತದೆ. ಬಾಕಿ ಎಲ್ಲ ಕಡೆ ಕೂಡ ಅಷ್ಟು ಸುಲಭ ಅಂತೂ ಖಂಡಿತ ಅಲ್ಲ ಅಂತ ಹೇಳ್ತೇನೆ. ಬುಧಾದಿತ್ಯ ಯೋಗ ಲಗ್ನದಲ್ಲಿ ಕೆಲಸ ಮಾಡುತ್ತೆ, ಬುಧಾದಿತ್ಯ ಯೋಗ ಇಸ್ ಮಚ್ ಬೆಟರ್. ಬಟ್ ಅಲ್ಲಿ ಅಷ್ಟು ಸ್ಟ್ರಗಲ್ ಇರ್ತದೆ, ಅಷ್ಟು ಸಮಸ್ಯೆ ಇರ್ತದೆ. ಅದಕ್ಕೋಸ್ಕರ ನಾನು ಇದನ್ನ ಒಂದು ಪ್ರಿಕಾಷನ್ ಕೊಟ್ಟಿದ್ದೇನೆ ನಿಮಗೆ. ಬಾಕಿ ಏನು ತೊಂದರೆ ಇಲ್ಲ, ಬಹಳ ಬಹಳ ಫೇವರಬಲ್ ಆಗುವಂತ ಸಾಧ್ಯತೆಗಳು ಅಲ್ವಾ? ಹಾಗಾದ್ರೆ ನಿಮ್ಗೆ ಗೊತ್ತಾಯ್ತು ಈಗ ನಮ್ಮ ಮೇಷರಾಶಿಯವರ ಒಂದು ವ್ಯಕ್ತಿತ್ವ ಹೇಗಿರ್ತದೆ, ಏನಿರ್ತಾರೆ, ಅವ್ರು ಏನ್ ಮಾಡ್ಬೋದು ಎಲ್ಲ ಗೊತ್ತಾಯ್ತು. ಈಗ ಕಲರ್ನ ಬಗ್ಗೆ ಬಂದಾಗ ನಾನು ಹೇಳ್ತೀನಿ, ಲೈಟ್ ಕಲರ್ ಅನ್ನ ರೆಡ್ ಡಾರ್ಕ್ ಕಲರ್ ಬಳಸಲಿಕ್ಕಿಲ್ಲ ನಿಮಗೆ, ಲೈಟ್ ರೆಡ್ ಕಲರ್ನ ಬಳಸಿ. ಆನಂತರ ಹಳದಿ ಬಣ್ಣ ನಿಮಗೆ ಬಹಳ ಫೇವರಬಲ್ ಆಗುತ್ತೆ. ಲೈಟ್ ಹಳದಿ ಬಣ್ಣ, ಡಾರ್ಕ್ ಹಳದಿಯಿಂದ ಲೈಟ್ ಹಳದಿವರೆಗೆ ಎಲ್ಲ ಕೂಡ ಫೇವರಬಲ್ ಆಗುತ್ತೆ. ಆರೆಂಜ್ ಕಲರ್ ಕೂಡ ಫೇವರಬಲ್ ಆಗುತ್ತೆ ನಿಮಗೆ. ಬ್ಲಾಕ್ ಮತ್ತೆ ಬ್ಲೂ ಕಲರ್ನ ಆದಷ್ಟು ಅವಾಯ್ಡ್ ಮಾಡ್ಲಿಕ್ಕೆ ಪ್ರಯತ್ನ ಮಾಡಿ, ತುಂಬಾನೇ ಚೆನ್ನಾಗಿರ್ತದೆ. ರತ್ನಧಾರಣೆ ಬಗ್ಗೆ ನಾನು ಆಕ್ಚುಲಿ ಮಾತಾಡೋದಿಲ್ಲ, ಅದರಿಂದ ರತ್ನಧಾರಣೆ ಬಗ್ಗೆ ನಾನು ಇಲ್ಲಿ ಹೇಳೋಕೆ ಇಷ್ಟಪಡಲ್ಲ ಅಂತ ಹೇಳ್ತೇನೆ. ತುಂಬಾನೇ ಫೇವರಬಲ್ ಆಗುತ್ತೆ. ಅದಕ್ಕಿಂತ ಮುಂಚೆ ನಾವೇನ್ ಮಾಡೋಣ, ಈಗ ನಮ್ದು ಇದೇ ಬರುವ 20ನೇ ತಾರೀಕು ಜ್ಯೋತಿಷ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ. 13 ಬ್ಯಾಚ್ ಮುಗಿಸಿ 14ನೇ ಬ್ಯಾಚ್ಗೆ ಹೋಗ್ತಾ ಇದ್ದೇವೆ. ಅದರ ಎಲ್ಲ ಡೀಟೇಲ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಹಾಕಿರ್ತೇನೆ. ದಯವಿಟ್ಟು ಜ್ಯೋತಿಷ ಕ್ಲಾಸ್ ಅನ್ನು ಬಂದು ಸೇರ್ಕೊಳ್ಳಿ. ಬೇಸಿಕ್ ಟು ಅಡ್ವಾನ್ಸ್ ವರೆಗೆ ಹೇಗೆ ಪ್ರೆಡಿಕ್ಷನ್ ಮಾಡ್ಬೇಕು ಅದನ್ನ ಹೇಳಿಕೊಡ್ತೇನೆ. ಬಹಳ ಫೇವರಬಲ್ ಆಗಿದೆ. ಓಕೆನಾ? ಹಾಗಾದ್ರೆ ಈಗ ಸಮಯ ಮೀರ್ತಾ ಉಂಟು. ಅದ್ರ ಜೊತೆಗೆ ಏನಾಗುತ್ತೆ ಅಂದ್ರೆ ವಿಡಿಯೋ ಲೆಂತ್ ಆಗ್ತಾ ಉಂಟು, ಇದು ಪರಿಸ್ಥಿತಿ. ಓಕೆನಾ? ಅದಕ್ಕೋಸ್ಕರ ನಾನೇನ್ ಮಾಡ್ತೇನೆ, ಈ ಒಂದು ಮೇಷರಾಶಿ ಬಗ್ಗೆ ಏನೆಲ್ಲ ಹೇಳಿದೆ ಅದನ್ನ ಇಲ್ಲಿಗೆ ಮುಗಿಸ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇನೆ. ಯಾರೆಲ್ಲ ಇದುವರೆಗೆ ಸ್ಕಿಪ್ ಮಾಡಿದೆ ನೋಡಿದ್ದೀರಾ ಅವರೆಲ್ಲರಿಗೂ ತುಂಬ ಧನ್ಯವಾದ ಅರ್ಪಿಸ್ತೇನೆ. ಕೊನೆಗೊಮ್ಮೆ ಹೇಳ್ತೇನೆ, ಯಾರೆಲ್ಲ ಇದುವರೆಗೆ ನಮ್ಮ ಆರಾಧ್ಯ ಆಸ್ಟ್ರೋ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಆ ನಂತರ ಬೆಲ್ ಐಕಾನ್ ಪ್ರೆಸ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ತುಂಬಾನೇ ಚೆನ್ನಾಗಿರ್ತದೆ. ಸ್ಕಿಪ್ ಮಾಡಿದೆ ನೋಡಿದಂತ ಎಲ್ಲ ಮಹನೀಯರುಗಳಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲರಿಗೂ ನಮಸ್ತೆ ನಮಸ್ತೆ ನಮಸ್ತೆ. ಬಾಯ್.